ಪ್ರೇಕ್ಷಕ ಬಂಧುಗಳಿಗೆ ನಮಸ್ಕಾರ. ನಾನು ನಾಗರಾಜ್ ಅರವಳೆ, ಕರ್ನಾಟಕ ನ್ಯೂಸ್ ಬೀಟ್ಗೆ ಸ್ವಾಗತ. ತಮಗೆ ನಮ್ಮ ಕರ್ನಾಟಕ ನ್ಯೂಸ್ ಬೀಟ್ನಲ್ಲಿ ರಾಜಕೀಯದ ತಂತ್ರಗಾರಿಕೆಯನ್ನು ಅನಾವರಣ ಮಾಡಲಿಕ್ಕೋಸ್ಕರನೇ ಒಂದು ವಿಶೇಷ ಕಾರ್ಯಕ್ರಮ ರೂಪಿಸಿದ್ವಿ, ಅದು ರಾಜತಂತ್ರ. ಇವತ್ತಿನ ನಮ್ಮ ರಾಜತಂತ್ರದ ವಿಶೇಷ ಅತಿಥಿ ಮಲ್ಲೇಶ್ವರಂ ಕ್ಷೇತ್ರದ ಜನಪ್ರಿಯ ಶಾಸಕರು, ಸಜ್ಜನರು ಡಾಕ್ಟರ್ CN ಅಶ್ವತ್ಥನಾರಾಯಣ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ ನಾಗರಾಜ್ ಅವರೇ. ಸರ್, ಸದಾ ಹಸನ್ಮುಖಿಯಾಗಿರ್ತೀರಿ, ಇದಕ್ಕೆ ಏನು ಸರ್ ಸೂತ್ರ ಏನು ಸರ್? ಭಾಳ ಮುಖ್ಯವಾಗಿ ನಾವೆಲ್ಲ ಸಂತೋಷ ಚೆನ್ನಾಗಿದ್ದರೆ ಅದು ನಾವು ಬೇರೆಯವ್ರ ಜೊತೆ ಆ ಕಂಫರ್ಟ್ ಕೊಡ್ಬೋದು. ಇವಾಗ ನಮ್ಮನ್ನು ನೋಡ್ಲಿಕ್ಕೆ ಬಂದವರಿಗೆ ಆ ಡಿಸ್ಕಂಫರ್ಟ್ ಇರಬಾರ್ದು. ಅವ್ರಿಗೇನಂದರೆ ನಮ್ಮ ಹತ್ರ ಬಂದು ಭೇಟಿ ಮಾಡಿದಾಗ ಅವ್ರಿಗೆ ಒಂಥರ ಕಂಫರ್ಟ್ ಅನಿಸ್ಬೇಕು. ಚೆನ್ನಾಗಿ ಮಾತಾಡಲಿಕ್ಕೆ ಒಳ್ಳೆ ವಾತಾವರಣ, ಏನೋ ಒಂಥರ ಮುಖ ಸಿಡ್ಸ್ಕೊಂಡಿರೋದು ಎಲ್ಲ ಇದ್ದಾಗ ಮುಜುಗರ ಆಗುತ್ತೆ. ಎದುರುಗಡೆ ಇದ್ದವರಿಗೆ ಸ್ವಲ್ಪ ಅಷ್ಟು ಕಂಫರ್ಟ್ ಇರಲ್ಲ. ಸೊ ಹಾಗಾಗಿ ನಾವು ಎಷ್ಟು ಉತ್ತಮವಾಗಿ ಒಳ್ಳೆ ಮನಸ್ಥಿತಿನಲ್ಲಿರ್ತೀವೋ ಆಗ ನಮ್ಮ ಸುತ್ತಮುತ್ತಿದ್ದವ್ರಿಗೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ, ನಮಗೂ ಸಹ ಚೆನ್ನಾಗಿ ಅನಿಸುತ್ತೆ. ನಮಗೂ ವೈಯಕ್ತಿಕವಾಗಿ ಹೇಳಬೇಕು ಅಂದರೆ ಒಂಥರ ದಿನನ ಪರಿಣಾಮಕಾರಿಯಾಗಿ ಎಫೆಕ್ಟಿವ್ ಆಗಿ ಕ್ಯಾರಿ ಮಾಡಲಿಕ್ಕೆ ನಗುನ ಸಿದ್ಧಸೂತ್ರ ಥರ ಇಟ್ಕೊಂಡ್ಬಿಟ್ಟಿದ್ರಿ. ಸಿದ್ಧೌಷಧ ಮತ್ತು ವ್ಯಕ್ತಪಡಿಸುವಂಥ ರೀತಿ ನೀತಿ ಸ್ವಲ್ಪ ಎಲ್ಲ ಚೆನ್ನಾಗಿರುತ್ತೆ. ಎಸ್ ಸರ್, ಮಲ್ಲೇಶ್ವರಂ ಕ್ಷೇತ್ರಕ್ಕೆ ನೇರವಾಗಿ ವಿಚಾರಕ್ಕೆ ಬಂದರೆ, ತಾವು ಮೊದಲ ಬಾರಿಗೆ 2004ರಲ್ಲಿ ಬಂದಾಗ MR ಸೀತಾರಾಮ್ ಅವರು ತಿಮಿಂಗಲದ ಮುಂದೆ ಒಂದು ಸಣ್ಣ ಮೀನು ಬಂತು ಅಂತ ಮಲ್ಲೇಶ್ವರಂ ಜನತೆ ಫಸ್ಟ್ ಮೊದಲಿಗೆ ಮಾತಾಡ್ತಾರೆ. ತಿಮಿಂಗಲದ ಮುಂದೆ ಒಂದು ಮೀನು ಬಂತು, ಸಣ್ಣ ಮೀನು ಬಂದಿದೆ ಅಂತ. ಎರಡನೇ ಅವಧಿಯಲ್ಲಿ ತಾವು ಏನು ಅನ್ನೋದನ್ನು ತೋರಿಸ್ತೀರಿ. ಈ ಬಗ್ಗೆ ಹೇಳ್ಕೊಳ್ಳೋದಾದರೆ ಅವತ್ತಿನ ದಿನ ಹೇಗಿತ್ತು ಸರ್? ಹೌದು, ನನಗೆ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಬರಬೇಕು, ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನೋಂಥ ಭಾಳಷ್ಟು ಹುಚ್ಚಿತ್ತು, ಭಾಳಷ್ಟು ಆಸಕ್ತಿ ಇತ್ತು. ಹಾಗಾಗಿ ನಾನು ಒಂದು ಸ್ಟೂಡೆಂಟ್ ಲೀಡ್ರಾಗಿ ಬೆಳೆದು ಬಂದಂಥವನು ಮತ್ತು ಸಣ್ಣ ವಯಸ್ಸಿನಲ್ಲಿ ಆ ಕನಸಿಟ್ಕೊಂಡಿದ್ದವನು ಮತ್ತು ಜನಪರವಾಗಿ ಸಮಾಜದಲ್ಲಿ ಬಹಳ ಒಳ್ಳೆ ಕೆಲಸಗಳು ಮಾಡಬೇಕು ಅಂತ ಒಂದು ಹುರುಪಿನಲ್ಲಿ ಬಂದಿದೆ. ಹಾಗಾಗಿ ನಾನು ಏನೇ ಮಾಡಿದ್ರು ನನಗೆ ಯಶಸ್ಸು ಸಿಗುತ್ತೆ. ಅದೆಷ್ಟೇ ದೊಡ್ಡ ವ್ಯಕ್ತಿಗಳಿದ್ದರೂ ಅದನ್ನು ಮೀರಿ ಜನರ ಆಶೀರ್ವಾದ ಪಡಿಬೋದು ಅನ್ನೋಂಥ ನಂಗೆ ವಿಶ್ವಾಸ ತುಂಬ ಇತ್ತು. ಮಲ್ಲೇಶ್ವರಂ ಅಂದರೆ ಸಾಧಾರಣವಾಗಿ ಆ್ಯಂಟಿ ಕಾಂಗ್ರೆಸ್ ಇರುವಂಥ ಒಂದು ನೆಲೆ ಇರುವಂಥ ಜಾಗ. ಹೆಚ್ಚಾಗಿ ಬ್ರಾಹ್ಮಣರು, ಒಕ್ಕಲಿಗರು, ಎಲ್ಲರೂ ಲಿಂಗಾಯತ, ಒಟ್ಟು ಏನು ಅಂದರೆ ಇದು ಒಂಥರ ಜನರಲಿ ಒಂಥರ ಆ್ಯಂಟಿ ಕಾಂಗ್ರೆಸ್ ಮೂಡಿರೋಂಥ ಒಂದು ಜಾಗ. ನಾನು ಯಾಕೆಂದರೆ ಸಣ್ಣ ವಯಸ್ಸಿನಿಂದನೂ ನೋಡೋನು. RSS ಪ್ರಬಲವಾಗಿ. ಏನು ಅಂದರೆ ಸೀತಾರಾಮ್ ಅವರು ಒಂದು ಫ್ಯಾಮ್ಲಿಗೆ ಚೆನ್ನಾಗಿ ರೆಪ್ಯುಟೇಷನ್ ಇತ್ತು. ಹಾಗಾಗಿ ಅದೊಂದು ಆ್ಯಡೆಡ್ ಅಡ್ವಾಂಟೇಜಾಗಿ ಅವ್ರು ಗೆಲ್ಲಕ್ಕೆ ಮಲ್ಲೇಶ್ವರಂ ಕ್ಷೇತ್ರದಲ್ಲಿ ಸಾಧ್ಯ ಆಗಿತ್ತು. ಸೊ ಹಾಗಾಗಿ ಅವರು ನನಗೆ ಕಂಫರ್ಟ್ ಮತ್ತು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿನೇ ಇತ್ತು. ಬಟ್ ನನ್ನ ಸೋಲನ್ನು ನಾನು ಕಂಡೆ 2004ರಲ್ಲಿ. ಬಟ್ 2008ಕ್ಕೆ ಅದೇ ಜನ ಆಶೀರ್ವಾದ ಮಾಡಿದ್ರು. ಹಾಗಾಗಿ 2004 ಸೋಲಿಗೂ 2008 ಗೆಲುವಿಗೂ ಮಧ್ಯೆ ಏನಾಯಿತು ಸರ್? ಏನು ಭಾಳ ಮುಖ್ಯವಾಗಿ ನನಗೆ 2004ರಲ್ಲಿ ನಾನು ರಾಜಕೀಯಕ್ಕೆ ಹೊಸಬ. ಹೌದು. ಮತ್ತು SM ಕೃಷ್ಣವರ ಅಲೆ ಇತ್ತು. SM ಕೃಷ್ಣವರ ಆಡಳಿತ 1999ರಿಂದ 1999ಇಂದ 2004ಗೆ ಅವ್ರು ಬೆಂಗಳೂರಿನಲ್ಲಿ ಒಂಥರ ಒಳ್ಳೆ ಅಭಿಪ್ರಾಯ ಮತ್ತು ವಿಶ್ವಾಸವನ್ನು ಗಳಿಸ್ಕೊಂಡಿದ್ರು. IT-BT ಲೆಕ್ಕಾಚಾರ, ಗುಡ್ ಅಡ್ಮಿನಿಸ್ಟ್ರೇಟರ್. ಈವನ್ ಪ್ರತಿಪಕ್ಷ ಅಂದರೆ ಇದು ಕಾಂಗ್ರೆಸ್, ಆ್ಯಂಟಿ ಕಾಂಗ್ರೆಸ್ ವೋಟರ್ಸನ್ನು ಅವತ್ತು SM ಕೃಷ್ಣವರ ವ್ಯಕ್ತಿತ್ವಕ್ಕೆ ಆಕರ್ಷಿತರಾಗಿ ಅವ್ರಿಗೆ ವೋಟ್ ಕೊಡುವಂಥದ್ದಾಯಿತು. ನಾನು ವಿಚ್ ಐ ಕುಡ್ ಸಿ. ಅದೇ ಟೈಮ್ನಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಇತ್ತು. ನೀವು ನೋಡಿ, ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ನಮ್ಮ BJPಗೆ ಇದೇ ಕ್ಷೇತ್ರದಲ್ಲಿ 10,000 ಜಾಸ್ತಿ. ಸೇಮ್ ಪಾರ್ಲಿಮೆಂಟ್ ಎಲೆಕ್ಷನ್ ಒಟ್ಟಿಗೆ ಇತ್ತು, ಅಸೆಂಬ್ಲಿ ಎಲೆಕ್ಷನ್ ಒಟ್ಟಿಗೆ ಇತ್ತು. ಪಾರ್ಲಿಮೆಂಟ್ನಲ್ಲಿ 10,000 ಲೀಡು, ಅಸೆಂಬ್ಲಿನಲ್ಲಿ ಅದೇ 10,000 ಟ್ರೈಲಿಂಗ್, 9,000 ಚಿಲ್ಲರೆ. ಅಂದರೆ ಆ ರೀತಿ ತೊಗೊಂಡಾಗ ನಮಗೆ ಪಾಸಿಟಿವ್ ಅನ್ನೋದು ಚೆನ್ನಾಗಿತ್ತು. ನಾನು ಹೊಸಬ ಇದ್ದೆ ಮತ್ತು SM ಕೃಷ್ಣವ್ರ ಅಲೆ ಇತ್ತು. ಮತ್ತು ನನಗೆ ಸಿಕ್ಕಿದ್ದು ಬರೀ ನನಗೆ ಟಿಕೆಟ್ ಘೋಷಣೆ ಆಗಿದ್ದು 20 ದಿನದ ಮುಂಚೆ. ಸೊ 20 ದಿನದ ಮುಂಚೆ ಒಂದು ಸ್ವಲ್ಪ ಸಂಘಟಿಸಿ ಮಾಡುವಂಥದ್ದು ಭಾಳ ಚೆನ್ನಾಗೇ ಮಾಡಿದು. ನೀವು 99ನಲ್ಲಿ ನೀವು ನೋಡಿದ್ರೆ ನಮಗೆ ಬಂದಿದ್ದು ಓಟು ಭಾಳ ಕಮ್ಮಿನೇ ಇತ್ತು. JDS ಆಗ ಸ್ಪರ್ಧೆ ಆಗಿತ್ತು, ಹಾಗಾಗಿ ಎಲ್ಲ ಡಿವೈಡ್ ಆಗಿತ್ತು. ಬಟ್ ಸೊ ಓವರ್ ದ ಟೈಮ್
ಆಕಸ್ಮಿಕವಾಗಿ ಬಂದ್ರು ಏನು ಅಂತರ ಏನು ಅಂಥ ದೊಡ್ಡ ಮಟ್ಟದ ಅಂತರ ಏನು ಇರಲಿಲ್ಲ ಅವ್ರಿಗೆ. ಕಾಣಲಿಲ್ಲ. ಮೊದಲಿಗೆ ಒಂದು ಸಣ್ಣ ಭಯ ಪಡಿಸಿದ್ರಿ 2008ರಲ್ಲಿ. ಬಟ್ ತುಂಬ ಜನಕ್ಕೂ ಸೀರಿಯಸ್ ಆಗಿ ತೊಗೊಳಕ್ಕೂ ನಾನು ನೀವು ಹೇಳಿದಾಗೆ ತುಂಬ ಜನ ನನ್ನನ್ನು ಸೀರಿಯಸ್ ಆಗೂ ತೊಗೊಂಡಿರಲಿಲ್ಲ. ಅಂದರೆ ಸಣ್ಣ ಮೀನು ಯಾರು ಇದಕ್ಕಿದ್ದಾಗೆ ಏನು ಬಂದಿದ್ದಾರೆ, ಎಲ್ಲಿಂದ ಬಂದರು, ಹೇಗೆ ಬಂದರು ಅಂತ ಒಂದು ಕ್ಷೇತ್ರಕ್ಕೆ ನಿಮ್ಮ ಪರಿಚಯ ಇತ್ತು ಸ್ವಲ್ಪ. ಎಲ್ರಿಗೂ ಎಲ್ಲರಿಗೂ ಪರಿಚಯ ಇರಲಿಕ್ಕೆ ಅಷ್ಟು ಕಷ್ಟನೇ ಅಲ್ಲ ನಾನೇನು. ಸೊ ಹಾಗಾಗಿ ಒಂದು RSS ಹಿನ್ನೆಲೆ ಸ್ವಲ್ಪ ನಿಮಗೆ ವರ್ಕ್ ಆಗಿತ್ತು ಅಂತ. ವರ್ಕ್ ಸಂಪೂರ್ಣ ಚೆನ್ನಾಗಿ ವರ್ಕ್ ಆಗಿತ್ತು. ಸೊ 2008ರಿಗೆ ಅದನ್ನೇ ಮುಂದುವರ್ಸ್ಕೊಂಡು ಹೋದು. ಎಲ್ಲ ಚೆನ್ನಾಗಿ ಡಿಲಿಮಿಟೇಷನ್ ಬರ್ತು ಮತ್ತು BJP ಪರವಾಗಿ ಒಂದು ದೊಡ್ಡ ಅನುಕಂಪದ ಅಲೆ ಇತ್ತು. ಯಡಿಯೂರಪ್ಪನವರ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿರಲಿಲ್ಲ JDS ಇಂದ ಅಂತ 2020 ಅದು ಅವೆಲ್ಲ ನಮಗೆ ಕೂಡಿ ಬಂತು. ಡಿಲಿಮಿಟೇಷನ್ ಮತ್ತು ಮತದಾರ ಪಟ್ಟಿ ಚೆನ್ನಾಗಿ ತಯಾರಾಯಿತು. ವೋಟರ್ ಎನ್ರೋಲ್ಮೆಂಟ್ ತುಂಬ ಕಡೆ ವೋಟರ್ಸ್ ಎನ್ರೋಲ್ ಆಗಿರಲಿಲ್ಲ, ಅವ್ರ ಎನ್ರೋಲ್ಮೆಂಟ್ಗಳು ಆದರು. ಸೊ ಈ ರೀತಿ ಎಲ್ಲ ಚೆನ್ನಾಗಾಯಿತು ಒಂಥರ. ಮತ್ತು ನಾನು ಸತತವಾಗಿ ಈ ಕ್ಷೇತ್ರವನ್ನು ಬಿಡದೆ ಪ್ರತಿನಿತ್ಯ ಇಲ್ಲಿ ಜನರ ಜೊತೆ ಭಾಗವಹಿಸಿ ಕಾರ್ಯಕ್ರಮಗಳ ಮೇಲೆ ಕಾರ್ಯಕ್ರಮಗಳನ್ನು ಮಾಡಿ ಜನಸಂಪರ್ಕದಲ್ಲಿದ್ದು ಜನರಿಗೆ ಹತ್ತಿರವಾಗಿ ಬೆಳೆದು, ಹಾಗಾಗಿ 2008ರಲ್ಲಿ ಎಲ್ಲ ಕಾರಣಗಳಿಂದ ಗೆಲುವು ಕಾಣುತ್ತೆ. 2004 2023 ಸತತ 4 ಬಾರಿ ಅದೇ ಮಲ್ಲೇಶ್ವರಂ ಜನತೆ ಏನು ಸಣ್ಣ ಮೀನು ಅನ್ನೋ ರೀತಿ ಪರಿಗಣಿಸಿದ್ರು 4ನೇ ಸಾರಿ ಆಯ್ಕೆ ಮಾಡ್ತಾರೆ ಸತತವಾಗಿ. ಇಲ್ಲಿಯ ಬದಲಾವಣೆ ಏನು ಸರ್? ಇದು ಏನನ್ಸುತ್ತೆ ಜನ ನಿಮ್ಮನ್ನು ಅಪ್ಕೊಂಡಿರೋ ರೀತಿ? ಭಾಳ ಮುಖ್ಯವಾಗಿ ಜನಗೆ ನಾನು ಪ್ರಥಮ ಬಾರಿ ಆಯ್ಕೆ ಆದಾಗ ತಕ್ಷಣವೇ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮ, ಪ್ರತಿಯೊಂದು ರಸ್ತೆ, ಒಂದು ಗಲ್ಲಿ ಆಗಲಿ, ಒಂದು ಪಾರ್ಕ್ ಆಗಲಿ, ಆಟದ ಮೈದಾನ ಆಗಲಿ, ಶಾಲೆ ಆಗಲಿ, ಆಸ್ಪತ್ರೆಗಳಾಗಲಿ, ಸೇವಾ ಕೇಂದ್ರಗಳು, ಈ ರೀತಿ ಪ್ರತಿಯೊಂದು ವಿಚಾರದಲ್ಲೂ ಆಸಕ್ತಿಯನ್ನು ತೊಗೊಂಡು ಜನರಿಗೆ ಭಾಳ ಹತ್ತಿರವಾಗಿ ನಿಂತ್ಕೊಂಡು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದು. ಮತ್ತು ಓಲ್ಡ್ ಏಜ್ ಪೆನ್ಷನಿಂದ ಹಿಡಿದು ವಿಧವೆಯರ ಮಾಸಾಶನದಿಂದ ಹಿಡಿದು ಈ ರೀತಿ ವಯಸ್ಸಾದವರು ಎಲ್ಲರಿಗೂ ಎಲ್ಲ ರೀತಿಯಾದಂಥ ವೆಲ್ಫೇರ್ ಪ್ರೋಗ್ರಾಮ್, ಒಂಟಿ ಮನೆಗಳು, ಮನೆ ಕಟ್ಟೋದ್ರಿಂದ ಹಿಡಿದು ಧೋಬಿಘಾಟ್ ಕಟ್ಟೋದ್ರಿಂದ ಹಿಡಿದು ನಮ್ಮ BMTC ಬಸ್ ಸ್ಟ್ಯಾಂಡಿಂದ ಹಿಡಿದು ಈ ರೀತಿ ಅಭಿವೃದ್ಧಿಗಳ ಮೇಲೆ ಅಭಿವೃದ್ಧಿ ಕಾಣುವಂಥದ್ದಾಯಿತು. ಮತ್ತು ಎಲ್ಲರಿಗಿಂತ ಮಿಗಿಲಾಗಿ ನಮ್ಗೆ ಹತ್ತಿರವಾಗಿದ್ದಾನೆ, ಸರಳವಾಗಿದ್ದಾನೆ, ನಮ್ಮ ಕೈಗೆಟುಕುವಂಥ ವ್ಯಕ್ತಿ ಮತ್ತು ಪ್ರಾಮಾಣಿಕನಾಗಿದ್ದಾನೆ. ನಿಮ್ಮ ಸಜ್ಜನಿಕೆ ಪ್ರಾಮಾಣಿಕ. ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ವಾಜಪೇಯಿ ಅವರ ನಾಯಕತ್ವ, ತದನಂತರ ಈಗ ನರೇಂದ್ರ ಮೋದಿಯವರ ನಾಯಕತ್ವ. ಹಾಗಾಗಿ ಎಲ್ಲರೂ ನರೇಂದ್ರ ಮೋದಿಯವರ ನಾಯಕತ್ವವನ್ನು ಭಾಳ ಇಷ್ಟಪಡ್ತಾರೆ. BJP ಅಂದರೆ ನಮ್ಮ ಪರವಾಗಿ ಜನರ ಪಕ್ಷ ಅಂತ, ಜನರ ಪಕ್ಷ. ಅದು BJPನೂ ಹೇಗೆ ಬೆಳೀತಾ ಹೋಗ್ತು ನೋಡಿ, ಹಂತವಾಗಿ BJPನೂ ಹೆಮ್ಮರವಾಗಿ. ಇವತ್ತು ಬೆಂಗಳೂರು ನಗರದಲ್ಲಿ ಇವತ್ತು ನಾವು ಕಳೆದ 23 ಚುನಾವಣೆಯಲ್ಲೂ ಇಡೀ ರಾಜ್ಯದ ಚುನಾವಣೆ ಸೋತಿರು, ಬೆಂಗಳೂರಿನಲ್ಲಿ ನಮ್ಗೆ 5% ವೋಟ್ ಜಾಸ್ತಿ ಇತ್ತು. ಸೊ ಈ ರೀತಿ ಬೆಂಗಳೂರಿನಲ್ಲಿ ಒಂಥರ ಎಕೋಸಿಸ್ಟಮ್ BJP ಅನ್ನುವಂಥದ್ದು ಒಂದು ಸ್ಟ್ರಾಂಗ್ ಆಗಿ ಜನಪರವಾಗಿರೋ ಪಕ್ಷ, ಜನರ ಪಕ್ಷವಾಗಿ ಬೆಳೆದಿದೆ. ಸೊ ಇಟ್ ಇಸ್ ಗೇನ್ ದ ಕಾನ್ಫಿಡೆನ್ಸ್. BJPಲಿದ್ದ ಬೆಂಗಳೂರಲ್ಲಿ BJPಗೆ ಇರುವ ಶಕ್ತಿ ರಾಜ್ಯದ ಉದ್ದಗಲಕ್ಕೂ ಅದನ್ನು ಪಸರಿಸೋಕೆ ಆಗಲಿಲ್ಲ. ಏನು ಕಾರಣ ಇರ್ಬೋದು? ಬೆಂಗಳೂರಲ್ಲಿ ಪ್ರಬಲ ನೀವೆಲ್ಲ ಇದ್ದೀರಿ, ಆದರೆ ರಾಜ್ಯದ ಉದ್ದಗಲಕ್ಕೂ ಹೋದಾಗ ಎಲ್ಲೋ ಒಂದು ಕಡೆ ಮೈನಸ್ ಆಗ್ತಿದೆ. ಏನು ಅಂದರೆ, ಒಂದು ಇಲ್ಲಿ 3 ಪಕ್ಷ ಇದೆ. ಒಂದು ಕಾಂಗ್ರೆಸ್ಸು, BJP ಮತ್ತು JDS ದಕ್ಷಿಣ ಕರ್ನಾಟಕದಲ್ಲಿ ಅವರದ್ದೇ ಆದಂಥ ನೆಲೆಗಳಿದೆ. ಸೊ ಅವರು ಸ್ಪರ್ಧೆ ಮಾಡ್ತಿದ್ದರು. ಸೊ ಹಾಗಾಗಿ ಅವ್ರದ್ದು ಒಂದು ಹೋಲ್ಡ್, ಕೆಲವು ಏರಿಯಾದಲ್ಲಿ ಅವ್ರದ್ದೇ ಆದಂಥ ಹೋಲ್ಡ್ ಚೆನ್ನಾಗಿತ್ತು. ಹಳೆ ಮೈಸೂರು ಭಾಗದಲ್ಲಿ ಎಲ್ಲ ಕೆಲವು ಭಾಗದಲ್ಲಿ, ಕೆಲವು ಜಿಲ್ಲೆಯಲ್ಲಿ ಅವ್ರು ಚೆನ್ನಾಗಿದೆ, ಕೆಲವು ಭಾಗದಲ್ಲಿ ನಮ್ಮ ಚೆನ್ನಾಗಿದೆ. ಸೊ ಆ ರೀತಿ ಇವಾಗ ನಾವು ಓಲ್ಡ್ ಮೈಸೂರು ಅಂತ ತಗೊಂಡಾಗ ಈಗ ನಾವು ಮಂಗಳೂರಿನಲ್ಲಾಗಲಿ, ಚಿಕ್ಕಮಂಗ್ಳೂರಿನಲ್ಲಾಗಲಿ, ಅಥವಾ ನಾವು ಕೊಡಗಿನಲ್ಲಾಗಲಿ, ಕೆಲವು ಭಾಗದಲ್ಲಿ ನಮ್ಮದು ಭಾಳದು ಚೆನ್ನಾಗಿರೋದು, ಮೈಸೂರು ನಗರದಲ್ಲಾಗಲಿ, ಈ ರೀತಿ ಕೆಲವು ಭಾಗದಲ್ಲಿ ನಾವು ಚೆನ್ನಾಗಿದ್ದೀವಿ. ಮಂಗಳೂರಲ್ಲಿ ಯಾರು ನಿಲ್ಲಿಸಿದ್ರು BJPಯಿಂದ ಗೆಲ್ತಾರೆ ಅನ್ನೋ ಒಂದು ಅದೇ ರೀತಿ ಚಿಕ್ಕಮಂಗ್ಳೂರಿನಲ್ಲಾಗಿತ್ತು, ಈಗ ಕೊಡಗಲ್ಲಾಗಿರೋವಂಥದ್ದು, ಶಿವಮೊಗ್ಗ ಜಿಲ್ಲೆನಲ್ಲಿ. ಸೊ ಓಲ್ಡ್ ಮೈಸೂರಿನಲ್ಲಿ ಎಲ್ಲ ಕಡೆ ಅಂತ ಏನಲ್ಲ, ಕೆಲವು ಭಾಗದಲ್ಲಿ ಅವರ ಹೋಲ್ಡ್ ಚೆನ್ನಾಗಿದೆ, ಕೆಲವು ಭಾಗದಲ್ಲಿ ನಮ್ಮ ಚೆನ್ನಾಗಿದೆ. ಸೊ ಈಗ ಒಟ್ಟು ಈಗ ಮೈತ್ರಿ ಆಗಿರೋದ್ರಿಂದ ನಾವೆಲ್ಲ NDA ಆಗಿರೋದ್ರಿಂದ ಈ ಸಮಸ್ಯೆ ಕಾಣಲ್ಲ. ಹಾಗಾಗಿ ನಾವು ಈ ದಿನದಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಬಂದಾಗ ಎಲ್ಲ ಕಡೆನೂ ಗೆಲ್ತೀವಿ ನಾವು. ಹೌದು, ಪಾರ್ಲಿಮೆಂಟ್ ಎಲೆಕ್ಷನ್ ಹೆಚ್ಚು ಕಡಿಮೆ ನೋಡಿ ಕಳೆದ ಅದೊಂದು ಆಕರ್ಷಣೆ ಇಟ್ಟಿದ್ದೀರಲ್ಲ. 2019ರಲ್ಲಿ ಆಲ್ಮೋಸ್ಟ್ 26 ಸೀಟ್ ಗೆದ್ದಿದ್ದು, 26 ಸೀಟು. ಒಂದು JDSಗೆ ಒಂದಿತ್ತು, ಒಂದು ಕಾಂಗ್ರೆಸ್ಗಿತ್ತು. ಅದನ್ನು ಸರಿಯಾಗಿ ನಡೆದಿದ್ರೆ ಅದನ್ನು 100% ಹೋಗವು. ಸೊ ಅದಾಯಿತು. ನಾವು ಓಡಾಟದಲ್ಲಿ ಸ್ವಲ್ಪ ನಿಮಗೆ ಶತ್ರುಗಳ ಸಂಖ್ಯೆ ಜಾಸ್ತಿ ಆಯಿತು. ಈಗಲೂ ಕನ್ವರ್ಸ್ತಾರಂತೆ ನಮ್ಮ ಪತ್ರಿಕೋದ್ಯಮದ ಹಿನ್ನೆಲೆಯಲ್ಲಿ ಅಶ್ವಥ್ ನಾರಾಯಣ ಅವ್ರನ್ನೂ ಸೋಲಿಸ್ಬೇಕು ಅಂತೇಳಿ. ಹೇಗಾದರೂ ಮಾಡಿ ಆತನೊಬ್ಬನ್ನ
ತೆರೆಗೆ ಸರಿಸ್ಬಿಡ್ಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ನಿಮ್ಮಲ್ಲೇ ಸುತ್ತಮುತ್ತಲು ಜನಗಳನ್ನ ಬಿಟ್ಬಿಟ್ಟು ನೀವೆಲ್ಲಿ ಹೋಗ್ತೀರಿ ಎಲ್ಲಿ ಬರ್ತೀರಿ ಈ ಕಾರ್ಯಾಚರಣೆನೂ ನಡೀತಾ ಇದೆಯಂತೆ. ಅಶ್ವಥ್ ನಾರಾಯಣ ಅವ್ರನ್ನ ಹಿನ್ನೆಲೆಗೆ ಸರಿಸ್ಬಿಡ್ಬೇಕು, ಈ ಮಾತುಗಳು ನಡೀತಾ ಇದೆ. ಈಗ ನೋಡಿ, ಜನ ಆಶೀರ್ವಾದ ಮಾಡಿದ್ದಾರೆ ಕಾಂಗ್ರೆಸ್ಗೆ, ಅವ್ರಿಗೆ ಅಧಿಕಾರ ಕೊಟ್ಟರು. ಅಧಿಕಾರ ಕೊಟ್ಟು ಅವ್ರು ಯಾವ ರೀತಿ ಆಡಳಿತ ಮಾಡ್ತಾರೆ, ಜನ ಎಷ್ಟು ಬೇಸತ್ತಿದ್ದಾರೆ. ಯಾವಾಗ ಇವ್ರು ಹೋದರೆ ಸಾಕಪ್ಪ, ಇವರು ಈ ಆಡಳಿತ ಯಾವ ಕೊನೆಗೊಂಡ್ರೆ ಸಾಕು, ಜನ ರೋಸ್ ಎದ್ದೋಗಿದ್ದಾರೆ. ಒಬ್ಬ ಸಾಮಾನ್ಯ ನ್ಯೂಟ್ರಲ್ ಪರ್ಸನ್, ಫರ್ಗೆಟ್ ಅಬೌಟ್ ನಮ್ಮ ಹಾರ್ಡ್ ಕೋರ್ ಸಪೋರ್ಟರ್ಸ್, ಇನ್ನೊಬ್ಬರು ನಮ್ಮ ಭಾಳ ಪ್ರಬಲವಾಗಿ ಬೆಂಬಲಿಸೋರು, ಇಂಥವರು ಇಂಥ ವಾತಾವರಣ ಇರಬೇಕಾದ್ರೆ ರಾಜಕೀಯ ಕ್ಷೇತ್ರದಲ್ಲಿ ನಿಮಗೆ ಗೊತ್ತಿದೆ, ಗುಣಮಟ್ಟದಲ್ಲಿ ಒಂದು ಸ್ವಲ್ಪ ನೈತಿಕವಾಗಿ ಮೌಲ್ಯ ಇಟ್ಕೊಂಡು ಪ್ರಾಮಾಣಿಕವಾಗಿ ಜನಪರವಾಗಿ ಜನರಿಗೋಸ್ಕರ ಸಂಪೂರ್ಣ ಸಮಯ ಕೊಟ್ಟು ಜನಪರವಾಗಿ ಕೆಲಸ ಮಾಡೋಂಥ ಎಷ್ಟು ಜನ ಸಿಗ್ತಾರೆ ನಿಮಗೆ. ಸೊ ಇರೋವಂಥ ನಮ್ಗೆ ಸೌಭಾಗ್ಯ, ಒಬ್ಬ ಒಳ್ಳೆ ವ್ಯಕ್ತಿ ಸಿಕ್ಕಿದ್ದಾನೆ, ಅವನನ್ನು ಉಳಿಸ್ಕೋಬೇಕು, ಬೆಳೆಸಬೇಕು, ಒಂದು ನಾಯಕನಾಗಿ ಉಳಿಸ್ಕೋಬೇಕು, ಜನರ ಧ್ವನಿಯಾಗಿರಬೇಕು, ಬಡವ್ರ ಪರವಾಗಿದ್ದಾನೆ, ಎಲ್ಲ ಜಾತಿಯ ಪರವಾಗಿದ್ದಾನೆ. ಹಾಗಾಗಿ ಎಲ್ಲರ ಪರವಾಗಿ ಕೆಲಸ ಮಾಡೋಂಥ ನಮ್ಮ ನಂಬಿಕೆಯ ವ್ಯಕ್ತಿನ ಉಳಿಸ್ಕೋಬೇಕು. ನಮ್ಮ ಮನೆ ಮಗ ಅಂತಾರೆ. ಸೊ ಇಂಥವ್ರು ಯಾರೇ ಏನೇ ಪ್ರಯತ್ನ ಮಾಡಿದ್ರು ಹೇಳ್ತಾರಲ್ಲ, ರಾತ್ರಿ ಬೆಳಗ್ಗೆ ಕೆಲವ್ರು ಕತೆ ಹೇಳ್ಕೊತಾರೆ, ಹೇಳ್ಕೊತಾರೆ. ಆಡ್ತಾ ಇರೋ ವ್ಯಕ್ತಿ ಮುಖ್ಯ ಅಲ್ಲ, ನಮ್ಮ ಕ್ಷೇತ್ರ ಮುಖ್ಯ. ಮತ್ತು ಒಬ್ಬ ವಿಶ್ವಾಸ ನೋಡಿ, ರಾಜಕೀಯದಲ್ಲಿ ಎಷ್ಟೋ ಜನಕ್ಕೆ ಎಷ್ಟೋ ಅವಕಾಶ ಕೊಡ್ತಾರೆ, ಕೊಟ್ಟಾಗ ಯಾವ ರೀತಿ ಮನುಷ್ಯ ನಡ್ಕೋತಾನೆ ಅನ್ನೋಂಥದ್ದು, ಯಾವ ರೀತಿ ನಡವಳಿಕೆ, ಜವಾಬ್ದಾರಿ, ನಂಬಿಕೆ, ವಿಶ್ವಾಸ, ಕರ್ತವ್ಯ, ಗಮನ, ಆದ್ಯತೆ, ಆತ್ಮಾವಲೋಕನ, ಇವೆಲ್ಲ ಇಟ್ಕೊಂಡು ಒಂದೊಂದು ಕ್ಷಣದಲ್ಲೂ ಜನಪರವಾಗಿಯೇ ಎಲ್ಲ ಸಂದರ್ಭದಲ್ಲಿ ಕೆಲಸ ಮಾಡುವಂಥ ರೀತಿಯಲ್ಲಿ ನಾವು ಈ ಪಣ ತೊಟ್ಟು ಕೆಲಸ ಮಾಡಬೇಕು. ಎಷ್ಟು ಜನ ಸಿಗ್ತಾರೆ ನಿಮ್ಗೆ ಹೇಳಿ? ನೀವೇ ನೋಡಿ, ಎಷ್ಟು ಜನ ಸಿಗ್ಬೋದು ನಿಮಗೆ? ಸಿಕ್ಕಿರೋದನ್ನು 4 ಬಾರಿನೂ ಅವರು ಅಪ್ಕೊಂಡಿದ್ದಾರೆ. ಅವ್ರ ಪ್ರೀತಿಗೆ ನಾನು ಹೇಳ್ತೀನಲ್ಲ, ಅವರ ಪ್ರೀತಿ ವಿಶ್ವಾಸಕ್ಕೆ ನನ್ನ ಶಿರಋಣಿ. ಅದ್ರ ಬಗ್ಗೆ ನಾನು ಯಾವತ್ತೂ ತಾತ್ಸಾರ ಇಲ್ಲ, ಎಲ್ಲ ಒಂದು ಕಡೆ ಮೈ ಮರೆತು ಕೂರೋ ಪ್ರಶ್ನೆ ಇಲ್ಲ. ಎಂದೆಂದು ಪ್ರತಿ ದಿನಾನು 365 ದಿನವೂ ಪ್ರತಿನಿತ್ಯ ಕ್ಷೇತ್ರ ಕನ್ಸಿಸ್ಟೆಂಟಾಗಿ ಜನಪರವಾಗಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇರ್ತೀವಿ. ಈ ಮಲ್ಲೇಶ್ವರಂ ಕ್ಷೇತ್ರಕ್ಕೋಸ್ಕರ ತಾವು ಅಥವಾ ರಾಜ್ಯದ ಉದ್ದಾಗಲಕ್ಕೂ ಒಂದೊಂದ್ಸರಿ ಪ್ರವಾಸಗಳು ತಗೊತೀರಿ. ರಾಜಕೀಯ ಬದುಕಿಗಾಗಿ ಖಾಸಗಿ ಬದುಕನ್ನು ಹೇಗೆ ಅದನ್ನು ಇದು ಮಾಡ್ತೀರಿ, ಲೆಕ್ಕಾಚಾರ ಹೆಂಗೆ ಇಟ್ಕೊಂಡಿರ್ತೀರಿ ಅಂತ? ಕಷ್ಟ. ಇನ್ನೂ ಪೊಲಿಟಿಕಲ್ ಸಿಸ್ಟಮ್ಮು, ಸೊಸೈಟಿ ಎವಾಲ್ವ್ ಆಗಬೇಕಾಗತ್ತೆ. ಸೊ ಆ ಎವಾಲ್ವ್ ಆಗುವಂಥ ಪ್ರಕ್ರಿಯೆನಲ್ಲಿದ್ದೀವಿ. ಯಾಕೆಂದರೆ ಹೆಚ್ಚು ಕಡಿಮೆ ಸಿಸ್ಟಮ್ನ ಸ್ಟ್ರೆಂಥನ್ ಮಾಡಬೇಕು ನಾವು. ಚೆನ್ನಾಗಿ ವ್ಯವಸ್ಥೆ, ಪ್ರತಿಯೊಬ್ಬನಿಗೂ ವ್ಯವಸ್ಥೆಯಿಂದ ದೊರಕಬೇಕು. ಹಾಗಾಗಿ ವ್ಯವಸ್ಥೆನ ಭದ್ರ ಮಾಡಬೇಕು. ಈ ವೈಯಕ್ತಿಕವಾಗಿ ನಾವು ಕೆಲಸ ಮಾಡಿಕೊಡೋದು ಒಂದು ಭಾಗ, ವ್ಯವಸ್ಥೆನೇ ಸ್ಪಂದಿಸೋ ರೀತಿಯಲ್ಲಿರಬೇಕು. ವ್ಯವಸ್ಥೆ ಗಟ್ಟಿಯಾಗಿ ಬೆಳಿಬೇಕು. ವ್ಯವಸ್ಥೆ ಗಟ್ಟಿಯಾಗಿ ಬೆಳೆಸಿದಾಗ ಮಾತ್ರ ನಿಜವಾಗೂ ಎಲ್ಲರಿಗೂ ಸಲ್ಲುವಂಥದ್ದಾಗುತ್ತೆ. ನ್ಯಾಯಬದ್ಧವಾಗಿ, ಕ್ರಮಬದ್ಧವಾಗಿ, ನೈತಿಕವಾಗಿ. ಇದು ಸರ್ಕಾರ ಅನ್ನೋಂಥದ್ದು ಒಂದು ದೊಡ್ಡ ಶಕ್ತಿ, ಪವಿತ್ರವಾಗಿರೋದು. ಪವಿತ್ರತೆ ಅಂದರೆ ಅಷ್ಟು ಪವಿತ್ರವಾಗಿರೋದು. ಅದನ್ನು ನೀವು ಸದ್ಬಳಕೆ ಮಾಡ್ತೀರಾ, ದುರ್ಬಳಕೆ ಮಾಡ್ತೀರಾ ಅಂತಾರೆ. ಅದು ಬಹಳ ಮುಖ್ಯವಾದಂಥ ವಿಚಾರ. ಹಾಗಾಗಿ ಇದರಲ್ಲಿ ತುಂಬ ಜನ ದುರ್ಬಳಕೆ ಮಾಡ್ಕೊಳ್ಳೋರು ಇದ್ದಾರೆ, ತುಂಬ ಜನ ಸದ್ಬಳಕೆ ಮಾಡಿ ಜನಪರವಾಗಿ ಕೆಲಸ ಮಾಡೋರು ಇದ್ದಾರೆ. ಸೊ ಈ ಗೊಂದಲದಲ್ಲಿ ನಾವು ಈ ಚಾಲನೆ ಮಾಡಿ ವ್ಯವಸ್ಥಿತವಾಗಿ ಜನರಿಗೆ ಇವಾಗ ಗ್ಯಾರಂಟಿ ಕ್ವಾಲಿಟಿ ಎಜುಕೇಷನ್, ಗ್ಯಾರಂಟಿ ಗುಣಮಟ್ಟ ಶಿಕ್ಷಣ ಕೊಟ್ಟರೆ ಎಷ್ಟು ಸಮಾಜದಲ್ಲಿ ಸುಧಾರಣೆ ಕಾಣ್ಬೋದು. ನೀವು ಯೋಚನೆ ಮಾಡಿ, ನೀವು ಪ್ರತಿಯೊಂದು ಸಮಸ್ಯೆ ಸಮಾಜದಲ್ಲಿ ಕಾಣೋದಕ್ಕೆ ಎಲ್ಲದಕ್ಕೂ ಪರಿಹಾರ ಕಾಣ್ಬೋದು. ಗುಣಮಟ್ಟದ ಆರೋಗ್ಯ ಸೇವೆ ಸರ್ಕಾರ ನಾವು ಖರ್ಚು ಮಾಡ್ತೀವಿ, ಸಂಪನ್ಮೂಲ ಇದೆ, ಸಿಬ್ಬಂದಿಗಳಿದೆ, ವ್ಯವಸ್ಥೆ ಇದೆ, ಎಲ್ಲ ಇದೆ, ಶಿಕ್ಷಣ ಇದೆ. ಇವತ್ತೇನು ಹೊಸ್ದಾಗಿ ಬಂದಿರೋದಲ್ಲ. ಆದರೆ ಅದಕ್ಕೆ ಕಾಳಜಿ ವಹಿಸುವಂಥ ಕೆಲಸ ಇಲ್ಲ. ಇಷ್ಟೇ ಗುಣಮಟ್ಟ ಹೀಗೆ ಮಾಡಿ, ಈ ರೀತಿ ನಮ್ಮ ವ್ಯವಸ್ಥೆಯಲ್ಲಿ ನ್ಯೂನತೆ ಇದೆ, ಇದನ್ನು ಸರಿಪಡಿಸಿ ಉತ್ತಮವಾಗಿ ಮಾಡಿ ಜನಪರವಾಗಿ ಮಾಡ್ತೀನಿ ಅಂತ ಬದ್ಧತೆಯಿಂದ ಹೇಳೋವಂಥ ಮಾತುಗಳು ಎಲ್ಲಿ ಕಾಣ್ತೀರ ನೀವು? ಹಾಗಾಗಿ ಇಂಥ ವಿಚಾರಗಳನ್ನು ನಮ್ಮಲ್ಲೇ ಕಚ್ಚಾಟಗಳು ಹೆಚ್ಚಾದಾಗ ಹಿಂಗಲ್ಲ. ಕಚ್ಚಾಟ ಅಂದರೆ ಅಧಿಕಾರ ಬರೋವರೆಗೂ ಬಾಯಿ ಮಾತಿಗೆ ಏನೋ ಒಂದಿಷ್ಟು ಹೇಳ್ತಾ ಇರ್ತಾರೆ. ಅಧಿಕಾರಕ್ಕೆ ಬಂದಾಗ ಮೈ ಮರೆತು ತಮ್ಮ ಆದ್ಯತೆಗಳೇ ಬದಲಾಗ್ಬಿಡ್ತದೆ. ವೈಯಕ್ತಿಕ ದಾಳಿಗಳು, ಸುಮ್ಮನೆ ಸಮಯ ವ್ಯರ್ಥ ಮಾಡಿಕೊಂಡಿರೋದು, ಅಧಿಕಾರ ದುರ್ಬಳಕೆ ಮಾಡೋದು, ಭ್ರಷ್ಟಾಚಾರ ಮಾಡೋದು, ಇದರಲ್ಲೇ ಅವರ ಆದ್ಯತೆ. ಜಾತಿ ಹೆಸರು ಬಳಕೆ ಮಾಡ್ಕೊಳ್ಳೋದು, ಜಾತಿ ಬಳಕೆ ಮಾಡೋದು, ಅಲ್ಲ ಸಲ್ಲದ ಆಪಾದನೆ ಮಾಡೋದು, ಈ ರೀತಿ ಎಲ್ಲವನ್ನು ತಪ್ಪನ್ನು ಸಮರ್ಥಿಸ್ಕೊಂಡು ಮುಂದೆ ಸಾಗ್ತಾ ಇರ್ತಾರೆ. ಸರ್ಕಾರಗಳಿಗೆ ಬಡಿದಾಟ ಆಗ್ತಾ ಇರ್ತವೆ. ಈಗಂತೂ ತುಂಬ ದೊಡ್ಡ ಮಟ್ಟದ ಚರ್ಚೆಗಳೇ ನಡೀತಾ ಇರ್ತವೆ, ಒಬ್ರಿಗೊಬ್ರು ವಾಗ್ದಾಳಿಗಳು ಮಾಡ್ತಾ ಇರ್ತಾರೆ. BJP ಎಲ್ಲೋ ಒಂದು ಕಡೆ ಆ ಬಡಿದಾಟದ ಲಾಭ ತಗೊಳ್ಳೋದ್ರಲ್ಲಿ ಹಿಂದಾಗ್ತಾ ಇದೆಯಾ ಅಂತ?
ಇಲ್ಲ ಇದು ಮಾಡ್ತಾಯಿದ್ದೀವಿ, ಇಲ್ಲ ಪ್ರಬಲವಾಗಿ ಹೇಳಬೇಕು ಅಂದರೆ ಪ್ರಬಲವಾಗಿ ಚೆನ್ನಾಗಿ ಮಾಡ್ತಾಯಿದ್ದೀವಿ. ಅಂದರೆ ದಿನಕ್ಕೆ ಏನಾಗಿದೆ ನಾಗರಾಜ್ ಅವರೇ, ಪ್ರತಿದಿನವೂ 2-3 ಹೊಸ ಇಶ್ಯೂ ಬರ್ತದೆ. ಪ್ರತಿದಿನ ಯಾವ ವಿಚಾರಗಳನ್ನ ಎತ್ಕೋಬೇಕು, ಯಾವ ವಿಚಾರಗಳು ಬಿಡಬೇಕು, ಪ್ರತಿದಿನ ನೀವು ನೋಡಿ, ಪ್ರತಿದಿನ ಒಂದೇ ದಿನಕ್ಕೆ 4 ಇಶ್ಯೂ ಬರ್ತದೆ, 2 ಇಶ್ಯೂ. ಒಂದನ್ನು ಮುಚ್ಚೋದಕ್ಕೆ ಇನ್ನೊಂದು ಕಡೆ ಬೆಂಕಿ ಇಡ್ತಾರೆ ಅಂತ ಅವ್ರು ಬೇಕು ಅಂತಾನೆ. ಬರುತ್ತೆ. ಇವಾಗ ಒಂದು ಇಶ್ಯೂನ ಡೈವರ್ಟ್ ಮಾಡೋಕೆ ಇನ್ನೊಂದು ತೆಗಿಯೋದು, ಇನ್ನೊಂದು ತೆಗೆದು ಅದನ್ನು ತೆಗಿಯೋದು, ಇದನ್ನು ಬಿಟ್ಟು ಇನ್ನೊಂದು ಮಾಡೋದು, ಹೇಗಾರು ಮಾಡಿ ಇಶ್ಯೂಗಳನ್ನ ಡೈವರ್ಟ್ ಮಾಡೋಕ್ಕೂ ಟ್ರೈ ಮಾಡ್ತಾರೆ. ಮತ್ತು ಅವ್ರ ತಪ್ಪುಗಳನ್ನ ಮುಚ್ಚಾಕೊಳ್ಳೋಕೆ ಇನ್ನೊಂದು ಕಡೆ ಗಮನ ಇನ್ನೊಂದು ಕಡೆ ಹರಿಸೋಕ್ಕೂ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಈ ರೀತಿ ಇವರು ಸೀಸನ್ಡ್ ಕುತಂತ್ರ ಮಾಡೋದರಲ್ಲಿ ತಮ್ಮ ಅನುಭವವನ್ನು ಚೆನ್ನಾಗಿ ಬಳಕೆ ಮಾಡ್ಕೋತಾರೆ, ದುರುಪಯೋಗ ಪಡಿಸ್ಕೋತಾರೆ. ಸೊ ಈ ರೀತಿ ಮಾಡೋ ಮೂಲಕ ಆತ್ಮವಂಚನೆ ಮಾಡ್ಕೊಂಡು ಬದುಕ್ತಾ ಇರ್ತಾರೆ. ಏನು ಆತ್ಮವಂಚನೆ ಯಾತಕ್ಕೆ ಬರಬೇಕು ಇವ್ರು ರಾಜಕೀಯಕ್ಕೆ ಹೇಳಿ? ಯಾವ ಉದ್ದೇಶಕ್ಕಾಗಿ ಬರಬೇಕು? ಬಂದ ನಂತರ ತಮ್ಮ ಉದ್ದೇಶ ಮರೆತು ರಾಜಕೀಯದಲ್ಲಿ ಇರೋವಂಥದ್ದು ಏನಿದೆ ಇವರಿಗೆ? ಆ ಸ್ಪಷ್ಟತೆ, ಆ ನೈತಿಕತೆನೇ ಇರಬೇಕು. ಇಲ್ಲದೇ ಸುಮ್ಮನೆ ಏನೋ ಒಂದು ಮಾಡಬೇಕು, ಮಾಡ್ತಾ ಹೋಗ್ತಾ ಇದ್ದಾರೆ. ತಾವು ರಾಜಕೀಯಕ್ಕೆ ಬರಬೇಕು ಅಂತ ಅಂದುಕೊಂಡಿದ್ದೆ ಯಾವಾಗ, ಮತ್ತು ಏನು ಉದ್ದೇಶ ಇತ್ತು ಸರ್? ನಾನು ಸಣ್ಣ ವಯಸ್ಸಿನಲ್ಲಿ ಒಂದು ಚಿಕ್ಕ ಹುಡುಗನಾಗಿ ನಾನು ಮತ್ತಿಕೆರೆಯಲ್ಲಿ ಇರಬೇಕಾದ್ರೆ ಹೀಗೆ ನಾನು ಜನತಾ ಪಕ್ಷದ ಅಭ್ಯರ್ಥಿ ಆಗ ರಾಮದೇವರು ಪ್ರಚಾರಕ್ಕೆ ಬರ್ತಿದ್ರು, ನೋಡಿದಾಗ ಇದೇನೋ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ, ಇದೇನೋ ಒಂಥರ ನನಗಿಷ್ಟ ಆಯಿತು. ಸೊ ಆ ಒಂದು ಸಣ್ಣ ವಯಸ್ಸಿನಲ್ಲಿ ಒಂದು 7-8 ವರ್ಷದಲ್ಲೇ ನಾನು ನೋಡಿದಾಗ ರಾಜಕೀಯ ಕ್ಷೇತ್ರಕ್ಕೆ ಬರಬೇಕು, ರಾಜಕೀಯದಲ್ಲಿ ನಾನು ಒಬ್ಬ ನಾಯಕನಾಗಿ ಬೆಳಿಬೇಕು ಅನ್ನೋಂಥ ಆಸಕ್ತಿಯಿಂದ ಬೆಳ್ಕೊಂಡು ಬಂದೆ. ನನಗೆ ಹಾಗೆ ಆ ದಿಕ್ಕಲ್ಲಿ ಆಸಕ್ತಿ. ಫ್ಯಾಮಿಲಿ ಹಿನ್ನೆಲೆ ಯಾರು ರಾಜಕೀಯದವರು ಏನಿಲ್ಲ. ಹಾಗೆ ನೋಡಿದ್ರೆ ನಮ್ಮ ಹಳ್ಳಿ ಕಡೆ ಗ್ರಾಮ ಪಂಚಾಯಿತಿ ಇದ್ದರು, ಅಂದರೆ ಪಟೇಲರು, ಚೇರ್ಮನ್ರು, ನಾವೇ ನಮ್ಮ ಭಾಗದಲ್ಲಿ ಸತತವಾಗಿ ಸ್ವಾತಂತ್ರ್ಯ ಎಷ್ಟು ವರ್ಷ ಈ ರಿಸರ್ವೇಷನ್ ಪದ್ಧತಿ ಬಂದಾದ್ಮೇಲೆ ಬೇರೆ ಕಡೆ ಎಲ್ಲರೂ ಎಲ್ಲ ಶಾಶ್ವತವಾಗಿ ಅಲ್ಲ ಚೇರ್ಮನ್ರು, ಪಂಚಾಯಿತಿ ಚೇರ್ಮನ್ರು, ಅಲ್ಲಿ ನ್ಯಾಯ ವ್ಯವಸ್ಥೆ ಸಮಾಜ ನಡೆಸ್ತಿದ್ದು ಪಟೇಲ್ಗಿರಿ ಎಲ್ಲ ಇರೋವು. ಸೊ ಈ ರೀತಿ ನಡೆಯೋದು. ಇದರ ನಂತರ ರಾಜಕೀಯ ಅಂತ ಅವ್ರು ಯಾರು ಹೋಗಿ ನಮ್ಮವರು ಈ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಅಥವಾ ಇನ್ನೊಂದು MLA ಎಲೆಕ್ಷನ್ನು ಅವ್ಯಾವುದೂ ನಿಲ್ಲಕ್ಕೆ ಯಾರೂ ಹೋಗ್ತಿರ್ಲಿಲ್ಲ. ನಮ್ಮನ್ನು ಬರೀ ಬೆಂಬಲ ಕೊಡೋರು. ಆ ರೀತಿ ನೇರವಾಗಿ ಯಾರು ಹಳ್ಳಿ ಮಟ್ಟಕ್ಕೆ, ಪಂಚಾಯಿತಿ ಮಟ್ಟಕ್ಕೆ ಮಾತ್ರ ನಮ್ಮವ್ರು ಸೀಮಿತ ಇದ್ದರು. ನೀವು 8ನೇ ವರ್ಷದಲ್ಲಿ ರಾಜಕೀಯದ ಒಂದು ಆಸೆ ಇಟ್ಕೊಂಡಿದ್ದು, ಸೆಳೆತ. ಅಲ್ಲಿಂದ ಆಚೆ ಹೆಂಗಿತ್ತು ಸರ್ ಪಯಣ ಅಂತ? ಅಷ್ಟು ಸಲೀಸಲ್ಲ ರಾಜಕೀಯ ಪಯಣ ಅಂದರೆ, ರಾಜಕೀಯದಲ್ಲಿ ಏನೋ ಒಂದು ದಕ್ಕಿಸ್ಕೊಳ್ಳೋದು ಅಂತಂದ್ರೆ ಅಷ್ಟು ಈಸಿ ಅಲ್ವಲ್ಲ? ಹೌದು, ಅದನ್ನು ಮನಸ್ಸಿದ್ರೆ ಮಾರ್ಗ ಅಲ್ಲ, ಮನಸ್ಸಿದ್ರೆ ಮಾರ್ಗ. ಆ ರೀತಿ ನಾನು ಸ್ಟೂಡೆಂಟ್ ಓದ್ತಾ ಇದ್ದು. ನಾನು ಇದಾದಮೇಲೆ ಶಿವಮೊಗ್ಗದಲ್ಲಿ ಇಲ್ಲಿ 7ನೇ ಕ್ಲಾಸ್ವರೆಗೂ ಬೆಂಗಳೂರಿನಲ್ಲಿದ್ದೆ. ತದನಂತರ ನಾನು ಶಿವಮೊಗ್ಗಕ್ಕೆ ನಮ್ಮ ತಂದೆಯವ್ರಿಗೆ ವರ್ಗಾವಣೆ ಆಯಿತು. ಆ ವರ್ಗಾವಣೆ ಆದಾಗ ಶಿವಮೊಗ್ಗ ಒಂಥರ ಇನ್ನೂ ರಾಜಕೀಯಕ್ಕೆ ಒಂದು ನೆಲೆ ಆಗಿತ್ತು. ಸೊ ನಾನು ಸುತ್ತಮುತ್ತ ನಾನು ಪ್ರತಿನಿತ್ಯನೂ ಎಲ್ಲಿ ನನ್ನ ಆಟದ ಮನೆ ಮುಂದೆ ಹೋದ್ರೇ ನೆಹರು ಮೈದಾನ, ಅಲ್ಲಿ ಯಾವಾಗಲೂ ನೆಹರು ಮೈದಾನದಿಂದ ನ್ಯಾಷನಲ್ ಕಾಲೇಜ್ ಗ್ರೌಂಡು, ಈ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಅನ್ನೋಂಥದ್ದು ಹೇಗೆ ಬೆಂಗಳೂರು ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಇತ್ತು ಹಾಗೆ ಅಲ್ಲೊಂದು ಯಾವಾಗಲೂ ರಾಜಕೀಯದ ಭಾಷಣ, ರಾಜಕಾರಣಿಗಳು, ನಾಯಕರುಗಳು, ಶಿವಮೊಗ್ಗ ಒಂಥರ ರೀತಿ ಚೆನ್ನಾಗಿ ರಾಜಕೀಯದ ವಾತಾವರಣ. ಹಂಗಾಗಿ ಅಲ್ಲಿ ಸುತ್ತಮುತ್ತಿದ್ದಂಥ ಜನರು ಅದೇ ರೀತಿ ಸಿಕ್ತರು. ಮನಸ್ಸಿದ್ದವ್ರಿಗೆ ಆ ಮನಸ್ಸರು ಸಿಗ್ತಾರಂತಲ್ಲ, ಹಾಗೆ ನನಗೂ ಸಮಾನ ಮನಸ್ಕರದವರು. ಹಂಗಾಗಿ ನಾನೇನು ಡೀಪ್ ಇರಲಿಲ್ಲ, ಮೇಲ್ನೋಟಕ್ಕೆ ನಾನು ಗಮನಿಸ್ತಾನೇ ಇದ್ದೆ. ಆ ಗಮನಿಸ್ತಾ ನೋಡ್ತಾ ಬೆಳೆದಾಗ ನಾನು ಹಾಗೆ ಮೆಡಿಕಲ್ ಸೇರಿದೆ. ಮೆಡಿಕಲ್ನಲ್ಲೂ ನಾನು ಸ್ಟೂಡೆಂಟ್ ರೆಪ್ರೆಸೆಂಟೇಟಿವ್ ಆಗಿ ಎಲೆಕ್ಟ್ ಆದೆ, ಮತ್ತು ಕಾಲೇಜ್ ಪ್ರೆಸಿಡೆಂಟ್ ಆದೆ, ನೇರವಾಗಿ ಕಾಲೇಜ್ ಪ್ರೆಸಿಡೆಂಟ್ ಆದೆ. ಅಲ್ಲೂ ಚುನಾವಣೆಗಳಿಗೆ? ಹೌದು, ನೇರವಾಗಿ ಕಾಲೇಜ್ ಪ್ರೆಸಿಡೆಂಟ್ ಆದೆ. ಮತ್ತು ಮಂಗಳೂರು ಯೂನಿವರ್ಸಿಟಿನಲ್ಲಿ, ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಆ ಸೆನೆಟ್ ಎಲೆಕ್ಷನ್ ಸ್ಕೂಲಲ್ಲಿ ಅದರಲ್ಲೆಲ್ಲ ನಾವೇ ಮುಂದಾಳತ್ವ ತೊಗೊಳ್ಳೋವು, ಮುಂಚೂಣಿನಲ್ಲಿ ತೊಗೊಳ್ತಿದ್ದೆ. ಅದಾದಮೇಲೆ ಸ್ಟೇಟ್ ಜೂನಿಯರ್ ಡಾಕ್ಟರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆದೆ. ಅದಾದಮೇಲೆ ಬೆಂಗಳೂರು ಸಿಟಿ ಸೆನೆಟ್ ಎಲೆಕ್ಷನು, ಅದಾದಮೇಲೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಸೆನೆಟ್ ಸಿಂಡಿಕೇಟು, ಹೀಗೆ ನಾನು ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಬಂದೆ. ಬಟ್ ನೇರವಾಗಿ ರಾಜಕೀಯಕ್ಕೆ ಬರಬೇಕು ಅಂತ ನಾನು 95ರಲ್ಲೇ ಎಲೆಕ್ಷನ್ ಸ್ಪರ್ಧೆ ಮಾಡಬೇಕು ಅಂತಿದ್ದೆ. 95ರಲ್ಲಿ ಎಲೆಕ್ಷನ್ ಸ್ಪರ್ಧೆ ಮಾಡಬೇಕು ಅಂತಿದ್ದೆ. ಆದರೆ 95ರಲ್ಲಿ ಮಾಡಬೇಕು, 94ರಲ್ಲಿ ಅಸೆಂಬ್ಲಿ ಇತ್ತು, 95ರಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ನನಗೆ ಅನಿಸ್ತು ಇದು ಟೂ ಅರ್ಲಿ. ನಾನು ಒಂದು ಸ್ವಲ್ಪ 95ರಲ್ಲಿ ತಮಗೆ ಎಷ್ಟು ವಯಸ್ಸು? ಆಗ 24. 24ರಲ್ಲೇ MLAಗೆ ಟ್ರೈ ಮಾಡೋಣ ಅಂತಲೇ ಇದ್ರಿ? ಓಕೆ. ಆ ಟೈಮಿಗೆ ನಾನು ಮಾಡೋಣ ಅಂತಿದ್ದೆ. ಬಟ್ ಏನು ಅಂದರೆ ಟೂ ಅರ್ಲಿ. ನಾನು ಯಾರು ಅಂದರೆ ಏನು ಅಂತ ಐಡೆಂಟಿಟಿ ಹೇಳೋಕ್ಕಾಗಲ್ಲ. ನಮ್ಮ ಪರಿಚಯ ಏನು, ನನ್ನ ಕೊಡುಗೆ ಏನು, ಅನುಭವ ಏನು,
ನನ್ನ ಜೀವನಾಂಶ ಏನು, ನನ್ನ ಸ್ವಂತ ಕಾಲ ಮೇಲೆ ನಾನೇ ನಿಂತಿಲ್ಲ, ನಾನೇ ನನ್ನ ಕಾಲ ಮೇಲೆ ನಿಂತಿಲ್ಲ ಅಂದರೆ ಇನ್ನೊಬ್ರಿಗೆ ಏನು ಮಾಡಲಿಕ್ಕಾಗತ್ತೆ. ಹಾಗಾಗಿ ಒಂದಿಷ್ಟು ಸಂಪಾದನೆ ಮಾಡಬೇಕು, ಒಂದು ನನ್ನದೇ ಆದಂಥ ವ್ಯವಸ್ಥೆನ ಅಥವಾ ಒಂದು ವ್ಯಾಪಾರ, ಒಂದು ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡಿ ನನ್ನದೇ ಆದಂಥ ಸಂಸ್ಥೆ ಸ್ಥಾಪನೆ ಮಾಡಬೇಕು ಅಂತೆಲ್ಲ ನಿಶ್ಚಯ ಮಾಡಿ ಆ ದಿಕ್ಕಲ್ಲಿ ನಾನು ಹೆಜ್ಜೆ ಇಟ್ಟು ಒಂದಿಷ್ಟು 10 ವರ್ಷ ಕಾಲ ನಾನು ನನಗೆ ಆದಂಥ ಸಮಯ ಕೊಟ್ಕೊಂಡು ಒಂದು ಸ್ವಲ್ಪ ಒಂದು ಮಟ್ಟಕ್ಕೆ ಇದೆ ಹೇಳಿದ್ನಲ್ಲ, ಸೆನೆಟೋ ಸಿಂಡಿಕೇಟ್ ಇವೆಲ್ಲ ಒಂದಿದ್ದೆ, ಜನರ ಮಧ್ಯದಲ್ಲೂ ಇದ್ದೆ. ಆದರೆ ನನಗೂ ಸಮಯ ಕೊಟ್ಕೊಂಡು ವಿದ್ಯಾಸಂಸ್ಥೆ, ಡಯಾಗ್ನೋಸ್ಟಿಕ್, ಬೇರೆ ಬಿಸ್ನೆಸ್, ಈ ರೀತಿ ಬೇರೆ ಬೇರೆ ಒಂದಿಷ್ಟೆಲ್ಲ ತುಂಬ 10 ವರ್ಷ ಕಾಲದಲ್ಲಿ ಒಂದಿಷ್ಟು ಏನೆಲ್ಲ ಪ್ರಯತ್ನಗಳನ್ನು ಮಾಡಬೇಕಿತ್ತು ಎಲ್ಲ ಪ್ರಯತ್ನಗಳನ್ನು ಮಾಡಿಕೊಂಡು ಒಂದು ಬೆಳೆಯುವಂಥದ್ದು ಮಾಡಿ ಮತ್ತೆ ನಿಶ್ಚಯ ಮಾಡಿ 2004ರಲ್ಲಿ ಮೂರರಲ್ಲಿ BJP ಸೇರಿ 4ರಲ್ಲಿ ಚುನಾವಣೆಗೆ ಒಂದೇ ವರ್ಷದಲ್ಲೇ ಅಲ್ಲೊಂದು ಸೋಲು. ಆದರೆ ನಾನು ಸೋಲ್ತೀನಿ ಅಂತ ಅಂದ್ಕೊಂಡೆ ಬರಲಿಲ್ಲ, ಬಂದೆ. ಹಾಗಾಗಿ ಭಾಳ ವಿಶ್ವಾಸದಲ್ಲಿ ಬಂದಿದ್ದೆ ಗೆಲ್ತೀನಿ ಅಂತ. ಸೋಲ ಗೆಲುವಿನ ಸೋಪಾನ. ನಿಜವಾಗ್ಲೂ ಅದನ್ನು ರೂಢಿಸ್ಕೊಂಡ್ರಿ ತಾವು. ರೂಢಿಸ್ಕೊಂಡು ಆ ಸೋಲು ಏನು ಕಲಿಸ್ತು ಸರ್ ಪಾಠ ಅಂತ? ಅದೇ ಪಾಠ ಅನ್ನೋದಕ್ಕೆ ಏನು ಅನ್ನೋದಕ್ಕಿಂತನೂ ತುಂಬ ಅಲ್ಲಿಗೆ ಹಿಂದೆ ಸರಿದೇನೆ ಮುಂದೆ ಹೆಜ್ಜೆ ಇಡ್ತಾ ಸೋಲನ್ನು ನಾವು ಪಾಸಿಟಿವ್ ಆಗಿ ತೊಗೊಂಡು ಆಯಿತು, ಜನ ಏನು ನಿಶ್ಚಯ ಮಾಡಿದ್ದನ್ನು ಒಪ್ಕೊಳ್ಳೋಂಥದ್ದು ಆಗಬೇಕು, ಮುಂದೆ ಪ್ರಯತ್ನ ಮಾಡೋಣ, ತಿರ್ಗಾ ಜನರ ಮಧ್ಯದಲ್ಲಿ ಪ್ರಯತ್ನ ಮಾಡಿ, ಜನರ ಮಧ್ಯದಲ್ಲಿ ಎಲ್ಲರ ಜೊತೆ ಇದ್ದು ಕೆಲಸ ಮಾಡಿ ವಿಶ್ವಾಸನ ಇನ್ನೂ ಚೆನ್ನಾಗಿ ಸಂಘಟಿತನಾಗಿ ಇನ್ನೂ ಉತ್ತಮವಾಗಿ ಚಾಲೆಂಜನ್ನು ಸ್ವೀಕರಿಸಿ ತಯಾರಾಗಿ 2008ಗೆ ಅಶ್ವಥ್ ನಾರಾಯಣ ಅವ್ರ ಪಾಲಿಗೆ RSS ಏನು ಸರ್? ನಿಜ, ನನಗೆ ಒಂದು ಪ್ರೇರೇಪಣೆಯ ಸಂಘ, ಮಾರ್ಗದರ್ಶನ. ಯಾವಾಗ ನೀವು RSS ಅಲ್ಲಿದ್ರಿ? ಸಂಘ ಏನು ನಿಮ್ಮ ಪಾಲಿಗೆ? ಸಂಘ ನನಗೆ ಪ್ರೇರೇಪಣೆ. ನಮಗೇನು ಅಂದರೆ ದೇಶ ಕಟ್ಟೋ ಕೆಲಸದಲ್ಲಿ ನಮ್ಮನ್ನು ನಾವು ಹೇಗೆ ತೊಡಗಿಸ್ಕೋಬೇಕು, ರಾಷ್ಟ್ರ ಮೊದಲು ಅನ್ನುವಂಥದ್ದನ್ನ ಭಾಳ ಸ್ಪಷ್ಟವಾಗಿ ತಿಳಿಸುವಂಥದ್ದಾಗುತ್ತೆ. ರಾಷ್ಟ್ರ ಮೊದಲು ಅನ್ನುವಂಥದ್ದು ಆಗಬೇಕು. ಮತ್ತು ಏನು ಒಂದು ಏನು ನ್ಯೂನತೆ ಇದೆ ನಮ್ಮ ಸಮಾಜದಲ್ಲಿ ಈಗ, BJPನೇ ಯಾಕೆ ಅಂತ ನೀವು ಕೇಳಬೇಕು, ಯಾಕೆ BJPನೇ ಸೇರಬೇಕಿತ್ತು? ಈ ಸ್ಪಷ್ಟತೆ, ಈ ತುಷ್ಟೀಕರಣ, ತಾರತಮ್ಯ ಇಲ್ಲದೆ ಡಿವಿಸಿವ್ ಪೊಲಿಟಿಕ್ಸು, ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ ಅನ್ನೋಂಥದ್ದು ಏನು ನಾನು ಕಾಣಲಿಲ್ಲ. ಒಂದೇ ಹಾದಿ ನೋಡಿ ಬೇಜಾರ. ಮತ್ತು ಕಾಂಗ್ರೆಸ್ಗೂ ಈ ವೋಟ್ ಬ್ಯಾಂಕ್ ಪೊಲಿಟಿಕ್ಸು, ನಾವು ಇದು ಬಂದಾಗ ಯಾರು ಆಗ ಆ ಟೈಮಲ್ಲಿ ಅಧಿಕಾರಕ್ಕೆ ಬರ್ತಾರೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಅವತ್ತು BJP ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರ್ತಾರೆ ಅಂತ ಯಾವತ್ತೂ ಅಂದ್ಕೊಂಡಿಲ್ಲ. ಬಟ್ ನನಗೆ ಸರಿಯಾಗಿರೋ ಪಕ್ಷ, ನನಗಿದೇ ಸರಿಯಾಗಿ ಸೂಕ್ತವಾಗಿರೋ ಪಕ್ಷ, ನಮ್ಮ ರಾಷ್ಟ್ರಕ್ಕೆ ಒಳ್ಳೆಯದು, ನಮ್ಮ ಸಮಾಜಕ್ಕೆ ಒಳ್ಳೆಯದು, ನಮ್ಮ ರಾಜ್ಯಕ್ಕೆ ಒಳ್ಳೆಯದು ಅನ್ನೋಂಥ ಸ್ಪಷ್ಟತೆಯನ್ನು ಪಡ್ಕೊಂಡೆ. ನಾನು ಸುಮ್ಮನೆ ಏನೋ ಒಂದು ರಾಜಕೀಯ ಪಕ್ಷ ಸೇರಬೇಕು ಅಂತ ಸೇರಿದಲ್ಲ, ನಿರ್ದಿಷ್ಟವಾಗಿ ಯಾಕೆ ಸೇರಬೇಕು ಅನ್ನೋಂಥ ಸ್ಪಷ್ಟತೆ ಇಟ್ಕೋಬೇಕು. ಇವಾಗ ಯೂನಿಫಾರ್ಮ್ ಸಿವಿಲ್ ಕೋಡ್ ವಿಚಾರದಲ್ಲಾಗಲಿ, ಒಂದು ರಾಮ ಮಂದಿರದ ವಿಚಾರದಲ್ಲಾಗಲಿ, ಮತ್ತು ಈ ತಾರತಮ್ಯ, ಗೊಂದಲ ಇಲ್ಲ, ತುಷ್ಟೀಕರಣ ಇಲ್ಲ. ಸೊ ಹಾಗಾಗಿ ನೇರವಾಗಿ ಈ ಸ್ಪಷ್ಟತೆ ಇರೋಂಥ ನಮ್ಮ ಪಕ್ಷಕ್ಕೆ BJP ಪಕ್ಷ. ಸೊ ಇದನ್ನೇ ಸೂಕ್ತವಾಗಿರೋದು. ಏನೇ ಕಷ್ಟ ಆಗಲಿ, ಸವಾಲಾಗಲಿ, ಜನರ ಆಶೀರ್ವಾದ, ಜನರ ಹೋರಾಟದಲ್ಲಿ ಭಾಗವಹಿಸಿ ಪಕ್ಷವನ್ನು ಜೊತೆಯಲ್ಲಿ ಬೆಳೆದು ಈ ರಾಜ್ಯದಲ್ಲಿ ಜನಪರವಾದಂಥ ಆಡಳಿತ ಕೊಡಬೇಕು, ನಡೆಸಬೇಕು ಅನ್ನೋಂಥದ್ದು ಒಂದು ಕನಸಾಗಿತ್ತು. RSS ಬಗ್ಗೆ ತುಂಬ ದೊಡ್ಡ ಮಟ್ಟದ ಅಭಿಮಾನ ಇಟ್ಕೊಂಡು, ಪ್ರೀತಿ ಗೌರವ ಇಟ್ಕೊಂಡು, ಈ ದೇಶಕ್ಕೋಸ್ಕರ ಇರುವಂಥ ಒಂದು ಮುಂಚೂಣಿ ಸಂಘಟನೆ ಅಂತ ಹೇಳ್ಬಿಟ್ಟು ಎಲ್ಲರ ಮನಸ್ಸಲ್ಲೂ ಇರುವಂಥದ್ದು BJPಗರಿಗೆ. ಆದರೆ BJPಗೆ RSSನ್ನು ತೊಡೆದು ಹಾಕಿ ಅನ್ನುವಂಥ ಕೂಗು ಕೇಳಿದಾಗ್ಲೂ ಕೂಡ ಅಂಥ ದೊಡ್ಡ ಮಟ್ಟದ ಇದನ್ನು ತಗೊಳ್ಳೋದಿಲ್ಲ ಯಾಕೆ ಅಂತ BJPಗರು ಸ್ವಲ್ಪ ಹಿನ್ನೆಲೆಗೆ ಸರಿದು ಬಿಡ್ತಾರೆ ಒಂದೊಂದು ಸಾರಿ. ಇಲ್ಲ, ಇದು ಭಾಳ ಮುಖ್ಯವಾಗಿ ಏನು ಅಂದರೆ ತುಂಬ ಸಲ ಅವ್ರನ್ನ ಇಗ್ನೋರ್ ಮಾಡೋದು. ಏನು ಅಂದರೆ ನಮ್ಮ ಎದುರಾಳಿಗಳು ಕೆಲವು ಸಲ ತಾತ್ಸಾರನೇ ಮದ್ದು ಅಂತನ್ನುವಂಥದ್ದು, ಉದಾಸೀನ ಮಾಡಬೇಕು, ಮತ್ತು ಓವರಾಗಿ ಕೆಲವ್ರಿಗೆ ರೆಸ್ಪಾಂಡು ಮಾಡಬಾರ್ದು. ಇವತ್ತೇನು RSS ಬಗ್ಗೆ ಹೇಳಬೇಕಂದ್ರೆ ಇಡೀ ದೇಶದ 140 ಕೋಟಿ ಜನಕ್ಕೂ RSSನ ಕೊಡುಗೆಯನ್ನು, ಪ್ರತಿನಿತ್ಯ ಜನಪರವಾಗಿ ಏನು ಕೆಲಸ ಮಾಡ್ತಿದ್ದಾರೆ, ಅವರ ಬದ್ಧತೆಯನ್ನು, ಅವರ ತ್ಯಾಗ, ಬಲಿದಾನ, ಜನಪರವಾಗಿ ಕೆಲಸ ಮಾಡ್ತಿರೋದು, ಇಡೀ ಸಮಾಜಕ್ಕಾಗಿ ಸಮರ್ಪಣೆಯನ್ನು ಮಾಡಿಕೊಂಡು ಪೂರ್ಣಾವಧಿ ಸಮಾಜಕ್ಕಾಗಿ ಪಣ ತೊಟ್ಟು ಕೆಲಸ ಮಾಡೋಂಥ ಒಂದು ಸ್ವಯಂ ಸೇವಕರು. ಇಂಥ ಸ್ವಯಂ ಸೇವಕರು ಜನಪರವಾಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ಜನರಿಗೆ ಇವತ್ತಿಂದಲ್ಲ, ಇವತ್ತು 100 ವರ್ಷ ಪೂರೈಸಿದೆ. 100 ವರ್ಷದಲ್ಲಿ ಎಂತೆಂಥ ಸವಾಲುಗಳು, ಎಂತೆಂಥ ಸಮಸ್ಯೆಗಳನ್ನು, ಎಂತೆಂಥ ಕಾಲದಲ್ಲಿ ಅವ್ರ ಮೇಲೆ ಅಲ್ಲ ಸಲ್ಲದ ಆಪಾದನೆಯನ್ನು 47ರಲ್ಲಿ ಸಂಘ ಸದೃಢವಾಗೇ ಇದೆ.
ಸಂಘ ಸದೃಢವಾಗಿ ಹೆಮ್ಮರವಾಗಿ ಬೆಳೆದಿದೆ. ಇವತ್ತು ವಿಶ್ವಮಟ್ಟಕ್ಕೆ, ಇವತ್ತು ಭಾರತ ಅಲ್ಲ, ಇದು ವಿಶ್ವಮಟ್ಟದ ಸಂಘಟನೆ ಆಗಿದೆ. ವಿಶ್ವಮಟ್ಟದಲ್ಲಿ ಯಾವ ರೀತಿ ಸಮಾಲೋಚನೆಗಳನ್ನು, ಮಾನವೀಯತೆಯನ್ನು, ಇಡೀ ವಿಶ್ವವನ್ನೇ ಒಂದು ಕುಟುಂಬವಾಗಿ ನೋಡುವಂಥದ್ದು, ವಸುದೈವ ಕುಟುಂಬಕಂ ಅನ್ನುವಂಥದ್ದು ನಮ್ಮ ಮೂಲ ಇರೋವಂಥ ಮಂತ್ರ ಅದು. ಹಾಗಾಗಿ ಈ ದಿಕ್ಕಲ್ಲಿ ಇಡೀ ವಿಶ್ವಕ್ಕೆ ಸಲ್ಲುವಂಥದ್ದು ನಮ್ಮ ಸಂಸ್ಕೃತಿ, ನಮ್ಮ ಆಚಾರ, ನಮ್ಮ ಧರ್ಮ, ನಮ್ಮ ಆಲೋಚನೆಗಳನ್ನು ಇಡೀ ವಿಶ್ವದಲ್ಲಿ ಒಪ್ಕೊಳ್ಳುವಂಥದ್ದು ಆಗ್ತಿದೆ. ಇವತ್ತು ಯೋಗದಿಂದ ಹಿಡಿದಾಗಲಿ, ಗೀತೆಯಿಂದ ಹಿಡಿದು ಇವತ್ತು ರಾಮಾಯಣದಿಂದ ಹಿಡಿದು ಎಲ್ಲ ವಿಚಾರ, ವೇದ, ಉಪನಿಷತ್ ಇವೆಲ್ಲವೂ ಇಡೀ ವಿಶ್ವಕ್ಕೆ ಉತ್ತಮವಾಗಿ ತಿಳಿಸುವಂಥದ್ದು. ಈವನ್ ಸ್ವಾಮಿ ವಿವೇಕಾನಂದರು ಅದನ್ನೇನು ನಮ್ಮ ಮಾಡರ್ನ್ ರಿಲಿಜನ್ನ ಒಂದು ಆಧುನಿಕವಾಗಿ ಇಡೀ ವಿಶ್ವಕ್ಕೆ ವೈಜ್ಞಾನಿಕವಾಗಿ ತಿಳಿಸುವಂಥ ಪ್ರಯತ್ನವನ್ನು ಮಾಡಿರುವಂಥವ್ರು. ಸೊ ಈ ರೀತಿ ಎಲ್ಲನೂ ಚೆನ್ನಾಗಿ ಬೆಳೀತಿದೆ. ನಮ್ಮ ಡಿಪ್ಲೊಮಸಿ ಇವತ್ತು ಯೋಗನೇ ನೋಡಿರಿ, ಇಡೀ ವಿಶ್ವವ್ಯಾಪ್ತಿಯಲ್ಲಿ ಹೇಗೆ ಸ್ವೀಕರಿಸಿದ್ದಾರೆ. ನಮ್ಮ ಸಂಸ್ಕೃತಿಯನ್ನು, ನಮ್ಮ ಆಚಾರ ವಿಚಾರಗಳನ್ನು ಚೆನ್ನಾಗಿ ಒಪ್ಕೊಂಡಿರುವಂಥದ್ದು. ಇವತ್ತು ಸಂಸ್ಕೃತ ಅನ್ನೋದು ಸಹ ಹೇಗೆ ಒಂದು ಯೂನಿವರ್ಸಲ್ ಲ್ಯಾಂಗ್ವೇಜ್ ಆಗಿ, ಮದರ್ ಆಫ್ ಆಲ್ ಲ್ಯಾಂಗ್ವೇಜಸ್ ಅಂದರೆ ಒಂದು ಸಂಸ್ಕೃತ ಅನ್ನೋದನ್ನ ಇಡೀ ವಿಶ್ವ ಒಪ್ಕೊಳ್ಳೋಂಥದ್ದಿದೆ. ಸೊ ಈಗೆಲ್ಲ ಪಾಸಿಟಿವ್ ಇದ್ದಾಗ ನಮ್ಮ ಶಕ್ತಿ ವ್ಯಾಪ್ತಿ ಬರೀ ನಮ್ಮ ಭಾರತಕ್ಕೆ ಸೀಮಿತವಾಗಿದ್ರೂ ಸಾಲಲ್ಲ. ಹಾಗಾಗಿ ವಿಶ್ವಮಟ್ಟದಲ್ಲಿ ಇವತ್ತು ನಮ್ಮ ಧರ್ಮ, ನಮ್ಮ ಆಚರಣೆ, ನಮ್ಮತನ ಅನ್ನುವಂಥದ್ದನ್ನ ಇಡೀ ವಿಶ್ವಕ್ಕೆ ತಿಳಿಸ್ಬೇಕು. ಆ ತಿಳಿಸಿದಾಗಲೇ ನಾವು ಸದೃಢವಾಗಿ ಬೆಳೆಯುವಂಥದ್ದಾಗುತ್ತೆ. ನಮ್ಮದೇನು ಇಲ್ಲೇನೋ ಒಂದು ಸಣ್ಣ ಮಟ್ಟದಲ್ಲಿ ಇಲ್ಲಿ ಯೋಚನೆ ಅಲ್ಲ, ಇದು ವಿಶ್ವಮಟ್ಟದಲ್ಲಿ ಎಲ್ಲರೂ ಒಪ್ಕೊಳ್ಳುವಂಥ ರೀತಿಯಲ್ಲಿರುವಂಥ ಒಂದು ಧರ್ಮ, ಒಂದು ಆಚರಣೆ, ಒಂದು ಸಂಸ್ಕೃತಿ ಇದೆಯೇನು ಅಂತದನ್ನ ತಿಳಿಸೋವಂಥದ್ದು ಮಾಡ್ತಿದ್ದಾರೆ. ಪ್ರಬಲವಾಗಿ RSS ಅದನ್ನು ಮಾಡ್ತಿದ್ದಾರೆ. RSS ಸರಿಯಾಗಿ ಸಮರ್ಥಿಸ್ಕೊಳ್ಳೋದಿಲ್ವಾ ಅಂತ ನನಗೊಂದು ಲೆಕ್ಕ. ಏನಂತಂದರೆ ಈ ಕಾಂಗ್ರೆಸ್ ಆದಿಯಾಗಿ ಒಂದಷ್ಟು ಬೇರೆ ಎಡಪಂಥೀಯರು ತುಂಬ ಕೆಳಮಟ್ಟದಲ್ಲಿ ಒಂದು ಪ್ರಶ್ನೆ ಹಾಕ್ತಾರೆ. ಸ್ವಾತಂತ್ರ್ಯ ಪಡೆದುಕೊಳ್ಳುವಲ್ಲಿ RSSನ ಪಾತ್ರ ಏನು? RSS ಅವರು ಎಲ್ಲಿದ್ದರು ಆವಾಗ? ಕಟ್ಟ ಕಡೆಯ ಪ್ರಜೆನೂ ಪ್ರಶ್ನೆ ಮಾಡ್ತಾನೆ. ಇದನ್ನು ಸರಿಯಾಗಿ ಉತ್ತರಿಸೋದಿಲ್ಲ ಅವರಿಗೆ ಅಂತ. ಯಾಕೆ ಅದನ್ನು ಕಡೆಗಣನೆ ಮಾಡ್ತಾರೆ? ಭಾಳ ಸ್ಪಷ್ಟವಾಗಿ ಉತ್ತರ ಕೊಡೋಂಥ. ಈಗ ನೋಡಿ, ಸ್ಥಾಪನೆಯಾಗಿ 100 ವರ್ಷ ಆಗಿದೆ. ನಮ್ಮ ಸಾವರ್ಕರ್ ಅವರಿಂದ ಹಿಡಿದು, ಭಗತ್ ಸಿಂಗ್ ಅವರಿಂದ ಹಿಡಿದು, ಡಾಕ್ಟರ್ ಜಿಯಿಂದ ಹಿಡಿದು ಯಾವ ರೀತಿ ಅವರು ಸ್ವಾತಂತ್ರ್ಯದಲ್ಲಿ ಕಾಂಗ್ರೆಸ್ನಲ್ಲಿ ಸದಸ್ಯರಾಗಿದ್ದರು. ಡಾಕ್ಟರ್ ಜಿ RSS ಸ್ಥಾಪನೆ ಮಾಡೋ ಮುಂಚೆ RSS ಕಾಂಗ್ರೆಸ್ನ ಸದಸ್ಯರೇ ಆಗಿದ್ದರು. ಯಾವ ರೀತಿ ಅವ್ರು ಬೆಳೆಸಿ ಒಂದು ಸಂಘಟನೆಯನ್ನು ಹೇಗೆ ಕಟ್ಟಬೇಕು, ಒಬ್ಬ ವ್ಯಕ್ತಿ ಇಲ್ಲ, ಒಂದು ಸಂಘಟನೆ ವ್ಯಕ್ತಿಯನ್ನಿಷ್ಟೇ ಅಲ್ಲ, ಒಂದು ಸಂಘಟನೆಯನ್ನು ಬಲವಾಗಿ ಕಟ್ಟಬೇಕು ಅನ್ನೋಂಥದ್ದಕ್ಕೆ ಮೂಲ ಬುನಾದಿಯನ್ನು ಹಾಕಿ ಅದರ ಕಾರ್ಯ ಏನು ವರ್ಕಿಂಗ್ ಪ್ಲ್ಯಾನನ್ನು ಒಂದಿಷ್ಟು ಯುವಕರು ಅವರ ಒಂದು ಸಮಕಾಲೀನರ ಜೊತೆಯಲ್ಲಿ ಸಮಾಲೋಚನೆಯನ್ನು ಮಾಡಿ ಆ ತಂಡವನ್ನು ಹಂತವಾಗಿ ಎಲ್ಲ ಕಡೆ ಇವತ್ತು ಕಟ್ತಾ ಬಂದಿರುವಂಥದ್ದು. ಹೇಗೆ ಅವ್ರ ಕೊಡುಗೆ ದೇಶದ ಸ್ವಾತಂತ್ರ್ಯಕ್ಕೆ ಅದ್ಭುತ ಕೊಡುಗೆ ಕೊಟ್ಟಿರೋಂಥದ್ದು. ಯುದ್ಧದ ಸಮಯದಲ್ಲಿ ಇವನ್ ಜವಾಹರ್ಲಾಲ್ ನೆಹರು ಅವರೇ ಚೈನಾ ಜೊತೆ ಯುದ್ಧಕ್ಕೆ ನಿಂತಾಗ, ಪಾಕಿಸ್ತಾನ ಜೊತೆ ಯುದ್ಧಕ್ಕೆ ನಿಂತಾಗ ಯಾವ ರೀತಿ ಸ್ವಯಂ ಸೇವಕರು ಮುಂಚೂಣಿಯಲ್ಲಿ ನಿಂತ್ಕೊಂಡು ದೇಶ ರಕ್ಷಣೆ ಮಾಡೋಕ್ಕೆ ಬಂದಿರೋವಂಥದ್ದಾಗಲಿ, ಅಥವಾ ಎಮರ್ಜೆನ್ಸಿ ಟೈಮಲ್ಲೂ ಅಷ್ಟೇ ಹೋರಾಟ ಮಾಡಿದಾಗಲಿ, ಇವತ್ತು ಭ್ರಷ್ಟಾಚಾರದ ವಿರುದ್ಧವಾಗಿ ದೇಶದಲ್ಲಿ ಕ್ರಾಂತಿ ಆಗ್ತಿರ್ಬೇಕಾದ್ರೆ, ಹೋರಾಟ ನಡೀತಿರ್ಬೇಕಾದ್ರೆ ಮುಂಚೂಣಿಯಲ್ಲಿ ನಿಂತಿರೋದಾಗಲಿ, ಅಥವಾ ದೇಶದ ಸಂಸ್ಕೃತಿ, ಧರ್ಮ, ಆಚರಣೆನ ರಕ್ಷಣೆ ಮಾಡಲಿಕ್ಕಾಗಲಿ, ಪ್ರತಿಯೊಂದು ಸಂದರ್ಭದಲ್ಲೂ ಮುಂಚೂಣಿಯಲ್ಲಿ ನಿಂತು ಇವತ್ತು ದೇಶ ಕಟ್ಟುವಂಥದ್ದು, ದೇಶನ ರಕ್ಷಣೆ ಮಾಡುವಂಥದ್ದನ್ನ ಹಲವಾರು ಸಂದರ್ಭದಲ್ಲಿ ಮಾಡಿ ಇವತ್ತು ಹಂತವಾಗಿ ಬೆಳೆದು ಇವತ್ತು ಹೆಮ್ಮರವಾಗಿ ಮನೆಯಲ್ಲೂ ಇವತ್ತು ಸ್ವಯಂ ಸೇವಾ ಸಂಘದ ಬಗ್ಗೆ ಎಲ್ಲರೂ ಅಪಾರ ಗೌರವ, ನಂಬಿಕೆ ಇರುವಂಥದ್ದು. ಧರ್ಮ, ದೇಶ ಅಂದರೆ ಕೋಮುವಾದಿ ಅಂತ ಇದ್ದಾರೆ, ಏನು ತಿಳಿಸ್ರು? ಈಗ ಆಪಾದನೆ ಮಾಡೋಕ್ಕೆ ಯಾವ ರೀತಿ ಬೇಕಾದ್ರೂ ಆಪಾದನೆ ಮಾಡ್ಬೋದು. ಸುಮ್ಮನೆ ಏನು ಮಸಿ ಬಳಿಯೋಕ್ಕೆ ಕೋಮುವಾದಿಗಳಂತ ಹೇಳ್ಬಿಡೋದು. ಕೋಮುವಾದಿ ಅಂದರೆ ಏನು? ಇವತ್ತು ಕೋಮುವಾದಿ ಅಂತ ನಾವು ಮಾತು ಬಿಡಿ, ನಮ್ಮ ದೇಶ ಬಿಡಿ, ಇಡೀ ವಿಶ್ವವನ್ನೇ ನಮ್ಮ ಅಣ್ಣ ತಮ್ಮದಿರ ಥರ ನೋಡಬೇಕು, ಒಂದು ಪ್ರೀತಿ ಮಾನವೀಯತೆಯನ್ನು ನೋಡಬೇಕು. ಹಾಗಂತ ನಾವು ನಮ್ಮತನನ್ನು ಬಿಟ್ಟು ಓಲೈಕೆ ರಾಜಕಾರಣ ನಮ್ಮ ದೇಶದಲ್ಲಿ ಏನು ಹೇಳ್ತಿದ್ದೀವಿ, ಎಲ್ಲವನ್ನು ಸಮಾನವಾಗಿ ನೋಡಿ ಅಂತ. ಇವಾಗ ಯೂನಿಫಾರ್ಮ್ ಸಿವಿಲ್ ಕೋಡ್ ಕೇಳ್ತಿರೋದೇನು? ಎಲ್ಲರಿಗೂ ಒಂದೇ, ಗಂಡು ಒಂದು ಹೆಣ್ಣು ಅಂತ ನೋಡಿ ಅಂತ ಹೇಳ್ತಿರೋವಂಥದ್ದು. ನೀವು ಈ ಧರ್ಮದವ್ರಿಗೊಂದು ಕಾನೂನು, ಆ ಧರ್ಮದವ್ರಿಗೊಂದು ಕಾನೂನು, ಈ ಧರ್ಮದವ್ರಿಗೊಂದು ಕಾನೂನು, ಸುಧಾರಣೆಗಳು ತರಬೇಕು. ಯಾವ ಶೋಷಣೆಗೆ ಯಾರು ಒಳಗಾಗಬಾರ್ದು, ಯಾವ ದೌರ್ಜನ್ಯ ಶೋಷಣೆಗೆ ಯಾರು ಒಳಗಾಗಬಾರ್ದು ಅನ್ನೋಂಥದ್ದು ಸ್ಪಷ್ಟತೆ ಇದೆ. ಒಂದೊಂದು ಧರ್ಮಕ್ಕೆ ಒಂದೊಂದು ರೀತಿ ಮಾಡಿಕೊಂಡೆ ಕಾಲಕ್ರಮೇಣ ಅವತ್ತು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ತರಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಹೇಳಿರುವಂಥದ್ದಿದೆ. ಅದನ್ನು ತಿಳಿಸಿರುವಂಥದ್ದಿದೆ, ಸಂವಿಧಾನದಲ್ಲೇ ತಿಳಿಸಿರುವಂಥದ್ದಿದೆ, ಮತ್ತು ಸುಪ್ರೀಂ ಕೋರ್ಟು ಹಲವಾರು ಬಾರಿ ಹೇಳಿರುವಂಥದ್ದಿದೆ. ಈ ರೀತಿ ಸ್ಪಷ್ಟತೆ 370 ಇವಾಗ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆನೂ ಭಾಳ ಸ್ಪಷ್ಟವಾಗಿರುವಂಥದ್ದಿದೆ. ಹಾಗೆ 370 ವಿಧಿ ಬಗ್ಗೆನೂ ಮಾತಾಡಿದಾಗ ಕಾಂಗ್ರೆಸ್ನವ್ರು ಯಾಕೆ ಸ್ಪಷ್ಟತೆ ಇಟ್ಕೊಳ್ಳೋಕ್ಕಾಗಲ್ಲ?
ಇವತ್ತು ವಲಸೆಗಾರರು ಬೇರೆ ದೇಶದವ್ರು ಇವತ್ತು ವಿಭಜನೆ ಆಗಿದೆ. ಬಂದಾಗ CA ಆ್ಯಕ್ಟ್ ಬಂದಾಗ ಅದು ಆ ಕಾಲದಲ್ಲೂ ಕಾಂಗ್ರೆಸ್ನವ್ರು ತರಬೇಕು ಅಂತಿದ್ರು, ತಂದಿರಲಿಲ್ಲ. ಈ ರೀತಿ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ 500 ವರ್ಷದ ಒಂದು ನಮ್ಮ ಸ್ವಾಭಿಮಾನದ ರಾಮನ ನಾವು ನಂಬಿರುವಂಥವ್ರು, ರಾಮನ ಪೂಜಿಸುವಂಥವ್ರು. ಇದೊಂದು ಕಟ್ಟಡ ಅಲ್ಲ, ರಾಮನ ಜನ್ಮಸ್ಥಳ ಅಂತ ಹೇಳ್ತಿರೋದು. ಸೊ ಈ ರೀತಿ ಪವಿತ್ರವಾಗಿರುವಂಥ ಸ್ಥಳನೇ ನಮ್ಮ ಅಸ್ಮಿತೆ ಆಗಿದೆ, ನಮ್ಮ ನಂಬಿಕೆ ಆಗಿದೆ. ಇದನ್ನೇ ಗೌರವಿಸುವಂಥದ್ದು ಇಲ್ಲ ಅಂತಂದರೆ ನೀವು ಎಲ್ಲವನ್ನು ಏನು ಸಹಿಸ್ಕೊಂಡು ಹೋಗು, ಏನು ಸಹಿಸ್ಕೊಳ್ಳುವಂಥದ್ದು. ಸೊ ಈ ರೀತಿ ಸ್ಪಷ್ಟತೆಯನ್ನು ಇಟ್ಕೊಳ್ದೇನೆ ಆಡಳಿತ ಮಾಡ್ತಾ ಹೋಗ್ತೀರಿ. ಒಂದು ದೇಶದ ನಮ್ಮ ಐಡೆಂಟಿಟಿ ಕ್ರಿಯೇಟ್ ಮಾಡಬೇಕು. ಹಾಗೆ ಕೈ ಚೆಲ್ತಾ ಹೋಗ್ತಿದ್ರೆ ಆಗಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ನೇರವಾಗಿ ಹೇಳಿದಾಗ ಸರ್ಕಾರಗಳು ಇದನ್ನು ಸೆಕ್ಯುಲರ್ ಅಂದ್ರೇನು, ಯಾವ ಥರ ನಾವೇನಾದ್ರು ಬೇರೆಯವ್ರನ್ನ ಇನ್ನೊಬ್ಬರನ್ನ ದ್ವೇಷಿಸಿ ಅಂತಿದ್ದೀವ, ನಮಗೆ ಸಿಗಬೇಕಾದ ನ್ಯಾಯವನ್ನು ಕೊಡಿ ಅಂತ ಕೇಳ್ತಾ ಇದ್ದೀವಿ. ಸಿಗಬೇಕಾಗಿರುವಂಥ ನ್ಯಾಯವನ್ನು ಕೊಟ್ಟು ನಮ್ಮ ಆಚಾರ ವಿಚಾರವನ್ನು, ನಮ್ಮ ಸಂಸ್ಕೃತಿ ಧರ್ಮವನ್ನೇ ಆಚರಣೆ ಮಾಡಲಿಕ್ಕೆ ನಮ್ಮ ಸಂವಿಧಾನದಲ್ಲಿ ನಾವು ಅವಕಾಶ ಮಾಡಿಕೊಡಲ್ಲ ಅಂತಂದರೆ ಹೇಗಿರ್ತದೆ ಅಧಿಕೃತವಾಗಿ. ಸೊ ಈ ರೀತಿಯೆಲ್ಲ ತಪ್ಪಾಗಬಾರ್ದು. ಒಂದು ಧರ್ಮದ ವಿಚಾರವನ್ನು ತಿಳುವಳಿಕೆ ಎಲ್ಲಿ ಮಾಡ್ಕೊಳಕ್ಕಾಯ್ತದೆ? ಎಲ್ಲರೂ ವಿದ್ಯಾವಂತರಾಗಿರೋಕ್ಕಾಯ್ತದ? ಎಲ್ಲ ತಂದೆ ತಾಯಿರು ವಿದ್ಯಾವಂತರಾಗಿರೋಕ್ಕಾಯ್ತದೆ? ಎಲ್ಲಿ ಕಲಿಸೋಕ್ಕಾಗತ್ತೆ? ಧರ್ಮದ ಸಾರಾಂಶವನ್ನು ತಿಳ್ಕೊಳ್ಳೋವಂಥದ್ದಾಗಬೇಕಲ್ಲ. ಎಲ್ಲರ ತಂದೆ ತಾಯಿಯೂ ವಿದ್ಯಾವಂತರಲ್ಲ, ಎಲ್ಲರಿಗೂ ಎಲ್ಲ ವಿಚಾರ ಗೊತ್ತಿರಲ್ಲ, ಹೌದಲ್ವ ಸರ್? ಹೌದು. ಸೊ ಹಾಗಾಗಿ ಇಂಥ ಪ್ರಯತ್ನಗಳನ್ನೆಲ್ಲ ಹೇಳೋವಂಥದ್ದು, ಮಾಡೋವಂಥದ್ದು, ಅವಕಾಶವನ್ನು ಮಾಡ್ಕೊಳ್ಳೋವಂಥದ್ದು ಮಾಡೋದು ಬಿಟ್ಟು ಇದನ್ನೆಲ್ಲ ಕೈ ಚೆಲ್ಲಿ ಸುಮ್ಮನೆ ಕೂತಿರ್ತಾರೆ. ಇದನ್ನೆಲ್ಲ ಕೇಳಿದಾಗ ಇವ್ರಿಗಿಷ್ಟ ಆಗಲ್ಲ. ವಿರೋಧಗಳು. ಉನ್ನತ ಶಿಕ್ಷಣ ಸಚಿವರಾಗಿದ್ದೀರಿ ತಾವು. ಶಿಕ್ಷಣ ಕ್ಷೇತ್ರದಲ್ಲಿ ಏನು ಬದಲಾವಣೆ ಬೇಕು ಸರ್ ನಮ್ಮ ರಾಜ್ಯ ಮಟ್ಟದಲ್ಲಿ? ಭಾಳ ಮುಖ್ಯವಾಗಿ ನಮ್ಮ ಸಮಾಜದಲ್ಲಿ ನಾವೆಲ್ಲ ಈಕ್ವಿಟಬಲ್ ಇನ್ಕ್ಲೂಸಿವ್ ಸೊಸೈಟಿ ಆಗಬೇಕು ಅನ್ನೋದು ಸಂವಿಧಾನದ ಆಶಯಗಳು. ಈಗ ಒಂದು ಕಾಲದಲ್ಲಿ ನಾವು ಏನು ಬರೀ ಅಕ್ಷರಸ್ಥರು ಮಾಡಿಬಿಟ್ರೆ ಸಾಕು, ಅಕ್ಷರಸ್ಥರಾದರೆ ಶಿಕ್ಷಣ ಕೊಟ್ಟಂತ ಆಯ್ತದೆ ಅನ್ನೋದು ಒಂದು ಮಟ್ಟಕ್ಕೆ ನಾವು ಅದನ್ನು ವ್ಯಾಪಕವಾಗಿ ನಾವು ಅದನ್ನು ಆ ಕಾರ್ಯಕ್ರಮನ ಕೈಗೆತ್ಕೊಂಡಿದ್ದು. ಆದರೆ ಇವತ್ತು ದೇಶದಲ್ಲಿ ನಾವು ಇಡೀ ವಿಶ್ವದ ಜೊತೆಯಲ್ಲಿ ಸ್ಪರ್ಧೆ ಮಾಡ್ತಾ ಇರಬೇಕಾದ್ರೆ ಇವತ್ತು ಜಾಗತಿಕ ಲೋಕ ಆಗಿದೆ. ಜಾಗತಿಕ ಲೋಕ ಈಗ ಪ್ರೈವೇಟೈಸೇಷನ್ನು, ಖಾಸಗೀಕರಣ ಆಗ್ತಿರೋದ್ರಿಂದ ಓಪನ್ ಮಾರ್ಕೆಟ್ ಸಿಸ್ಟಮ್ನಲ್ಲಿ ಇರಬೇಕಾದ್ರೆ ನಾವು ಯಾವುದ್ರಲ್ಲೂ ಅಮೇರಿಕಾ ಅಥವಾ ಇನ್ನೊಂದು ಭಾಳಷ್ಟು ಮುಂದುವರೆದ ರಾಷ್ಟ್ರಗಳಿಗಿಂತ ನಾವು ಯಾವುದ್ರಲ್ಲೂ ಕಮ್ಮಿ ಇರಲಿಕ್ಕಾಗಲ್ಲ. ಯಾಕೆಂದರೆ ಸ್ಪರ್ಧೆ ಮಾಡಲಿಕ್ಕೆ ಆಗಲ್ಲ. ಸೊ ಇವೆಲ್ಲ ಸರಿ ಆಗಬೇಕಂದ್ರೆ ಶಿಕ್ಷಣ ಗುಣಮಟ್ಟದ ಪರಿಪೂರ್ಣವಾದ ಶಿಕ್ಷಣ ಕೊಡಬೇಕಾಗತ್ತೆ. ಈ 3ನೇ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು 36 ವರ್ಷದ ನಂತರ 1ನೇದು ಇಂದಿರಾ ಗಾಂಧಿ ಅವರು ತಂದಿದ್ದು, 2ನೇದು ರಾಜೀವ್ ಗಾಂಧಿ ತಂದಿದ್ದು, 3ನೇದು ನರೇಂದ್ರ ಮೋದಿಯವ್ರ ನಾಯಕತ್ವದಲ್ಲಿ. ಇದೇನು ಹೊಸದಲ್ಲ, 3ನೇದು. ಸೊ 36 ವರ್ಷದ ನಂತರ ತಂದಂಥ ಒಂದು ಒಳ್ಳೆ ಪಾಲಿಸಿ. ಇದನ್ನು ಅಳವಡಿಸ್ಕೊಂಡಾಗ ನಿಜಕ್ಕೂ ನಮ್ಮಲ್ಲಿ ಒಂದು ಬಹಳ ದೊಡ್ಡ ಮಟ್ಟದ ಒಂದು ಸುಧಾರಣೆ ಆಗಿ ಗುಣಮಟ್ಟದ ಶಿಕ್ಷಣ ಪ್ರತಿಯೊಬ್ಬ ಬಡವನಿಗೆ ಸರ್ಕಾರಿ ಶಾಲೆಗಳಲ್ಲಿ, ಪಬ್ಲಿಕ್ ಯೂನಿವರ್ಸಿಟಿನಲ್ಲಿ, ಬರೀ ಖಾಸಗಿ CBSE ಸ್ಕೂಲು ICSE ಸ್ಕೂಲ್ನಲ್ಲೇ ಕಾಣಬೇಕಾಗಿರೋದಲ್ಲ, ಪ್ರತಿಯೊಂದು ಶಾಲೆಯಲ್ಲೂ, ಒಂದು ಸರ್ಕಾರಿ ಶಾಲೆಯಲ್ಲೂ ಕಾಣಲಿಕ್ಕೆ ನೀವು ನೋಡಿ. ಫಾರ್ ಎಕ್ಸಾಂಪಲ್ ನರ್ಸರಿ ಎಜುಕೇಷನ್ನು ಸರ್ಕಾರಿ ಶಾಲೆಗಳಲ್ಲಿ ಇರಲೇ ಇಲ್ಲ. ಈ 3ನೇ ರಾಷ್ಟ್ರೀಯ ಶಿಕ್ಷಣ ನೀತಿನಲ್ಲೇ ತರುವಂಥದ್ದಾಗಿತ್ತು. ಸೊ ಯೋಚನೆ ಮಾಡಿ, ಮೆದುಳು ಬೆಳವಣಿಗೆ ಆಗುವಂಥದ್ದು 3 ರಿಂದ 6 ವಯಸ್ಸಿನಲ್ಲಿ 85% ಮೆದುಳು. ಇಂಥದಕ್ಕೆ ನರ್ಸರಿ ಎಜುಕೇಷನ್ ತರೋವಂಥದ್ದಾಗಲಿ, ಅಥವಾ ಬರೀ ಬಯಾಟ್ ಮಾಡಿಕೊಂಡು ಹೊಡ್ಕೊಂಡೇ ಕಲಿಯೋಂಥದ್ದಲ್ಲ. ಒಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ಕಾನ್ಸೆಪ್ಟು ಅನಲಿಟಿಕಲ್ ಆಗಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಶಿಕ್ಷಣ ಕಲಿಬೇಕು. ಆ ಒಂದು ಮೌಲ್ಯಮಾಪನ ಮಾಡುವಂಥದ್ದು ಬರೀ ಎಕ್ಸಾಮ್ ವರ್ಷದ ಕೊನೆಯಲ್ಲಿ ಮಾಡೋದಲ್ಲ, ವರ್ಷವಿಡೀ ಪ್ರತಿನಿತ್ಯನೂ ಆ ಮಾಪನ ಮಾಡುವಂಥದ್ದಾಗಬೇಕು. ಒಂದು ಟೆಸ್ಟಿನ ಮೂಲಕನ, ಒಂದು YOC ಮೂಲಕನ, ಒಂದು ಕ್ವಿಜ್ ಮೂಲಕನ, ಒಂದು ಟೆಸ್ಟ್ ಮೂಲಕನ, ಈ ರೀತಿ ಪ್ರಾಜೆಕ್ಟ್ ಮಾಡೋ ಮೂಲಕನೋ ಈ ರೀತಿ ಮೌಲ್ಯಮಾಪನ ಆಗುವಂಥದ್ದಾಗಬೇಕು. ಕಂಟಿನ್ಯೂಸ್ ಎವ್ಯಾಲ್ಯೂಯೇಷನ್ ಆಗುವಂಥದ್ದು, ಕಾನ್ಸೆಪ್ಟ್ ಬೇಸ್ಡ್ ಲರ್ನಿಂಗು, ಎಕ್ಸ್ಪೀರಿಯನ್ಷಿಯಲ್ ಬೇಸ್ಡ್ ಲರ್ನಿಂಗು. ಈ ರೀತಿ ಕಾನ್ಸೆಪ್ಟ್ ಚೆನ್ನಾಗಿ ಬಂದುಬಿಟ್ರೆ, ಈಗ ಎಂಥ ಹೊಸತನ ಬಂದರು, ಇವಾಗ ನೀವು ಹೊಸದು ಏನೇ ಬಂದರೂ ನೀವು ಕಲಿಯೋಕ್ಕೆ ಸುಲಭ ಆಗುತ್ತೆ. ಅದನ್ನೇ ನಾವು ಲೈಫ್ ಲಾಂಗ್ ಲರ್ನಿಂಗ್ ಅಂತೀವಿ. ಸೊ ಈ ರೀತಿ ಈ ದಾರಿನಲ್ಲಿ ಫೌಂಡೇಶನ್ ಚೆನ್ನಾಗಿ ಇಟ್ಕೋಬೇಕು. ಈ ಫೌಂಡೇಶನ್ ಇಟ್ಕೊಂಡು ನಮ್ಮ ಭಾರತದಲ್ಲಿ ಎಲ್ಲರೂ ಚೆನ್ನಾಗಿ ಜ್ಞಾನವನ್ನು ಪಡ್ಕೊಂಡ್ರೆ 21ನೇ ಶತಮಾನ ಏನೂ ಅಲ್ಲ, ಜ್ಞಾನದ ಶತಮಾನ. ಸೊ ಜ್ಞಾನ ಶತಮಾನದಲ್ಲಿ ಏನಿದೆ ಇವತ್ತು ಭಾರತದಲ್ಲಿ ನಾವು ಭರವಸೆದಾಯಕವಾಗಿ ಏನು ನೋಡಬೇಕಾಗಿದೆ? ಯಾವ ದೇಶದಲ್ಲಿ ಆವಿಷ್ಕಾರ ಜಾಸ್ತಿ ಮಾಡ್ತಾರೆ, ಯಾವ ದೇಶದಲ್ಲಿ ತಂತ್ರಜ್ಞಾನ ಜಾಸ್ತಿ ಬೆಳೆಸ್ಕೋತಾರೆ. ಈ ರೀತಿ ಬೆಳೆದಂಥ ಉದ್ಯಮಶೀಲತೆ ಇಂಥವ್ರು ದೇಶಗಳು ಭಾಳ ವೇಗದಲ್ಲಿ ಬೆಳೀಲಿಕ್ಕೆ ಸಾಧ್ಯವಾಗುತ್ತೆ. ಬದಲಾವಣೆ ಆಗ್ತಿರೋಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ರೋಬೋಟಿಕ್ಸು, ಕ್ಲೈಮೇಟ್ ಚೇಂಜು,
ಪರಿಸರ, ಪ್ರಕೃತಿ ಎಲ್ಲರ ಮಧ್ಯದಲ್ಲಿ ಈ ಸವಾಲನ್ನು ಮಧ್ಯದಲ್ಲೂ ಭಾಳ ಉತ್ತಮವಾಗಿ ಗುಣಮಟ್ಟದಲ್ಲಿ ಬದುಕಿ ಬಾಳಲಿಕ್ಕೆ ಗುಣಮಟ್ಟದ ಪರಿಪೂರ್ಣವಾದ ಶಿಕ್ಷಣ. ಹಾಗಾಗಿ ಈ ದಿಕ್ಕಲ್ಲಿ ನಾವು 3ನೇ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಅನುಷ್ಠಾನ ಮಾಡಿ ಅದನ್ನು ಭಾಳ ಪರಿಣಾಮಕಾರಿಯಾಗಿ ಇಂಟರ್ ಡಿಸಿಪ್ಲಿನ್ರಿ, ಮಲ್ಟಿ ಡಿಸಿಪ್ಲಿನ್ರಿ ಅಂತ ಮತ್ತು ಕ್ರಿಟಿಕಲ್, ಕ್ರಿಯೇಟಿವ್, ಕಾನ್ಸೆಪ್ಟ್ ಬೇಸ್ಡ್ ಲರ್ನಿಂಗ್ ಇವಕ್ಕೆಲ್ಲ ವ್ಯವಸ್ಥೆಗಳಿಗೆ ಅಳವಡಿಸ್ಕೊಂಡು ಮತ್ತು ಟೆಕ್ನಾಲಜಿ ಬಳಕೆ ಮಾಡಿ ನಮಗೇನೆಂದರೆ ರಿಸೋರ್ಸ್ ಹಣದ ಸವಾಲು ಕೊರತೆ ತುಂಬ ಬರ್ತದೆ. ಸೊ ಇದನ್ನು ಮೀರಿ ಇದನ್ನು ಅಂದರೆ ಸವಾಲಿದ್ರೂ ಸಂಪನ್ಮೂಲದ ಕೊರತೆನ ಮಧ್ಯದಲ್ಲೂ ಉತ್ತಮ ಗುಣಮಟ್ಟ ಕೊಡಲಿಕ್ಕೆ ತಂತ್ರಜ್ಞಾನ ಬಳಕೆ ಮಾಡಿ ಸೊ ಇವತ್ತೆಲ್ಲ ಅದನ್ನು ಒದಗಿಸಿ ಮಾಡಲಿಕ್ಕೆ ಎಲ್ಲ ರೀತಿ ಪ್ರಯತ್ನಗಳನ್ನು ಮಾಡಿ ನಮ್ಮ ಅವಧಿಯಲ್ಲಿ ಬಹಳಷ್ಟು ಸುಧಾರಣೆ 1-2 ಅಲ್ಲ 10 ಸುಧಾರಣೆಗಳನ್ನ ತರುವಂಥದ್ದು ಮಾಡೋದು. ಹಾಗೆಯೇ ಒಂದು 25 ಯೂನಿವರ್ಸಿಟಿಗಳು, ಹೊಸ ಯೂನಿವರ್ಸಿಟಿಗಳು ಮಾಡೋದು, ಸರ್ಕಾರಿ ಯೂನಿವರ್ಸಿಟಿಗಳು ಮಾಡೋದು, ಮತ್ತು ಈ ರೀತಿ NEP ಇಂಪ್ಲಿಮೆಂಟೇಷನ್ ಮಾಡೋದು. ಸೊ ಇದೆಲ್ಲ ಮಾಡಿ ಏನೇ ಮಾಡಿದ್ರು ಸರ್ಕಾರ ಯಾವುದೇ ಬದಲಾಗಿದ್ರು ಕೂಡ ಇಲ್ಲಿವರೆಗೂ ಸರ್ಕಾರಿ ಶಾಲೆಗಳತ್ತ ನುರಿತ ಶಿಕ್ಷಕರನ್ನ ಹಾಕೋದು, ಶಾಲೆಗಳನ್ನು ದುರಸ್ತಿ ಮಾಡೋದು, ಈ ಕಡೆ ಗಮನ ಕೊಡೋದು ಬಿಟ್ಟು ಅತಿ ಹೆಚ್ಚಾಗಿ ಖಾಸಗೀಕರಣದ ಬಗ್ಗೆ, ಖಾಸಗಿ ಶಾಲೆಗಳ ಬಗ್ಗೆನೇ ಒತ್ತು ಕೊಡುವಂಥ, ಅದೇ ಉತ್ತೇಜನ ಕೊಡೋದಂದ್ರೆ ಅವರಲ್ಲೇ ಹೆಚ್ಚು ಶಾಲೆಗಳಿದಾವೆ ಅಂತನ. ಒಂದು ಸರ್, ನೀವು ಯಾವುದನ್ನು ನೋಡಿ, ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಇದೆಲ್ಲ. ನಾವು ಸರ್ಕಾರದಲ್ಲಿ 60,000 ಕೋಟಿ ಖರ್ಚು ಮಾಡ್ತಾಯಿದ್ದೀವಿ. ನಮ್ಮನೆ ಚೆನ್ನಾಗಿ ಇಟ್ಕೊಂಡ್ರೆ ಬೇರೆಯವ್ರ ಮನೆಗೆ ಯಾಕೆ ಹೋಗ್ತಾರೆ ಸರ್? ಸೊ ನಮ್ಮನೆ ನಾವು ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ನಾವೇನು ಪ್ರಯತ್ನ ಮಾಡಬೇಕು ಸರ್? ಸುಧಾರಣೆಗಳು ತರಬೇಕು. ಸ್ಪಷ್ಟ ಸುಧಾರಣೆಗಳು ತರಲಿಕ್ಕೆ ಈ ಸರ್ಕಾರ ಎಲ್ಲಿ ಮಾತಾಡ್ತಿದ್ದಾರೆ? ಸುಧಾರಣೆ ಇವತ್ತು ಹಣ ಖರ್ಚಾಗ್ತಿರೋ, ವ್ಯಯ ಆಗ್ತಿರೋದು ಸದ್ಬಳಕೆ ಆಗಬೇಕು. ಇದನ್ನು ಮಾಡ್ದೇನೆ ಕೈ ಚೆಲ್ಲಿ ಕೂತ್ಕೊಂಡ್ರೆ ಎಷ್ಟು ಮಟ್ಟಿಗೆ ನ್ಯಾಯ ಕೊಟ್ಟಂತಾಗುತ್ತೆ. ಗ್ಯಾರಂಟಿಡ್ ಕ್ವಾಲಿಟಿ ಎಜುಕೇಷನ್ ನಾನು ಎಲ್ಲರಿಗೂ ಕೊಡ್ತೀನಿ. ನಿಜವಾದ ಸಮಾನತೆ ಎಲ್ಲಿ ಕಾಣಲಿಕ್ಕೆ ಆಗುತ್ತೆ ಸರ್? ನಿಜವಾದ ನಮ್ಮ ಆಸ್ತಿ, ನಮ್ಮ ಸದೃಢತೆ ಬರೋದಲ್ಲಿ ಅಂಬೇಡ್ಕರ್ ಅಂತ ವ್ಯಕ್ತಿ, ದೊಡ್ಡ ವ್ಯಕ್ತಿ ಬೆಳೀಲಿಕ್ಕೆ ಏನು ಕಾರಣ ಸರ್? ಶಿಕ್ಷಣ. ಸೊ ಹಾಗಾಗಿ ಅಂಥ ಶಿಕ್ಷಣ ಕೊಟ್ಟರೆ ಅಂಥ ಅಂಬೇಡ್ಕರ್ ಅಂಥ ವ್ಯಕ್ತಿತ್ವನ ನಾವೆಲ್ಲೂ ಎಲ್ಲೆಲ್ಲೂ ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಈ ರೀತಿ ನಮ್ಮ ಕಣ್ಮುಂದೆ ಇರೋಂಥ ವ್ಯಕ್ತಿತ್ವಗಳು ನಾವೆಲ್ಲ ಕಡೆಯೂ ಕಾಣೋಂಥದ್ದಾಗಬೇಕು. ಸೊ ಇದನ್ನು ಮಾಡೋದು ಬಿಟ್ಟು ಸುಮ್ಮನೆ ಟ್ಯಾಪೆ ಹಾಕೊಂಡು ಸುಮ್ಮನೆ ಸುಳ್ಳು ಹೇಳ್ಕೊಂಡು ಓಡಾಡೋದಿದೆಯಲ್ಲ, ದೊಡ್ಡ ಕ್ರೈಮ್. ನಾವು ಮಾಡೋಂಥ ಸಮಾಜದ ಮೇಲೆ ಮಾಡೋಂಥ ನಾವು ದೊಡ್ಡ ಅನ್ಯಾಯ. ಶಿಕ್ಷಣ ಪೂರ್ತಿ ಕುಲಗೆಟ್ಟೋಗಿದೆ. ಕ್ಷೇತ್ರ ಕೌಶಲ್ಯತೆ ಕೊಡಿಸ್ಬೇಕು, ತಂತ್ರಜ್ಞಾನ ಅಳವಡಿಸ್ಬೇಕು, ಕೌಶಲ್ಯತೆ ಕೊಡಬೇಕು, ಮಕ್ಕಳೆಲ್ಲ ಪ್ರತಿಭೆಯನ್ನು ಹೆಚ್ಚಿಸಬೇಕು, ಸಾಮಾಜಿಕ ಕಾರ್ಯಕ್ರಮದಲ್ಲಿ ಪರಿಪೂರ್ಣ ವ್ಯಕ್ತಿತ್ವ, ಕ್ರೀಡೆಯಲ್ಲಿರಬೇಕು, ಸಾಮಾಜಿಕ ಚಟುವಟಿಕೆ, ಸಾಂಸ್ಕೃತಿಕವಾಗಿ ಹಾಡೋದು, ಕಲಿಯೋದು, ಕುಣಿಯೋದು ಎಲ್ಲವನ್ನೂ ಮಾಡಬೇಕು. ಆಗ ಮಾತ್ರ ಅವ್ನು ಪರಿಪೂರ್ಣವಾದಂಥ ವ್ಯಕ್ತಿತ್ವ ನೀವು ಕಾಣಲಿಕ್ಕಾಗತ್ತೆ. ಸೊ ಇದನ್ನೆಲ್ಲ ಕಾಣೋದು ಬಿಟ್ಟು ನಾವು ಅವ್ನು ಪ್ರೈವೇಟು ಇವ್ನು ಪ್ರೈವೇಟ್ ಅಂತ ಹೇಳಿದ್ವಿ. ನಮ್ಮ ಗೌರ್ಮೆಂಟ್ ಸ್ಕೂಲ್ ಚೆನ್ನಾಗಿದ್ರೆ, ನಮ್ಮ ಮನೆ ನಾವು ಚೆನ್ನಾಗಿದ್ದರೆ, ಬೇರೆ ಡೆವಲಪ್ ಕಂಟ್ರಿನಲ್ಲೇ ಗೌರ್ಮೆಂಟ್ ಸ್ಕೂಲ್ಸ್ಗಳು ಎಲ್ಲರೂ ಸೇರೋದು ಗೌರ್ಮೆಂಟ್ ಸ್ಕೂಲ್ಗಿದೆ. ಅಮೇರಿಕಾ ದೇಶಕ್ಕೆ ಹೋಗಿ, ಯುರೋಪ್ ದೇಶದಲ್ಲಿ ಹೋಗಿ ಎಲ್ಲರೂ ಸೇರೋದು ಗೌರ್ಮೆಂಟ್ ಸ್ಕೂಲಲ್ಲೇ ಸೇರೋದು ಸರ್. ಆದರೆ ಇಲ್ಲಿ ಗೌರ್ಮೆಂಟ್ ಸ್ಕೂಲ್ನ ಬಿಟ್ಟು ಕೈ ಚೆಲ್ಲಿ ನಾವು ಇರೋ ಶಾಲೆಗಳನ್ನು ಮುಚ್ಚಿತ ಶಾಲೆಗಳನ್ನು ಮುಚ್ಚಿತ ಹೊಸ ಏನೋ ಕೊಡುಗೆ ಅಂದರೆ ಶಾಲೆಗಳು ಮುಚ್ಚೋದೇ ಕೊಡುಗೆ. ಇರೋ ಶಾಲೆಗಳನ್ನು ಮುಚ್ಚೋದು, ಹೊಸದು ಯಾರೋ ಒಂದು ಕೊಡುಗೆ ಮಾಡೋದು, ಅಲ್ಲೊಂದಷ್ಟು ಬಜೆಟ್ ಮಾಡೋದು. ಸ್ಪಷ್ಟವಾಗಿ ಇಷ್ಟೇ ಗುಣಮಟ್ಟ, ಇಲ್ಲಿದೆ ನನ್ನ ಗುಣಮಟ್ಟ, ನಮ್ಮ ಸರ್ಕಾರದಲ್ಲಿ ಗುಣಮಟ್ಟ ಇಷ್ಟಕ್ಕಿದೆ, ಅದನ್ನು ಸ್ಪಷ್ಟವಾಗಿ ಹೇಳಿ ಈ ರೀತಿ ಇದೆ, ಇದನ್ನು ಹೀಗೆ ಇಷ್ಟೇ 1 ವರ್ಷದಲ್ಲಿ ಇಷ್ಟು ಮಾಡ್ತೀವಿ, 2ನೇ ವರ್ಷದಲ್ಲಿ ಇಷ್ಟು ಮಾಡ್ತೀವಿ, 3ನೇ ವರ್ಷದಲ್ಲಿ ಇಷ್ಟು ಮಾಡ್ತೀವಿ, ಇಷ್ಟು ಗುಣಮಟ್ಟ ಹೆಚ್ಚಿಸ್ತೀವಿ ಅಂತನ್ನೋಂಥದ್ದನ್ನ ಒಂದು ಯೋಜನೆ ಹಾಕ್ಕೊಳ್ಳೋದಿಲ್ಲ. ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ಬಡ್ಜೆಟ್ ಹೇಳ್ತಾರಲ್ಲ, ಗ್ರೋತ್, ಇದು ಅಂಕಿಅಂಶಗಳು, ಇದು ಕೊಡೋಕ್ಕಾಗಲ್ವಾ? ಪ್ರಯತ್ನ ಮಾಡಿಲ್ಲ ಅಷ್ಟೇ. ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ವೈಯಕ್ತಿಕ ಬದುಕಲ್ಲಿ, ರಾಜಕೀಯ ಬದುಕಲ್ಲಿ ತುಂಬ ಹೇಳಿಕೊಳ್ಳುವಂಥದ್ದೇನಿದೆ? ವೈಯಕ್ತಿಕ ಬದುಕಲ್ಲಿ ನಾನು ಈ ರೀತಿ ಬದುಕಿದ್ದೀನಿ ಅಂತ ಅಂದರೆ ಏನು ಹೇಳಕ್ಕೆ ಬಯಸ್ತೀರಿ? ಒಂದು, ನನ್ನ ತಂದೆ ತಾಯರು ಒಂದು ಒಳ್ಳೆ ರೀತಿ ಪ್ರೇರೇಪಣೆದಾಯಕವಾಗಿ ಒಂದು ಸಮಾಜದಲ್ಲಿ ಒಳ್ಳೆಯವರಾಗಿ ಬದುಕಬೇಕು, ಸಮಾಜಮುಖಿಯಾಗಿ ವ್ಯಕ್ತಿಯಾಗಿರಬೇಕು ಅನ್ನೋಂಥದ್ದು ನನ್ನ ತಾಯಿ, ನನ್ನ ತಂದೆಯರ ಆಶೆ ಆಗಿತ್ತು. ಅವರ ಒಂದು ಮಾರ್ಗದರ್ಶನ, ಪ್ರೇರೇಪಣೆ ನಮಗೆ ನಿಜಕ್ಕೂ ಒಂದು ಒಳ್ಳೆಯ ದೃಷ್ಟಿಕೋನ, ಒಂದು ಒಳ್ಳೆಯ ಆಲೋಚನೆಗಳನ್ನು, ಒಳ್ಳೆತನ ಬೆಳೆಸ್ಕೊಳ್ಳಿಕ್ಕೆ, ಒಳ್ಳೆಯ ವ್ಯಕ್ತಿತ್ವ ಬೆಳೆಸ್ಕೊಳ್ಳಿಕ್ಕೆ ಮೂಲ ಅವರ ಒಂದು ಪ್ರೇರೇಪಣೆ. ಹಾಗೆ ನನ್ನ ಅಣ್ಣ ತಮ್ಮಂದಿರು ಯಾವಾಗಲೂ ನನ್ನ ಜೊತೆ ಇದ್ದರು, ಮನೆಯವರು. ನಾನು ಒಂದು ಒಳ್ಳೆ ತಂದೆ ಮಗನಾಗಿ ಅಥವಾ ಅಣ್ಣ ತಮ್ಮದಿರಿಗೆ ಒಳ್ಳೆ ತಮ್ಮನಾಗಿ, ಹೆಂಡ್ತಿಗೆ ಒಂದು ಗಂಡನಾಗಿ, ಮಕ್ಕಳಿಗೆ ಒಳ್ಳೆ ತಂದೆಯಾಗಿ, ಇವನ್ನೆಲ್ಲ ಒಳ್ಳೆ ರೀತಿ
ಇರಲಿಕ್ಕೆಲ್ಲ ಮಾಡಿದ್ದೀನಿ. ಸಾರ್ಥಕ ಬದುಕು ಒಂದು ಉತ್ತಮವಾಗಿ ಒಂದು ಕುಟುಂಬ ಮಟ್ಟದಲ್ಲಿ ಒಂದು ಫ್ಯಾಮಿಲಿ ವ್ಯಾಲ್ಯೂಸ್ನ ಯಾವತ್ತೂ ಕಾಂಪ್ರಮೈಸ್ ಮಾಡದೆ ಫ್ಯಾಮಿಲಿ ವ್ಯಾಲ್ಯೂಸ್ನ ಇಟ್ಕೊಂಡು ಫ್ಯಾಮಿಲಿ ಜೊತೆ ಇದ್ದು ಮಕ್ಕಳಿಗೆ ಒಳ್ಳೆ ರೀತಿ ಬೆಳೆಸುವಂಥದ್ರಲ್ಲಿ ಪ್ರಾಮಾಣಿಕವಾಗಿ ಮಾಡಿರೋವಂಥದ್ದು ಒಂದು. ಇನ್ನೊಂದು ಕಡೆ ರಾಜಕೀಯ ಬದುಕು ಅಂದಾಗ, ರಾಜಕೀಯದಲ್ಲಿ ಬಂದಾಗ ಒಂದು ಮೌಲ್ಯಾಧಾರಿತವಾಗಿ ನೈತಿಕತೆ ಮೌಲ್ಯ ಮತ್ತು ಸಮಾಜಮುಖಿಯಾಗಿ ಸಮಾಜ ಪರವಾಗಿ ನಾಗರಿಕ ಆಧಾರಿತವಾದಂಥ ವ್ಯವಸ್ಥೆನೇ ಕೊಡಬೇಕು. ಪ್ರಬಲವಾಗಿರುವಂಥ ಪ್ರಗತಿಪರವಾಗಿರುವಂಥ ಸಮೃದ್ಧಿಯ ನಾಡನ್ನು ಕಾಣಲಿಕ್ಕೆ ಆ ದಿಕ್ಕಲ್ಲಿ ಆತ್ಮಸಾಕ್ಷಿ ಇಟ್ಕೊಂಡು, ಆತ್ಮವಂಚನೆ ಅಲ್ಲ ಆತ್ಮಸಾಕ್ಷಿ ಇಟ್ಕೊಂಡು ಯಾವ ಸಂದರ್ಭದಲ್ಲೂ ನಾವು ಮೈ ಮರೆಯದೆ ಜನಪರವಾಗಿ ಕೆಲಸ ಮಾಡಿದ್ದೀನಿ. ಹಾಗಾಗಿ ನಿಜಕ್ಕೂ ಉತ್ತಮವಾಗಿ ಮಾಡಿದ್ದೀನಿ. ಮಾಡಲಿಕ್ಕೆ ತುಂಬ ಇದೆ, ಇಲ್ಲ ಅಂತ ಏನಲ್ಲ. ಅಧಿಕಾರ ನಿಮ್ಮನ್ನು ಬೇಗ ಅರ್ಸ್ಕೊಂಬಂತು ಅಂತ ಅಂದರೆ ಏಕಾಏಕಿ ಉಪಮುಖ್ಯಮಂತ್ರಿ ಆಗ್ತೀರಿ, ಇನ್ನೊಂದು ಸ್ಟೆಪ್ ಭಾಳ ಹತ್ತಿರದಲ್ಲಿದ್ದೀರೇನೋ ಅಂತ ಅನಿಸುತ್ತೆ ಈಗ ಮಾತುಕತೆಯಲ್ಲಿದ್ದರೆ. ಏನು ಆ್ಯಕ್ಚುಲಿ ತುಂಬ ಹತ್ತಿರ ಇದ್ದೀರಿ. ಅದು ಒಂದು ಕಾಲಕ್ಕೆ ತುಂಬ ದೊಡ್ಡ ಮಟ್ಟಕ್ಕೆ ಹೆಸರು ಓಡಾಡಿತ್ತು, ಹಾಗೇ ಬಿಟ್ಟರು ಅನ್ನೋ ಲೆವೆಲಿಗೆ ಆಗೋಗ್ಬಿಟ್ಟಿತ್ತು. ಮುಖ್ಯವಾಗಿ ನಾವು ಯಾವ ಸ್ಥಾನ ಪಡ್ಕೊಳ್ತೀವಿ ಅನ್ನೋದಕ್ಕಿಂತನೂ ಯಾವ ರೀತಿ ನಾವು ಜನಪರವಾಗಿ ಕೆಲಸ ಮಾಡ್ತೀವಿ ಅನ್ನೋಂಥದ್ದು ಭಾಳ ಮುಖ್ಯವಾದಂಥ ವಿಚಾರ. ಇವತ್ತು ಎಷ್ಟೇ ಅಧಿಕಾರ ಅನ್ನೋದು ಒಂದು ಪಕ್ಷ ಭಾಳ ಸ್ಪಷ್ಟತೆ ಇಟ್ಕೊಂಡಿರಬೇಕು. ನಾವು ಯಾವ ರೀತಿ ಪ್ರತಿಯೊಂದು ಇಲಾಖೆನಲ್ಲೂ ಯಾವ ರೀತಿ ಕಾರ್ಯಯೋಜನೆಯನ್ನು ಇಟ್ಕೊಂಡಿದ್ದೀವಿ, ನಮ್ಮ ಗುರಿ ಏನು, ನಮ್ಮ ಯೋಜನೆಗಳೇನು, ನಮ್ಮ ಮ್ಯಾನಿಫೆಸ್ಟೋ ಏನು ಅಂತ ಒಂದು ಭಾಳ ಸ್ಪಷ್ಟವಾಗಿ ಇಟ್ಕೊಂಡು ಅದನ್ನು ಎಲ್ಲರೂ ಒಮ್ಮತದಿಂದ ಒಂದು ಮನಸ್ಸಿನಿಂದ ಎಲ್ಲ ಒಪ್ಪಿ ಮ್ಯಾನಿಫೆಸ್ಟೋದಲ್ಲಿ ಭಾಳ ಸ್ಪಷ್ಟವಾಗಿ ಇಟ್ಕೊಂಡು ನಿರ್ದಿಷ್ಟವಾಗಿ, ಈಗ ಹೇಳಿದ್ನಲ್ಲ ಅಂಕಿಅಂಶದಲ್ಲಿ ನಿರ್ದಿಷ್ಟವಾಗಿ ಯಾರು ಮುಖ್ಯಮಂತ್ರಿ ಆಗ್ತಾರೆ, ಯಾರು ಇನ್ನೊಬ್ಬರು ಆಗ್ತಾರೆ ಅನ್ನೋದಕ್ಕಿಂತಲೂ ನಾವು ಆ ಸ್ಪಷ್ಟ ಗುರಿಯನ್ನು ಇಟ್ಕೊಂಡು ಭ್ರಷ್ಟಾಚಾರ ರಹಿತವಾಗಿ ಒಂದು ಪ್ರಬಲವಾಗಿರುವಂಥ ಆಡಳಿತ, ಪರಿಣಾಮಕಾರಿಯಾದಂಥ ಆಡಳಿತ ಕೊಟ್ಟು ಅನುಷ್ಠಾನ ಮಾಡಿದ್ರೆ ದಟ್ ಈಸ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್. ಇನ್ನೊಂದು ನಿಮಗೆ ನಾವು ಯಾವ ಸ್ಥಾನ ಆಕ್ಯುಪೈ ಮಾಡಿದೋ ಇನ್ನೊಂದು ಅನ್ನೋಂಥದ್ದು ವೈಯಕ್ತಿಕ ಸಂತೋಷ ಸಿಗ್ಬೋದು. ಮೋರ್ ದೆನ್ ದಟ್ ಐ ಫೀಲ್ ಬದಲಾವಣೆ ತರೋಕ್ಕೆ ಏನಾದರೂ ಒಂದು ಅವಕಾಶ ಸಿಕ್ತು ಅಂತ ಅಂದ್ಕೋಬೋದು. ಸುಧಾರಣೆ ತರೋದಕ್ಕೆ ತುಂಬ ತರಬೇಕು. ತುಂಬ ಅಂದರೆ ಸ್ವಲ್ಪ ಅಲ್ಲ ಸರ್. ಈಗ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ಕುಲಗೆಡ್ಸಿ ಕೂರ್ತಿದೆ. ಇದನ್ನು ತೊಳಿಬೇಕು ಅಂದ್ರೇ ಈ ಮನಸ್ಥಿತಿ, ಈ ಸರ್ವಿಸ್ ಚಾರ್ಜಸ್ಸು, SR ರೇಟ್ಗಳು ಇವೆಲ್ಲ ನೋಡಿದ್ರೆ ಸಂಪೂರ್ಣ ವ್ಯವಸ್ಥೆನೇ ನಿರ್ನಾಮ ಮಾಡಿಟ್ಟಿದ್ದಾರೆ. ಯಾವುದಕ್ಕೂ ಲೆಕ್ಕ ಇಲ್ಲ, ಯಾವುದಕ್ಕೂ ಡೋಂಟ್ ಕೇರ್ ಅಂತ ಅನ್ನೋಂಥ ಮನಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಒಟ್ಟಾರೆ ಕುಲಗೆಟ್ಟಂಥ ಈ ವಾತಾವರಣವನ್ನು ಸರಿಪಡಿಸಿ ಸ್ಪಷ್ಟತೆಯನ್ನು ಇಟ್ಕೊಂಡು ಒಂದು ನೈತಿಕತೆ ಇಟ್ಕೊಂಡು ಸುಧಾರಣೆ ತರಬೇಕು ಅಂದರೆ ಕ್ಲೀನ್ ಮಾಡಿ ಉತ್ತಮವಾದಂಥ ರೋಡ್ ಮ್ಯಾಪ್ನ ಇಟ್ಕೊಂಡು ನಾವು ಇಡೀ ಸಮಾಜನ ಬರೀ ನಾವು ಅಧಿಕಾರಕ್ಕೆ ಬರೋ ಮುಂಚೆನೇ ಆ ರೀತಿ ಸಮಾಲೋಚನೆಗಳು ಸಮಾಜದಲ್ಲಾಗಿ ಆ ಸ್ಪಷ್ಟತೆಯನ್ನು ಪಡ್ಕೋಬೇಕು. ಯಾವ ಇಲಾಖೆಯಲ್ಲಿ ಹೇಗೆ ಮಾಡಬೇಕು, ಏನೇನು ಮಾಡಬೇಕು, ಈ ರೀತಿ ಸುಧಾರಣೆಗಳನ್ನು ಸಾಕಷ್ಟು ಡಿಬೇಟಾಗಿ ಸ್ಪಷ್ಟತೆಯನ್ನು ಇಟ್ಕೊಂಡು ನಾವು ಕೈನಲ್ಲಿ ಇಟ್ಕೊಂಡು ತರಬೇಕು. ಅದೇ ದೊಡ್ಡ ಸಾಧನೆ. ನಮ್ಮ ರಾಜ್ಯದಲ್ಲಿ ಸಮೃದ್ಧಿಯನ್ನು ಕಂಡಾಗ ನಾನೊಬ್ಬ ಈ ತಾಯಿನಾಡಿನಲ್ಲಿ ಹುಟ್ಟು ತಾಯಿ ಭುವನೇಶ್ವರಿ ಆಶೀರ್ವಾದ, ತಾಯಿ ಭುವನೇಶ್ವರಿಯನ್ನು ಆರಾಧಿಸಿ ಪೂಜಿಸಿ ಬಂದವರು ಕರುನಾಡನ್ನು ನಾವು ಹೇಗೆ ಸದೃಢವಾಗಿ ಕಟ್ಟಬೇಕು, ನಮ್ಮ ನಾಡು ಇಡೀ ವಿಶ್ವದಲ್ಲಿ ಅತಿ ಉತ್ತಮವಾಗಿರೋ ಅತಿ ಶ್ರೇಷ್ಠವಾಗಿರೋಂಥ ಒಂದು ನಾಡಾಗಿ ಬೆಳಿಬೇಕು. ಹಾಗೆಲ್ಲರಲ್ಲೂ ಆ ಪ್ರೀತಿ ವಿಶ್ವಾಸ ನಮಗೇನಂದ್ರೆ ನೀವು ಹೇಳ್ದಂಗೆ ನಾಗರಾಜ್, ಏನು ಸಿಕ್ಕಿದ್ದಕ್ಕೆ ಸಂತೋಷ ಇದೆ, ಏನು ಸಿಗುತ್ತೆ ಅನ್ನೋದು ಇನ್ನೊಂದು ಭಾಗ ಇದ್ದಲ್ಲಿ ಒಳ್ಳೇದು ಮಾಡೋದು. ಇದುವರೆಗೂ ಕೊಟ್ಟಿರೋ ನನ್ನ ಪಕ್ಷ ನನಗೇನು ಕೊಟ್ಟಿದ್ದಾರೆ, ಇದುವರೆಗೂ ನಮಗೇನು ಅವಕಾಶ ಕೊಟ್ಟರು, ಉತ್ತೇಜನ ಕೊಟ್ಟರು, ಮಾನ್ಯತೆ ಕೊಟ್ಟರು, ಗೌರವವನ್ನು ಕೊಟ್ಟಿದ್ದಾರೆ, ಅದಕ್ಕೆ ನಾನು ಯಾವಾಗಲೂ ಚಿರಋಣಿ. ಸೊ ಹಾಗಾಗಿ ನಾವು ಈ ಜವಾಬ್ದಾರಿತವಾಗಿ ಈ ಸಿಕ್ಕರೆ ಏನು ಮಾಡ್ತೀವಿ ಅನ್ನೋದಕ್ಕಿಂತನೂ ಒಟ್ಟು ನಮ್ಮ ಪಕ್ಷ ಜನಪರವಾಗಿ, ಭಾರತೀಯ ಜನತಾ ಪಾರ್ಟಿ ಜನಪರವಾಗಿ ಪರಿಪೂರ್ಣವಾಗಿ ಎಲ್ಲರ ಮನಸ್ಥಿತಿನೂ ಆ ದಾರಿಯಲ್ಲಿ ಇರಬೇಕು. ಎಲ್ಲರ ಆಲೋಚನೆ ಅದೇ ರೀತಿ ರೂಢಿಸುವಂಥದ್ದು, ಜೋಡಿಸುವಂಥ ಕೆಲಸ ನಾವು ಮಾಡಬೇಕು. ಒಂದು ವೇಳೆ ಅಧಿಕಾರದ ಚುಕ್ಕಾಣಿ ಸಿಕ್ಕರೆ, ಉನ್ನತ ಹುದ್ದೆ ಸಿಕ್ಕರೆ, ಉನ್ನತ ಸ್ಥಾನಮಾನ ಸಿಕ್ಕರೆ ಕನಸಿನ ಕರ್ನಾಟಕ ಹೇಗಿರುತ್ತೆ? ನಿಮ್ಮ ಕನಸಿನ ಕರ್ನಾಟಕ, ನಮ್ಮ ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆಗಳು ಸುಮಾರು ಇದ್ದಾವೆ, ಇಂಥದ್ದನ್ನು ಮಾಡಬಲ್ಲೆ ಅನ್ನುವಂಥದ್ದು ಹೇಳೋದಾದರೆ ನಮಗೆ ಎಲ್ಲ ಕಡೆ ಅಭಿವೃದ್ಧಿ ಕಾಣಬೇಕು ಅಂದರೆ 24 ಗಂಟೆ ಕರೆಂಟ್ ಕೊಡಲೇಬೇಕು. ಅದು ಫ್ರೀ ಕೊಡಬೇಕು ಅಂತ ಸರ್ಕಾರಗಳು ಹಿಂಸರಿತಾ ಇದ್ದಾರೆ. ಬರೀ 5 ಗಂಟೆ ಕಾಲ ಕೊಡೋದು ಕರೆಂಟು, 3 ಫೇಸ್ ಪವರ್ನ ಹೆಂಗೆ ನೀವು ಅಭಿವೃದ್ಧಿ ಕಾಣಲಿಕ್ಕಾಗತ್ತೆ? 3 ಫೇಸ್ ಪವರನ್ನು ಒಂದು ಸಿಂಗಲ್ ಫೇಸ್ ಮಾತ್ರ ಕೆಲವು ಗಂಟೆ ಹೆಚ್ಚು ಗಂಟೆ ಕೊಟ್ಟು ವಿದ್ಯುತ್ ಇಲ್ಲದೆ ನೆನೆಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. 3 ಫೇಸ್ ಇಲ್ಲದ್ರೆ ನೀವು ಯಾವ ಕೈಗಾರಿಕೆ, ಯಾವ ರೀತಿ ಮೂಲಭೂತ ಸೌಕರ್ಯ, ಒಂದು ಏನೇ ಸೌಕರ್ಯಗಳನ್ನು
ಒಂದು ಆರೋಗ್ಯ ಕೇಂದ್ರನೂ ನಡೆಸೋಕ್ಕಾಗಲ್ಲ, ಒಂದು ಇಂಟರ್ನೆಟ್ಟನ್ನು ವ್ಯವಸ್ಥಿತವಾಗಿ ಒಂದು ಕೈಗಾರಿಕೆ ಆಗಲಿ ಒಂದು ಪ್ರಗತಿಯನ್ನು ನೀವೆಲ್ಲೂ ಕಾಣಲಿಕ್ಕಾಗಲ್ಲ. ಹೇಗೋ ಒಂದು ಸಮಾಲೋಚನೆ ಮಾಡಿ ನಾಗರಿಕರ ಜೊತೆಗೆ 24 ಗಂಟೆ 3 ಫೇಸಿನ ಪವರ್ ಇರಬೇಕು. ಅದನ್ನು ಹೇಗೆ ಸಾಧಿಸ್ತೀವಿ ಅನ್ನೋಂಥದ್ದನ್ನು ಮಾತಾಡಬೇಕು. ಹೇಗಾರ ಇರಲಿ ಚಾರ್ಜು ನಾನ್ ಚಾರ್ಜಿಂಗು 24 ಗಂಟೆ 3 ಫೇಸ್ ಇರಬೇಕು. ಕರೆಂಟ್, ಇಂಟರ್ನೆಟ್, ಹೈ ಸ್ಪೀಡ್ ಇಂಟರ್ನೆಟ್ ಇರಬೇಕು. ಈ ವೆಸ್ಟು ಕೊಟ್ಟು ಆಡಳಿತದಲ್ಲಿ ಇದೇನು ಪಾರದರ್ಶಕತೆ ತಂದು ಗುಣಮಟ್ಟದ ಪರಿಪೂರ್ಣವಾದ ಗುಣಮಟ್ಟದ ಶಿಕ್ಷಣದಲ್ಲಿ ಸುಧಾರಣೆಯನ್ನು ತಂದು ಗುಣಮಟ್ಟದ ಆರೋಗ್ಯ ಸೇವೆ, ಯಾರೇ ಅವನು ಕುಗ್ರಾಮದಲ್ಲಿರಲಿ ಬೆಸ್ಟ್, ಇಡೀ ವಿಶ್ವದಲ್ಲಿ ಯಾವ ದೇಶ ಹೇಳಲ್ಲ ನಾನು, ಇಡೀ ವಿಶ್ವದಲ್ಲಿ ಬೆಸ್ಟ್ ಎಜುಕೇಷನ್ ಏನಿದೆಯೋ ಗುಣಮಟ್ಟದ ಶಿಕ್ಷಣ, ₹1 ದುಡ್ಡಿಲ್ಲದೆ, ₹1 ಹಣ ಇಲ್ಲದೆ ಅವನಿಗೆ ಸ್ಕೂಲ್ ಎಜುಕೇಷನ್ ಗುಣಮಟ್ಟ ಸಿಗೋಂಥದ್ದಾಗಬೇಕು. ಉಚಿತವಾಗಿ ಅದಕ್ಕೆ ಹೇಳಿ ₹1 ಇಲ್ಲದೆ ಗುಣಮಟ್ಟದ ಪರಿಪೂರ್ಣವಾದಂಥ ಶಿಕ್ಷಣ ಅವನು ಎಲ್ಲೇ ಇರಲಿ ಅವನಿಗೆ ವಿಶ್ವ ದರ್ಜೆಯ ಗುಣಮಟ್ಟದ ಪರಿಪೂರ್ಣವಾದಂಥ ಶಿಕ್ಷಣ ಕೊಡೋಕ್ಕೆ ನಮ್ಮ ಬದ್ಧತೆ. ಗುಣಮಟ್ಟದ ಆರೋಗ್ಯ ವ್ಯವಸ್ಥೆ, ಅವನಿಗೆ ಯಾವುದೇ ಜೀವದ ಆತಂಕ ಇರಬಾರ್ದು. ನನಗೆ ಅದನ್ನು ಹೇಳಬೇಕಂದ್ರೆ ವಿಶ್ವ ದರ್ಜೆಯ ಗುಣಮಟ್ಟದ ಆರೋಗ್ಯ ಸೇವೆ ಭಾರತದಲ್ಲಿ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂದರೆ ಇನ್ನೆಲ್ಲೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಕರ್ನಾಟಕ ಕೊಡೋಕ್ಕಾಗಲಿಲ್ಲ ಅಂದರೆ ಇನ್ನೆಲ್ಲೂ ಕೊಡಲಿಕ್ಕಾಗಲ್ಲ. ಸೊ ಕರ್ನಾಟಕ ಯಾವಾಗಲೂ ಬಯೋಟೆಕ್ನಾಲಜಿನಲ್ಲಿ ಅಡ್ವಾನ್ಸ್ ಇದ್ದೀವಿ, ಆವಿಷ್ಕಾರದಲ್ಲಿ ಮುಂದೆ ಇದ್ದೀವಿ, ಎಲ್ಲದರಲ್ಲೂ ಮುಂದೆ ಇದ್ದೀವಿ. ಖಂಡಿತ ಇದನ್ನೆಲ್ಲ ಸಾಧಿಸಲಿಕ್ಕೆ ಮತ್ತು ಕೈಗಾರಿಕೆ, ಉದ್ಯಮಶೀಲತೆ, ವ್ಯವಸಾಯದಲ್ಲಿ ಮೌಲ್ಯವರ್ಧನೆ ತರುವಂಥದ್ದಾಗಬೇಕು. ಇವನ್ನೆಲ್ಲ ಸಾಕಷ್ಟು ಬದಲಾವಣೆ ತರಬೇಕಾಗಿದೆ, ಕ್ರಾಂತಿಕಾರಿಯಾಗಿ ತರಬೇಕು. ಇನ್ನು ಹೇಳ್ತಾ ಹೋದ್ರೆ ಇದಿಷ್ಟ ಆದರೆ ಇನ್ನು ಮಿಕ್ಕಿದೆಲ್ಲ ತಾನಾಗ್ತಾನೆ, ಇನ್ನು ಮೂಲಭೂತ ಸೌಕರ್ಯಗಳೆಲ್ಲ ತಾನಾಗ್ತಾನೆ ಎಲ್ಲ ಅಲೈನ್ ಆಗುತ್ತೆ ಮತ್ತು ಸುಧಾರಣೆ ಕಾಣುವಂಥದ್ದಾಗುತ್ತೆ. ಮತ್ತು ಲ್ಯಾಕ್ಸಿಟಿ ಇರೋವಂಥದ್ದಾಗಬಾರ್ದು, ಭ್ರಷ್ಟಾಚಾರನ ಸಹಿಸ್ಕೋಬಾರ್ದು. ಅದು ಒಮ್ಮೆಲೇ ಎಲ್ಲ ಕಿತ್ತು ಸರಿ ಮಾಡ್ತೀವಲ್ಲ, ಬಟ್ ಅದನ್ನು ಸುಧಾರಿಸಿ ಸರಿಪಡಿಸುವಂಥದ್ದಕ್ಕೆ ಒಂದು ಹಂತಕ್ಕೆ ತಂದು ಸುಧಾರಿಸುವಂಥ ಪ್ರಯತ್ನವನ್ನು ಖಂಡಿತ ಮಾಡುವಂಥದ್ದು ಆಗುತ್ತೆ. ದುಡ್ಡಿಲ್ಲದವನು ರಾಜಕೀಯಕ್ಕೆ ಬರ್ತೀನಿ ಅಂದರೆ ಈ ಕಾಲಘಟ್ಟದಲ್ಲಿ ಸಾಧ್ಯನಾ? ಸಾಧ್ಯ ಇದೆ. ಅಂದರೆ ಒಂದು ಹೋರಾಟ, ಜನರ ವಿಶ್ವಾಸ. ಅಂದರೆ ಸುಮ್ಮನೆ ನಾನು ಎಲೆಕ್ಷನ್ ನಿಂತಿದ್ದೀನಿ, ನಾನೇ ವಿಶೇಷ, ನಾನೇ ಬೆಸ್ಟ್ ಪರ್ಸನ್ ಅಂತ ನಾನು ಅಂದ್ಕೊಂಡ್ರಾಗಲ್ಲ. ಎಲ್ಲ ಜನ ಒಪ್ಕೋಬೇಕು. ಇವತ್ತು ಎಷ್ಟೋ ಜನ ದುಡ್ಡು ಹಾಕಿ ಬೇಕಾದ್ರೆ ಗೆಲ್ಲಿಸ್ತಾರೆ. ಆ ರೀತಿ ವ್ಯಕ್ತಿತ್ವ ಬೆಳೆಸ್ಕೋಬೇಕು, ಆ ರೀತಿ ಆಲೋಚನೆ ಇರಬೇಕು, ಆ ರೀತಿ ನಾಯಕತ್ವ ಗುಣ ಇರಬೇಕು, ಆ ರೀತಿ ಜನರು ಭರವಸೆಯಿಂದ ನೋಡುವಂಥದ್ದು ಇರಬೇಕು. ಜನರಲ್ಲಿ ಇವತ್ತಿಗೂ ಮುಗ್ಧರು, ವಿಶ್ವಾಸ ಇದೆ, ಒಳ್ಳೆತನ ಇದೆ, ಒಳ್ಳೆ ಮನಸ್ಸಿದೆ. ಒಳ್ಳೆ ಮನಸ್ಸಿಲ್ದರೆ ಇವತ್ತು ಸಮಾಜ ಈ ರೀತಿ ಒಳ್ಳೆದಾಗಿ ಇರಲಿಕ್ಕೆ ಸಾಧ್ಯವಿರ್ತಿತ್ತು. ಆಗ್ತಿರೋ ಅನ್ಯಾಯಕ್ಕೆ ಇಷ್ಟು ಅನ್ಯಾಯನೇ ಸಹಿಸ್ಕೊಂಡಿರೋಂಥ ಜನ ಅಂದರೆ ಎಷ್ಟು ಒಳ್ಳೆತನ ಇರ್ಬೋದು ಅಂತ ಯೋಚನೆ ಮಾಡಿ. ಸೊ ಹಾಗಾಗಿ ಇವತ್ತು ನನಗಂತೂ ಸಂಪೂರ್ಣ ವಿಶ್ವಾಸ ಇದೆ ಸಮಾಜದಲ್ಲಿ. ನಾನು ನೋಡಿದಾಗೆ ಹೆಚ್ಚು ಕಡಿಮೆ ಎಲ್ಲರೂ ಇರೋರು ಒಳ್ಳೆಯವರೇ. ಯಾರೇನು ಯಾವತ್ತೇನು ನಮಗೇನು ದುಡ್ಡು ಕೊಡಿ ಅಂತ ಯಾರು ಕೇಳ್ಕೊಂಬಂದಿಲ್ಲ. ಯಾರೇನು ದುಡ್ಡು ಕೊಡಿ ಅಂತ ಏನು ಯಾವತ್ತೇನು ಕೇಳಿಲ್ಲ. ನಾವು ನಮ್ಮ ವೀಕ್ನೆಸ್ಸಿಗೆ ನಾವು ಕೊಟ್ಕೋಬೇಕೇ ಹೊರ್ತು ಜನ ಯಾವತ್ತೇನು ಕೇಳಿಲ್ಲ. ಸೇವೆ ಸರಿಯಾದ ದಾರಿಯಲ್ಲಿದ್ದರೆ ಓಕೆ. ನಮ್ಮ ಪ್ರಬಲವಾಗಿ ಒಳ್ಳೆ ರೀತಿ ಸಂಘಟನೆಗಳು, ವಿಶ್ವಾಸದಲ್ಲಿ ನೆಟ್ವರ್ಕ್ ಇದ್ದು ನಾವು ಶಾಶ್ವತವಾಗಿ ಯಾರನ್ನು ಬೇಕಾದ್ರೆ ಓಟ್ ಕೇಳಕ್ಕೆ ಹೋಗ್ತೀನಿ, ಎಷ್ಟೋ ಜನ ಗೆದ್ಕೊಂಬರ್ತಾರೆ. ಆ ರೀತಿ ಗೆಲ್ಲಕ್ಕೆ ಸಾಧ್ಯನೂ ಇದೆ, ಇರ್ಬೋದು. ಓಲೈಸ್ಕೊಳ್ಳೋಂಥದ್ದು ಏನಿಲ್ಲ. ಜನಕ್ಕೂ ಬೇಕಲ್ಲ ಒಳ್ಳೆ ನಾಯಕ. ಸೇಫ್ ಹ್ಯಾಂಡ್ಸು, ಒಳ್ಳೆ ನಾಯಕ ಇದ್ದರೆ ಜನನೂ ಸುರಕ್ಷಿತವಾಗಿರ್ತಾರಲ್ವ. ಇಲೆಕ್ಷನ್ ಭಯ ಅನ್ನೋದು ಇದೇ ಇರುತ್ತೆ ಸರ್. ಒಂದು ಇಲೆಕ್ಷನ್ ಬರುತ್ತೆ ಅಂತ ಭಯ, ವಾತಾವರಣ ಹೆಂಗಿರುತ್ತೆ ಅಂತ ನಿಮ್ಮಲ್ಲಿ ಅದನ್ನು ಮೀರಿ ಬೆಳೆಯುವಂಥದ್ದು ಆಗಬೇಕು. ಅಂತ ಮೀರಿ ಬೆಳೆಯುವಂಥ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಾಗ ಖಂಡಿತ ಆಗುತ್ತೆ. ಸೊ ಎವ್ರಿಥಿಂಗ್ ಈಸ್ ಫೇರ್ ಇನ್ ವಾರ್ ಆ್ಯಂಡ್ ಲವ್ ಅಂತ ಅಂದ್ಬಿಟ್ಟು ನಾವು ಎವ್ರಿಥಿಂಗ್ ಅದನ್ನು ಜಸ್ಟಿಫೈ ಮಾಡಿಕೊಂಡು ಸಮರ್ಥನೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅದು ಹೋಗುವಂಥದ್ದು ಆಗಬಾರ್ದು. ಅಂಥ ಒಳ್ಳೆ ಯೋಚನೆಗಳನ್ನು, ನಾಯಕತ್ವದ ಗುಣಗಳನ್ನು ಬೆಳೆಸ್ಕೊಂಡು ಬೆಳಿಬೋದು, ಏನಿಲ್ಲ ಅಂತ. ಯಾಕೆ ಆ ಪ್ರಶ್ನೆ ಬಂತು ಅಂತಂದರೆ, ಮೋದಿಯವರನ್ನ ಎಷ್ಟೇ ಸಮರ್ಥಿಸ್ಕೊಂಡ್ರೂ ಕೂಡ ಕಳೆದ ಬಾರಿಯಲ್ಲಿ ಮೋದಿಯವರನ್ನು ಒಂದು ಲೆಕ್ಕಾಚಾರಕ್ಕೆ ಹಿನ್ನಡೆ ಅಂತಲೇ ಪರಿಭಾವಿಸಬೇಕು. ಯಾಕಾಗಿರ್ಬೋದು ಸರ್? ನೋಡಿ, ಮುಖ್ಯವಾಗಿ ಅಪಪ್ರಚಾರ. ಏನು ಅಂದರೆ ಸಂವಿಧಾನ ಬದಲಾಯಿಸ್ಬಿಡ್ತಾರೆ, ರಿಸರ್ವೇಷನ್ ತೆಗೆದಾಕ್ಬಿಡ್ತಾರೆ ಅನ್ನೋಂಥ ಅಪಪ್ರಚಾರ ನಮ್ಮ ಪ್ರತಿಪಕ್ಷಗಳು ಮಾಡ್ದು. ಹಾಗಾಗಿ ಮತ್ತೆ ಸುಳ್ಳು, ಇಷ್ಟು ದುಡ್ಡು ಕೊಟ್ಬಿಡ್ತೀವಿ, 1 ಲಕ್ಷ ದುಡ್ಡು ಕೊಟ್ಬಿಡ್ತೀವಿ, ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅನ್ನೋಂಥ ಈ ಸುಳ್ಳಿನ ಕಟಾಕಟ್
ನೋಡಿದ್ರಲ್ಲ, ಕಟಾಕಟ್ ಅಂತ ಸುಳ್ಳು ಹೇಳ್ಕೊಂಡು ಈ ರೀತಿ ಸುಳ್ಳು ಹೇಳ್ಕೊಂಡು ಹೋಗುವಂಥದ್ದು ಆಗ್ತಿದೆ. ಇವತ್ತೇ ನಮ್ಮ ನೋಡಿ ಭಾರತ ಸರ್ಕಾರವನ್ನು ಎಷ್ಟು ಜವಾಬ್ದಾರಿ ತಂದು ಲೋನ್ ಲಯಬಿಲಿಟೀಸ್ ಎಷ್ಟು ತೊಗೊಂಡು ಆ ದೇಶದಲ್ಲಿ ಅಭಿವೃದ್ಧಿ ಮಾಡಿದಾಗಲೇ 50% ಆಫ್ ದ GSDP ನಾವು ಸಾಲ ತೊಗೊಳ್ಳೋಂಥದ್ದಾಗುತ್ತೆ. ಸೊ ಇದೇನು ಹುಡುಗಾಟಿಕೆ ಅಲ್ಲ, ಎಕ್ಸ್ಪೆಂಡಿಚರ್ ಏನು ಆದಾಯ ಒಂದು ಹರಿದು ಬರ್ತಿದ್ರೆ ಏನು ಎರ್ಚಾಡೋಕ್ಕೆ ಅದೇನಾದ್ರು ನೋಟ್ ನಾವು ಪ್ರಿಂಟ್ ಮಾಡೋಕ್ಕಾಯ್ತದ? ಯಾವುದೋ ಕೆಲವು ದೇಶಗಳು ಹೊಡಿತಾ ಇರ್ತಾರೆ, ಪ್ರಿಂಟ್ಗಳು ಮಾಡ್ತಾ ಇರ್ತಾರೆ. ನಮ್ಮ ದೇಶದಲ್ಲಿ ಎಷ್ಟು ಮುಗ್ಗಟ್ಟಿರ್ತದೆ, ವ್ಯಾಲ್ಯೂಯೇಷನ್ ಎಷ್ಟು ಕಷ್ಟ, ದೇಶದ ಕರೆನ್ಸಿ ವ್ಯಾಲ್ಯೂಯೇಷನ್ ಎಷ್ಟು ಕಷ್ಟ, ಎಷ್ಟು ಚಾಲೆಂಜಸ್ ಇರುತ್ತೆ. ಇವತ್ತಿಗೂ ಈ ಸೌಕರ್ಯಗಳು ಇಲ್ಲಿ ಕೊರತೆ ಇರೋಂಥ ದೇಶ ಅಂತ ಅಂದ್ಬಿಟ್ಟು ಇವತ್ತು ರಸ್ತೆಗಳಾಗಲಿ, ಇದು ಪೋರ್ಟ್ಸ್ಗಳಾಗಲಿ, ಏರ್ಪೋರ್ಟ್ಸ್ ಆಗಲಿ, ರೈಲ್ವೆ ಆಗಲಿ, ಕುಡಿಯೋ ನೀರಾಗಲಿ, ಮನೆಗಳ ನಿರ್ಮಾಣ ಆಗಲಿ, ಶಾಲೆಗಳಾಗಲಿ, ಇನ್ಫ್ರಾಸ್ಟ್ರಕ್ಚರ್ ಆಗಲಿ, ಇವತ್ತು ಎಲ್ಲವನ್ನೂ ನಿರ್ಮಾಣ ಮಾಡಲಿಕ್ಕೆ ಬಾಹ್ಯಾಕಾಶದಲ್ಲಾಗಲಿ, ಟೆಕ್ನಾಲಜಿನಲ್ಲಾಗಲಿ ಎಷ್ಟು ಬಂಡವಾಳ ಹೂಡಬೇಕು. ಸುಲಭನ ಆರೋಗ್ಯ ವ್ಯವಸ್ಥೆ ಕೊಡಬೇಕು, ಶಿಕ್ಷಣ ಕೊಡಬೇಕು, ಡಿಫೆನ್ಸಲ್ಲಿ ಇಟ್ಕೋಬೇಕು, ಯಾವ ಕಡೆಯಿಂದ ಈ ಕಡೆಯಿಂದ ಖ್ಯಾತೆ ಮಾಡೋರು, ತೊಂದರೆ ಕೊಡೋರು, ಚೇಷ್ಟೆ ಮಾಡೋರು. ಒಂದು ಕಡೆ ನೋಡ್ರಿ ಎಷ್ಟು ವೇಗದಲ್ಲಿ ಚೈನಾ ಬೆಳೀತಿದೆ, ಇನ್ನೊಂದು ಕಡೆ ಬೇರೆ ಬೇರೆಯವರು ಅವ್ರ ಪಾಡಿಗೆ ತುಂಬ ದೇಶಗಳಿದ್ದಾರೆ, ಅವ್ರವ್ರ ಪಾಡಿಗಿರಲ್ವಲ್ಲ, ಎತ್ತಿ ಕೊಟ್ಟವರಿದ್ದಾರೆ. ಅವ್ರಿಗೆ ಇನ್ನೊಬ್ಬರನ್ನ ಬೀಳಿಸ್ಬೇಕು, ನಾನು ಏರಬೇಕು, ಇನ್ನೊಬ್ಬರನ್ನ ಬೀಳಿಸ್ಬೇಕು, ಅವರು ಚೆನ್ನಾಗಿರಲಿ ನಾನು ಚೆನ್ನಾಗಿರ್ತೀನಿ ಅಂತ ಮನಸ್ಥಿತಿ ಇರಲ್ವೇ. ಬರೀ ನಾನು ಮಾತ್ರ ಬೆಳಿಬೇಕು, ಇನ್ನು ಮಿಕ್ಕಿದವರೆಲ್ಲ ಕೆಳಗಡೆ ಇರಬೇಕು ಅನ್ನೋಂಥ ಮನಸ್ಥಿತಿ ಬೇರೆ ಬೇರೆ ದೇಶಗಳಿಗಿದೆ. ಸೊ ಇದರ ಮಧ್ಯದಲ್ಲೆಲ್ಲ ನಮ್ಮಲ್ಲಿರೋಂಥ ಸಮಸ್ಯೆಗಳನ್ನೆಲ್ಲ ಸರಿಪಡಿಸ್ಕೊಂಡು ಇಡೀ ಭಾರತನ ಒಂದಾಗಿಸಿ ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ಭಾಷಿಕರನ್ನ ರಾಷ್ಟ್ರ ನಿರ್ಮಾಣದಲ್ಲಿ ನೇಷನ್ ಫಾರ್ಮೇಷನ್ನಲ್ಲಿ ನೇಷನ್ ಕಟ್ಟೋಂಥದ್ರಲ್ಲಿ ಎಲ್ಲರನ್ನೂ ತೊಡಗಿಸ್ಬೇಕು. ಆ ರೀತಿ ಭಾವನೆಗಳನ್ನ ಹೆಚ್ಚಾಗಿ ತರಬೇಕು. ಅದಕ್ಕೆಲ್ಲ ಭಾಳಷ್ಟು ಸವಾಲುಗಳಿದೆ. ಭಾಳಷ್ಟು ನಾವು ನಮ್ಮ ತ್ಯಾಗ, ಬಲಿದಾನ, ಶ್ರದ್ಧೆ, ಆಸಕ್ತಿ, ನಮ್ಮ ಕರ್ತವ್ಯದ ಮೂಲಕ, ನಮ್ಮ ಜವಾಬ್ದಾರಿ ಮೂಲಕ ಈ ರಾಷ್ಟ್ರಕ್ಕೆ ಕೊಡುಗೆ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನಗಳನ್ನ ನಾವು ಮಾಡ್ತಾ ಇರಬೇಕು. ಒಂದು ಕಡೆ ದೇಶ, ಇನ್ನೊಂದು ಕಡೆ ರಾಜ್ಯ BJPಯಲ್ಲಿ ಯಡಿಯೂರಪ್ಪನಂಥ ಹೆಮ್ಮರ ತೆರೆಗೆ ಹೋದ ಮೇಲೆ, ಸರಿದ ಮೇಲೆ ಎಲ್ಲೋ ಒಂದು ಕಡೆ BJP ಈಗ ಸೊರಗಿದೆಯಾ ಅಂತ? ಖಂಡಿತ ಇಲ್ಲ. ನಮ್ಮ ಒಂದಿಷ್ಟು ಹೊಸತನ ತರಲಿಕ್ಕೆ ನಾವೇನು ಇವತ್ತು ಇವಾಗ ನೋಡಿ BJP ಅವಧಿಯಲ್ಲಿ ಇವಾಗ ಕಾಂಗ್ರೆಸ್ನ ನೀವು ನೋಡಿದ್ದೀರ. BJP ಅವಧಿನಲ್ಲಿ ಎಷ್ಟು ಡೆವಲಪ್ಮೆಂಟ್ ವರ್ಕ್ಸ್ ತೊಗೊಂಡಿದ್ದೀವಿ. ಫಾರ್ಮ್ ಲಾಸ್ ತಂದಿದ್ದು, ನ್ಯಾಷನಲ್ ಎಜುಕೇಷನ್ ಪಾಲಿಸಿ ತಂದಿದ್ದು, ಮತ್ತು ನಮ್ಮ ಇಂಟರ್ನಲ್ ರಿಸರ್ವೇಷನ್ ತಂದು, ಪರಿಶಿಷ್ಟ ಜಾತಿಗೆ ರಿಸರ್ವೇಷನ್ ಹೆಚ್ಚಿಸ್ತು, ಪರಿಶಿಷ್ಟ ಪಂಗಡಕ್ಕೆ ರಿಸರ್ವೇಷನ್ ಹೆಚ್ಚಿಸ್ತು. ಈ ರೀತಿ ನೀರಾವರಿಗೆ ಆದ್ಯತೆ ಕೊಟ್ಟು ಎಲ್ಲ ಒಂದು ಎರಡಲ್ಲ, ಕೋವಿಡ್ ಅಂತ ಸಾಂಕ್ರಾಮಿಕ ಕಾಯಿಲೆಯನ್ನು ಎಷ್ಟು ಉತ್ತಮವಾಗಿ ನಿರ್ವಹಣೆ ಮಾಡೋದು, ಜನರ ಜೀವ ರಕ್ಷಣೆ ಮಾಡಿದ್ವಿ. ಭಾಳಷ್ಟು ಕೊಡುಗೆ ನಾವು ರೆವಿನ್ಯೂ ಇಲಾಖೆಯಲ್ಲಿ 79AB ಹಿಡಿದು ಸುಧಾರಣೆಗಳಿಂದ ತರೋದ್ರಿಂದ ಹಿಡಿದು ಈ ರೀತಿ ಹಲವಾರು ವಿಚಾರದಲ್ಲಿ ಹಲವಾರು ಸುಧಾರಣೆಗಳನ್ನು ತರುವಂಥ ಕೆಲಸಗಳು ನಮ್ಮ ಕಾಲದಲ್ಲಿ ಆಗಿರುವಂಥದ್ದಿದೆ. ಆದರೂ ಎಲ್ಲ ಒಂದು ಕಡೆ ಕಾಂಗ್ರೆಸ್ಸಿನ ಅಪಪ್ರಚಾರ, ಈ ಗ್ಯಾರಂಟಿ ಯೋಜನೆಗಳು ಮತ್ತು ಜಾತಿಗಳ ಎತ್ತಿ ಕಟ್ಟುವಂಥ ಕೆಲಸಗಳು, ಭ್ರಷ್ಟಾಚಾರದ ಆಪಾದನೆ, 40% ಕಮಿಷನ್ ಅಂತ ಸುಳ್ಳಿನ ಆಪಾದನೆಯನ್ನು ಮಾಡಿರೋಂಥದ್ದು, ಇವನ್ನೆಲ್ಲ ನೋಡಿದಾಗ ನಿಜಕ್ಕೂ ಸುಳ್ಳನ್ನೇ ಸತ್ಯ ಮಾಡ್ತಾ ಹೊಟ್ಟೋಗ್ಬಿಟ್ರು. ಸುಳ್ಳು ಹೇಳ್ಕೊಂಡು ಹೋದರು. ನಾವು ಒಂದು ಸ್ವಲ್ಪ ಇನ್ನೂ ಮೋರ್ ರೆಸ್ಪಾನ್ಸಿಬಲ್ ಆಗಿ ಸಾಲದ ಒಂದು ರಾಜ್ಯವನ್ನಾಗಿ ಮಾಡಬಾರ್ದು, ಸಾಲದ ಭಾರವನ್ನು ಜನರ ಮೇಲೆ ಇಡಬಾರ್ದು. ಒಂದು ಜವಾಬ್ದಾರಿತವಾಗಿ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ ನಾವು ಮಾಡೋಕ್ಕೆ ಹೋಗಲಿಲ್ಲ. ಜವಾಬ್ದಾರಿತವಾಗಿ ಜನಪರವಾಗಿ ತೆರಿಗೆದಾರನ ಜನರ ಹಣವನ್ನು ಸದ್ಬಳಕೆ ಆಗಬೇಕು. ₹1 ಖರ್ಚು ಮಾಡಿದ್ರೆ ಅದು ಬೆಳಿಬೇಕು. ಅದು ಬೆಳೆಯೋದು ಬದಲು ರೂಪಾಯಿನೂ ಇಲ್ಲ, ಇದು ಇಲ್ಲ ಅನ್ನೋ ರೀತಿಯಲ್ಲಿ ವ್ಯರ್ಥವಾಗಬಾರ್ದು, ನಾಡಿಗೆ ಒಳ್ಳೆಯದಾಗಬೇಕು ಅಂತ ಒಂದು ಜವಾಬ್ದಾರಿತ ಆದಂಥ ಆಡಳಿತ ಕೊಡಲಿಕ್ಕೆ ಹೋದ ಈ ಕಾಂಗ್ರೆಸ್ನವ್ರು ನೀವೇ ನೋಡಿದ್ದೀರ ಯಾವ ರೀತಿ ದುಡ್ಡು ಕೊಟ್ಟು ಇವತ್ತು ಗ್ಯಾರಂಟಿ ಹಂಚೋದನ್ನೇ ತೆರಿಗೆದಾರನ ಹಣ ಹಂಚೋದೇ ಅವರೇನೋ ಜೇಬಿಂದ ಹಂಚೋದವ್ರಂಗೆ ಏನೋ ಕೊಟ್ಟಂಗೆ ಮಾಡ್ತಾರೆ. ಇವತ್ತು ಜನರಿಗೆ ಒಂದಿಷ್ಟು ಗ್ಯಾರಂಟಿ ಕೊಟ್ಟು ಅವರು ಮಾಡ್ತಿದ್ದಾರೆ ಕಾರ್ಯಕ್ರಮ. ಆದರೆ ಇಡೀ ರಾಜ್ಯನ ಹೇಗೆ ಲೂಟಿ ಮಾಡ್ತಿದ್ದಾರೆ ಇವಾಗ ನೋಡ್ತಾ ಇದ್ದೀವಲ್ಲ. ಹೇಗೆ ಕೆಟ್ಟ ಆಡಳಿತ, ಒಂದೇ ಒಂದು ಒಳ್ಳೆ ಕೆಲಸ ಆಗ್ತಿರೋದಿದೆಯಾ? ಕಾನೂನು ಸುವ್ಯವಸ್ಥೆನಾರ ಹೋಗಲಿ, ಕಾನೂನು ಸುವ್ಯವಸ್ಥೆನಾರ ಕಾಪಾಡ್ತಿದ್ದಾರೆ, ಅದೂ ಇಲ್ಲ. ಓಲಿ ಒಂದು ಒಳ್ಳೆ ಮನಸ್ಥಿತಿನಲ್ಲಿ ಒಳ್ಳೆಯರನ್ನು ಸರ್ವರನ್ನು ಒಂದೇ ರೀತಿ ನೋಡ್ತಿದ್ದಾರೆ, ಇಲ್ಲ ತುಷ್ಟೀಕರಣ ರಾಜಕಾರಣ ಮಾಡೋದು, ಓಲೈಸ್ಕೊಳ್ಳೋಂಥ ರಾಜಕಾರಣ ಮಾಡೋವಂಥದ್ದು, ತಾರತಮ್ಯ ಮಾಡೋವಂಥದ್ದು, ಜಾತಿ ಮೇಲೆ ಎತ್ಕಟ್ಟೋಂಥದ್ದು, ಧರ್ಮಗಳ ಮೇಲೆ ಎತ್ಕಟ್ಟೋಂಥದ್ದು, ಈ ರೀತಿ ಎಲ್ಲ ರೀತಿಯಾದಂಥ ಕೆಟ್ಟ ಪ್ರಯೋಗಗಳನ್ನು ಮಾಡಿ ಭ್ರಷ್ಟಾಚಾರ, ಆಡಳಿತ ಸಂಪೂರ್ಣ ಕುಸಿದೋಗಿರೋವಂಥದ್ದು, ಈ ರೀತಿ ಬಾಣತೀರ ಸಾವುಗಳು ನೀವು ನೋಡ್ತೀರ. ಜನ ಇವ್ರು ಯಾವಾಗ ಹೋದರೆ ಈಗ OC ಮನೆಗಳು, ಬಿ ಖಾತೆ ಎ ಖಾತೆ, ಈ ಬಿ ಖಾತೆ ಎ ಖಾತೆ ಸಮಸ್ಯೆ ನೋಡಿ ಜನ ಏನೋ ಒಂದು ಮನೆ ಕಟ್ಕೋತಾರೆ. ಇವತ್ತು ಯಾವುದೋ ದೇಶದವರಿಗೆ, ಬಾಂಗ್ಲಾದೇಶದವ್ರಿಗೆ
ನಮ್ಮ ದೇಶದವ್ರು ಅಲ್ಲದೇದವ್ರಿಗೆ ಮನೆ ಕೊಡೋಕೆ ಹೋಗ್ತಾರೆ. ಇಲ್ಲಿ ಪಾಪ ಅವರೇ ದುಡ್ಡು ಕೊಟ್ಟು ಕೊಂಡ್ಕೊಂಡಿರೋದಕ್ಕೆ ನಿಮ್ಮ ಬಿ ಖಾತೆ, ನಿನಗೆ ಈ ಖಾತೆ ಇಲ್ಲ, ನೀನು ವೈಲೇಷನ್ ಆಗಿದೆ ಬೈಲಾ ಅಂದ್ಬಿಟ್ಟು ಇವತ್ತು ಕರೆಂಟ್ ಇಲ್ಲ, ನೀರಿಲ್ಲ, ಎಲ್ಲವನ್ನೂ ಸಮಸ್ಯೆ ನಿರ್ಮಾಣ ಮಾಡಿಟ್ಟಿದ್ದಾರೆ. ಇಂಥ ಸರ್ಕಾರಗಳು ಜನಕ್ಕೆ ಬೇಕಾ? ಇವೆಲ್ಲ ಇಟ್ಕೊಂಡು ಮುಂದಕ್ಕೆ ಹೋದರೆ ಮುಂದಿನ ಬಾರಿ ತಮಗೆ ಸರ್ಕಾರಕ್ಕೆ ಖಂಡಿತ ಎರಡನೇ ಮಾತೇ ಇಲ್ಲ. ಈಗಲೇ ಹೇಳ್ತಾರೆ ಈ ಸರ್ಕಾರ ತೊಲಗಿದ್ರೆ ಸಾಕಪ್ಪ. ಜನ ಈಗಲೇ ಹೇಳ್ತಾರೆ, ಅಪ್ಪ ಎಂಥವ್ರಿಗೆ ಓಟ್ ಕೊಟ್ಬಿಟ್ಟು ಎಂತಹ ಪುಣ್ಯಾತ್ಮರಿಗೆ ಓಟ್ ಕೊಟ್ಟು ಈಗಲೇ ತೊಲಗಿದ್ರೆ ಸಾಕು ಅಂತ ಹೇಳ್ತಾರೆ. ಒಂದು ವೇಳೆ ರಾಜಕೀಯಕ್ಕೆ ಅಶ್ವತ್ಥನಾರಾಯಣ ಅವರು ಬರದೇ ಇದ್ದಿದ್ರೆ ಏನಾಗಿರ್ತಿದ್ರು? ಒಂದು ಒಳ್ಳೆ ಉದ್ಯಮಿ ಆಗ್ತಿದೆ, ಇನ್ನೂ ದೊಡ್ಡ ಉದ್ಯಮಿ ಆಗ್ತಿದೆ. ಒಂದು ಉದ್ಯಮಿಯಾಗಿ ಇರ್ತಿದ್ರಿ. ಸಿನಿಮಾ ಕ್ಷೇತ್ರ ಕಡೆಗೆ ಹೋಗೋದು ಯಾಕಂದ್ರೆ ಸ್ಫುರದ್ರೂಪಿ ನೀವು. ಆಗೇನಾದ್ರೂ ಆಸಕ್ತಿಗಳು ಬಂದಿದ್ವಾ? ಎಲೆಕ್ಷನ್ 24ಕ್ಕೆ ಮಾಡಬೇಕು ಅಂತ ಅಂದ್ಕೊಂಡ್ರಿ, ಸ್ಫುರದ್ರೂಪಿ ಆಗಿದ್ರಿ, ಸಿನಿಮಾ ನಟ ಆಗಬೇಕು ಆ ಥರದ ಬಗ್ಗೆ ಸಿನಿಮಾ ಕನಸು ಏನು ಹೊತ್ತಿದ್ದಿಲ್ಲ? ನಾನು ತುಂಬ ಶೈ ಕ್ಯಾರೆಕ್ಟ್ರು, ಹಾಗಾಗಿ ಆ ರೀತಿ ಎಲ್ಲೂ ಸಿನಿಮಾ ಆ್ಯಕ್ಟಿಂಗ್ ಆ ರೀತಿ ಎಲ್ಲ ಇಂಟ್ರೆಸ್ಟ್ ಇರೋದು ಯಾವುದಿಲ್ಲ ನನಗೆ. ಉದ್ಯಮಕ್ಕೆ ಹೋಗ್ತಿದ್ರಿ, ಉದ್ಯಮಿ ಆಗ್ತಿದ್ರಿ. ಚೆನ್ನಾಗಿ ಒಂದು ದೊಡ್ಡ ಉದ್ಯಮಿಯಾಗಿ ಬೆಳೀತಿದ್ದೆ. ಈಗಲೂ ಎಲ್ಲ ಕ್ಷೇತ್ರಗಳಲ್ಲೂ ತಾವು ತೊಡಗಿಸ್ಕೊಂಡಿದ್ದೀರಿ, ಬೇರೆ ಬೇರೆ ವಿಭಾಗದಲ್ಲೂ ತೊಡಗಿಸ್ಕೊಂಡಿದ್ದೀರಿ. ಬರೀ ರಾಜಕೀಯ ಮಾತ್ರ ಅಂತ ಬೇರೆ ಬೇರೆ ಉದ್ಯಮಗಳಲ್ಲೂ ತಾವು ತೊಡಗಿಸ್ಕೊಂಡಿದ್ದೀರಿ ಅನ್ಸುತ್ತೆ. ನಾನು ಹೇಳಬೇಕಂದ್ರೆ ಪೂರ್ತಿ ಸಮಯ ಪಾಲಿಟಿಕ್ಸ್ ಇದೆ. ನಾನು ನನ್ನ ಆದ್ಯತೆ ಜಾಸ್ತಿ ಕೊಡ್ಕೊಂಡು ಹೋದರೆ ಗಮನ ಎಲ್ಲ ಹೊರಟೋಗುತ್ತೆ. ಸೊ ಏನಾಗುತ್ತೆ, ಜವಾಬ್ದಾರಿತ ಈ ಸ್ಥಾನದಲ್ಲಿದ್ದಾಗ ನಾವು ಜನಪರವಾಗಿ ಪೂರ್ತಿ ಸಮಯ ಕೊಟ್ಟು ಕೆಲಸ ಮಾಡಬೇಕು ಅನ್ನೋದಕ್ಕೆ. ಹಾಗಾಗಿ ನಾವು ಒಂದು ಸ್ವಲ್ಪ ಗಮನ ಬೇರೆ ಕಡೆ ಹರಿಸ್ಕೊಂಡು ಹೋದರೆ, ಈಗ ನನ್ನ ಕುಟುಂಬದವರು ಬೇರೆ ಬೇರೆ ನಮ್ಮ ಸ್ನೇಹಿತರು ಸಮಯ ಕೊಡೋಕ್ಕಾಗತ್ತಾ? ರಾಜಕೀಯದ ಮಧ್ಯೆ ಕುಟುಂಬಕ್ಕೆ ಸಮಯ ಕೊಡೋಕ್ಕಾಗ್ತಿದೆಯಾ? ತುಂಬ ಕೊಡೋಕ್ಕಲ್ಲ, ಸ್ವಲ್ಪ ಸಮಯ ಕೊಡ್ಬೋದು. ದೂರ ಇದೆಯಾ ಮನೆಯಿಂದ? ಇಲ್ಲ, ಅರ್ಥ ಮಾಡಿಕೊಂಡು ಪಾಪ ಹಂಗೆ ನೋಡಿದಾಗ ನನಗೆ ನಮ್ಮ ತಂದೆ, ನಮ್ಮ ಅಣ್ಣ ತಮ್ಮಂದಿರು, ಮನೆಯವರು, ಮಕ್ಕಳು ಆ ರೀತಿಯೆಲ್ಲ ಆ ಕನ್ಸೆಷನ್ ಕೊಟ್ಟಿದ್ದಾರೆ ನನಗೆ. ಆ ಕನ್ಸೆಷನ್ ಕೊಟ್ಟು ಅರ್ಥ ಮಾಡಿಕೊಂಡು ಉತ್ತೇಜನ ಕೊಟ್ಟು ಶುಭ ಹಾರೈಸಿ ಚೆನ್ನಾಗಿ ಮಾಡಿ ಜನಪರವಾಗಿ. ನನ್ನ ತಂದೆನೇ ಹೇಳ್ತಾರೆ, ನೀನು ಮನೆಗೆ ಬರೋದಿಲ್ಲ ಅಂದರೂ ಪರವಾಗಿಲ್ಲ, ಜನಪರವಾಗಿ ಕೆಲಸ ಮಾಡು, ಜನರ ಜೊತೆ ಇರು, ಜನರಿಗೆ ಕೆಲಸ ಮಾಡುವಂಥ ಅಷ್ಟು ಉತ್ತೇಜನ ಕೊಡುವಂಥದ್ದಾಗುತ್ತೆ. ಎಲ್ಲ ವಾತಾವರಣ ಸರಿ ಇದೆ ಬಿ ಜೆ ಪಿಯಲ್ಲಿ, ರಾಜ್ಯ ಬಿ ಜೆ ಪಿಯಲ್ಲಿ ವಾತಾವರಣ ಸರಿ ಇದೆಯಾ? ಬಣ ಬಡಿದಾಟ, ಎಲ್ಲೋ ಒಂದು ಕಡೆ ನಾಯಕತ್ವಕ್ಕಾಗಿ ಹೊಡೆದಾಟ, ಎಲ್ಲೋ ಒಂದು ಕಡೆ ಹಾದಿ ತಪ್ಪುತ್ತಾ ಇದೆಯಾ ಅಂತ. ಒಂದು ಕಡೆ ಕಾಂಗ್ರೆಸ್ ಅವರು ಹಾದಿ ತಪ್ಪುತ್ತಾ ಇದ್ದಾರೆ, ಈ ಕಡೆ ಬಿ ಜೆ ಪಿಗರು ಅದ್ರ ಲಾಭ ಎತ್ತೋದು ಬಿಟ್ಬಿಟ್ಟು ತಾವೇ ಬಡ್ದಾಡ್ತಾ ಇಲ್ವಾ ಅಂತ. ನೋಡಿ, ನಮ್ಮದು ರಾಷ್ಟ್ರೀಯ ಪಕ್ಷ, ಇಲ್ಲಿ ಯಾವುದೇ ವ್ಯಕ್ತಿ ಪ್ರತಿಷ್ಠೆಗಳು ನಡೆಯುವಂಥದ್ದಿಲ್ಲ. ಬಲವಾಗಿ ಬೆಳೆದಿರುವಂಥ ಎಮ್ಮರದ ಪಕ್ಷ, ಜನರ ಪಕ್ಷವಾಗಿದೆ. ಹಾಗಾಗಿ ಏನೋ ಸಣ್ಣ ಪುಟ್ಟ ನೀವು ಒಂದು ತಪ್ಪು ಮಾಡಿದರೆ ನಡೆದು ಹೋಗ್ಬೋದು ಅಷ್ಟೇ, ಒಂದು ಸ್ವಲ್ಪ ಅಂದರೆ ಒಂದು ಸಹಜವಾಗಿ ಒಂದು ಮನುಷ್ಯನಲ್ಲಿ ಸಣ್ಣ ಒಂದು ವ್ಯತ್ಯಾಸಗಳು ಕಾಣ್ಬೋದು. ಆದರೆ ಒಂದು ದೊಡ್ಡ ಮಟ್ಟದಲ್ಲಿ ವ್ಯತ್ಯಾಸ ಕಂಡಾಗ ಯಾರು ಒಪ್ಪೋ ಪ್ರಶ್ನೆ ಇಲ್ಲ, ಸಹಿಸ್ಕೊಳ್ಳೋ ಪ್ರಶ್ನೆ ಇಲ್ಲ, ಆ ಜನನೂ ಒಪ್ಪಲ್ಲ, ಪಕ್ಷನೂ ಒಪ್ಪಲ್ಲ. ಸೊ ಹಾಗಾಗಿ ಇದಕ್ಕೆ ಯಾವುದಕ್ಕೂ ಅವಕಾಶ ಇಲ್ಲ. ನಮ್ಮಲ್ಲಿ ಪಕ್ಷ ದೊಡ್ಡದು, ದೇಶ ದೊಡ್ಡದು, ಪಕ್ಷ ದೊಡ್ಡದು. ಹಾಗಾಗಿ ನಮಗೇನು ಇಲ್ಲಿ ಇವರಿದ್ರೇ ಆಗುತ್ತೆ, ಅವರಿದ್ರೇ ಆಗುತ್ತೆ ಅಂತ ಏನೂ ಇಲ್ಲ. ನೀವೆಲ್ಲ ಇದ್ದರೆ ಸಂತೋಷ, ಇಲ್ಲ ಅಂದ್ರೂ ಜನರ ಮತ್ತು ಪಕ್ಷ ಇದೆ, ಸದೃಢವಾಗಿ ಹೋಗುತ್ತೆ. ಸ್ಪಷ್ಟತೆ ಬೇಕು, ಜನ ಒಪ್ಪೋ ರೀತಿಯಲ್ಲಿ ನಾವು ನಡ್ಕೋಬೇಕು. ಜನ ಒಪ್ಪೋ ರೀತಿಯಲ್ಲಿ ನಾವು ನಡ್ಕೊಳ್ಳೋಣಂದರೆ ಎಲ್ಲಿಂದ ಅದು ಪಕ್ಷ ಒಪ್ಪಲ್ಲ. ಹಾಗಾಗಿ ಇಂಥ ಯಾವುದೇ ವ್ಯತ್ಯಾಸಗಳು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇಲ್ಲಿ ಸೊಪ್ಪು ಹಾಕಲ್ಲ. ಏನಿದ್ರು ಅವಕಾಶ, ಮನೆ ಮಕ್ಕಳು ಅಂತ ಎಲ್ಲರಿಗೂ ಅವಕಾಶ ಕೊಡ್ತಾರೆ. ಎಲ್ಲರಿಗೂ ಅವಕಾಶ ಕೊಟ್ಟು ಯಾರ್ಯಾರು ಒಂದು ಸಣ್ಣ ಪುಟ್ಟ ತಪ್ಪು ಮಾಡಿದ್ರು ಸರಿಪಡಿಸ್ಕೊಂಡು ಮುಂದೆ ಏನು ನಡೆಯುವಂಥ ಜನ ಎಡುವಂಥದ್ದು ಸಣ್ಣ ಮಟ್ಟಿಗೆ ಆಗುತ್ತೆ. ಹಾಗಾಗಿ ಅದನ್ನೇ ನಾವು ಒಂದು ಇಲ್ಲಿ ವ್ಯತ್ಯಾಸ ಇದೆ ಅಂತ ಏನಿಲ್ಲ. ಖಂಡಿತ ನಿಮ್ಗೆ ಹೇಳಬೇಕು ಅಂದರೆ ನಮ್ಮಲ್ಲಿ ನೀವು ಯಾವುದೇ ನಾವು ಸದನದಲ್ಲಿ ನೋಡಿ ಒಗ್ಗಟ್ಟಲ್ಲೇ ನಡೆಯುವಂಥದ್ದು ಇದೆ. ಒಂದು ಪಕ್ಷವಾಗಿ ಯಾವುದೇ ಕಾರ್ಯಕ್ರಮ ಮಾಡಿದಾಗಲೂ ನಾವು ಒಗ್ಗಟ್ಟಲ್ಲೇ ನಡೆಯುವಂಥದ್ದಿದೆ. ಪಕ್ಷಕ್ಕಿಂತ ದೊಡ್ಡ ವ್ಯಕ್ತಿಗಳು ನಮ್ಮಲ್ಲಿ ನಾವ್ಯಾರೂ ಇಲ್ಲ, ಇರಲಿಕ್ಕೂ ಸಾಧ್ಯವಿಲ್ಲ. ಹಾಗಾಗಿ ಅಂಥವ್ರಿಗೆ ಯಾವುದೇ ಇಲ್ಲಿ ಸ್ಥಳಾವಕಾಶನೂ ನಮ್ಮ ಪಕ್ಷದಲ್ಲಿ ಕೊಡೋದೂ ಇಲ್ಲ. ಹಾಗೆ ಎಲ್ಲ ಹೊರಗಡೆ ಸುಮ್ಮನೆ ಏನೋ ಒಂದು ಸಣ್ಣ ವ್ಯತ್ಯಾಸ ಇದ್ದಾಗ ಏನೋ ಒಂದು ರೀತಿ ಕಾಣುವಂಥದ್ದಾಗುತ್ತೆ. ಹಾಗಾಗಿ ಇಲ್ಲಿ ಸಾಕಷ್ಟು ಅವಕಾಶ ಕೊಡ್ತಾರೆ, ಕೊಟ್ಟಾಗ ಸರಿಪಡ್ಕೊಳ್ಳೋಂಥ ಮಾಡಬೇಕು. ಲಕ್ಷ್ಮಣ ರೇಖೆ ಮಿತಿ ಮೀರಿದಾಗ ಅದೇನು ಎಲ್ಲೋ ಕೆಲವ್ರನ್ನ ಒಂದಿಬ್ಬರನ್ನ ಬೈದ ತಕ್ಷಣಕ್ಕೋ ಅಥವಾ ಏನೋ ಒಂದು ಸಣ್ಣ ಶಿಸ್ತಿಗೋ ಹಾಗೆ ಎತ್ತಿ ಹೊರಗಡೆ ಇಟ್ಬಿಡ್ತಾರೆ. ಹೈಕಮಾಂಡ್ ಅಂತ ಸ್ಟ್ರಾಂಗ್ ಇದೆ, ಕರೆದು ಬುದ್ಧಿ ಹೇಳೋಕ್ಕೆ ಅವಕಾಶ ಇದೆ, ಆದರೂ ಮಾಡಲ್ಲ. ಏಕಾಏಕಿ ಎಲ್ಲೋ ಒಂದು ಕಡೆ ದೂರ ಇಟ್ಬಿಡ್ತಾರಲ್ಲ, ಅದಕ್ಕೆ ಏನು ಕಾರಣ? ಇಲ್ಲ, ಇಲ್ಲಿ ಅಷ್ಟು ಹಿಡ್ತಾ ಇದೆಯಾ? ಖಂಡಿತ ಹಾಗೇನಿಲ್ಲ. ನೀವು ನೋಡಿ ಎಷ್ಟು ಸಮಯಾವಕಾಶ ಕೊಡ್ತಾರೆ ಎಲ್ಲರಿಗೂ ಎಲ್ಲ ರೀತಿಯ ಅವಕಾಶ ಕೊಟ್ಟು
ಎಲ್ಲವನ್ನು ಪ್ರಜಾಪ್ರಭುತ್ವದಲ್ಲಿ ಹೈಯೆಸ್ಟ್ ಡೆಮಾಕ್ರಸಿ ನೀವು ನಮ್ಮಲ್ಲಿ ನೋಡ್ಬೋದು. ಹೈಯೆಸ್ಟ್ ಡೆಮಾಕ್ರಸಿ ಅಂತ ಏನಾದ್ರು ನೋಡಲಿಕ್ಕಿದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ನಮ್ಮಲ್ಲಿ ನೀವು ಕಾಣೋಕ್ಕೆ ಸಾಧ್ಯ. ಆ ರೀತಿ ನಿರ್ಬಂಧನೆಗಳು, ವಿಪರೀತ ನಿರ್ಬಂಧನೆಗಳ ಪ್ರಶ್ನೆನೇ ಇಲ್ಲ. ದೇಶಕ್ಕೆ ವಿರುದ್ಧವಾಗಿ ಯಾರೇ ಒಬ್ಬ ತಪ್ಪು ಮಾಡೋ ಅದನ್ನೊಂದು ಸಹಿಸ್ಕೊಳ್ಳಲ್ಲ ಅವರು. ಇನ್ನು ವ್ಯಕ್ತಿ ವಿರುದ್ಧವಾಗಿ ಹೇಳಿಕೆ ಕೊಡೋದು ಇನ್ನೊಂದು ಮತ್ತೊಂದು ಸಹಿಸ್ಕೊಳ್ಬೋದು. ದೇಶಕ್ಕೆ ಸಮಾಜಕ್ಕೆ ಕಂಟಕವಾಗಿರುವಂಥ ವ್ಯಕ್ತಿಗಳ ಖಂಡಿತ ಸಹಿಸ್ಕೊಳ್ಳೋದು. ಎತ್ತಿ ಹೊರಗಡೆ ಇಟ್ಬಿಡ್ತಾರೆ. ಇಲ್ಲ, ಜನನೂ ಅಪೇಕ್ಷೆ ಪಡ್ತಾರಲ್ವಾ. ದೇಶಕ್ಕೆ ವಿರುದ್ಧವಾಗಿರೋನು, ಸಮಾಜಕ್ಕೆ ಘಾತಕವಾಗಿರೋಂಥ ವ್ಯಕ್ತಿಗಳನ್ನು ಯಾಕೆ ಸಹಿಸ್ಕೋಬೇಕು? ಸೊ ಹಾಗಾಗಿ ಶಿಸ್ತಿನ ಕ್ರಮ ತೊಗೊಳ್ತಾರೆ. ಅದು ಒಳ್ಳೆಯದು, ತೊಗೊಳ್ಳಬೇಕಲ್ವ ಸರ್ ನಾವೇ ಜವಾಬ್ದಾರಿತ್ವಾದಂಥ ಸ್ಥಾನದಲ್ಲಿದ್ದವರು ಎಷ್ಟೊಂದು ತಪ್ಪನ್ನು ಸಹಿಸ್ಕೋಬೋದು. ಒಂದು ಮಟ್ಟದವರೆಗೂ ನಡೀತದೆ. ಅದಾದ ಪಕ್ಷದಲ್ಲಿ ಅಶಿಸ್ತಿಗೆ ಅದಕ್ಕೊಂದು ಮಿತಿ ಇದೆ. ಆ ಮಿತಿ ಮೀರಿದಾಗ ಖಂಡಿತ ಕ್ರಮ ವಹಿಸುವಂಥದ್ದು ಆಗಬೇಕು. ಪ್ರಜಾಪ್ರಭುತ್ವ ಇದೆ ಅಂದರೆ ಎಷ್ಟು ಬೇಕಾದ್ರೂ ಇಷ್ಟ ಬಂದಂಗೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ನಾನು ನೋಡಿದಾಗೆ, ಐ ಟೆಲ್ ಯು ಫ್ರ್ಯಾಂಕ್ಲಿ, ನಾನು ನೋಡ್ದಂಗೆ ಸಂಪೂರ್ಣ ಸ್ವಾತಂತ್ರ್ಯ ಎಷ್ಟೋ ಸಲ ಡಿಫರ್ ಆಗ್ತೀವಿ, ಒಪಿನಿಯನ್ ವಾಯ್ಸ್ ಮಾಡ್ತೀವಿ, ನಮ್ಮದೇ ಡಿಫರೆನ್ಸ್ ಒಪಿನಿಯನ್ ಹೇಳ್ತೀವಿ, ಎಲ್ಲ ಮಾಡ್ತೀವಿ. ಆ ರೀತಿ ಸ್ವಾತಂತ್ರ್ಯವನ್ನು ನಾನು ಪ್ರಾರಂಭದಿಂದನೂ ನೀವು ಹಾಗೆ ನೋಡಿ ಬೆಳೆದು ಬರ್ತೀವಿ. ಅದನ್ನೇ ನಾನು ನೋಡಿದಾಗ ನೀವು ಎಷ್ಟು ಸಲ ನಾವು ಅಭಿಪ್ರಾಯಗಳನ್ನು ಮುಕ್ತವಾಗಿ ಸ್ವತಂತ್ರವಾಗಿ ವ್ಯಕ್ತಪಡಿಸಿರೋಂಥದ್ದು ಹಲವಾರು ಸಂದರ್ಭದಲ್ಲಿ. ಸಜ್ಜನಿಕೆ ಜೊತೆಗೆ ಒಂದಷ್ಟು ಚಾಣಾಕ್ಷತೆ ನಿಮ್ಮಲ್ಲಿ ಕಂಡಿತು. ಇದು ಕೇಂದ್ರ ಮಟ್ಟದಲ್ಲಿ ಗುರುತಿಸ್ತಾರೆ. ಮುಂಬೈ ವಿಚಾರದಲ್ಲಿ ತಾವು ಯಾವುದೊಂದು ಈ ನಿಜವಾಗ್ಲೂ ಡಾಕ್ಟ್ರಾಗೆ ವರ್ತಿಸ್ತೀರಿ, ಮದ್ದು ಕೊಡ್ತೀರಲ್ಲ, ಒಂದು ಯಾವುದೋ ಒಂದು ಟ್ರಬಲ್ ಶೂಟ್ರ್ ಸಮಸ್ಯೆ ಬಗೆಹರಿಸ್ಬಿಡ್ತೀರಿ, ಅಲ್ಲಿ ನಿಜವಾದ ವೈದ್ಯ ಕೆಲಸ ಮಾಡ್ತಾರೆ. ಹೇಗೆ ಸರಿ ಚಾಣಾಕ್ಷತೆ? ಏನಿಲ್ಲ, ಪಕ್ಷದ ಬಗ್ಗೆ ಕಾಳಜಿ, ಜನರ ಬಗ್ಗೆ ಇರುವಂಥ ಕಾಳಜಿ, ಜನರ ಬಗ್ಗೆ ಇರುವಂಥ ಕಾಳಜಿಯಲ್ಲಿ, ಪಕ್ಷದ ಮೇಲೆ ಇರುವಂಥ ಕಾಳಜಿಯಲ್ಲಿ ಜವಾಬ್ದಾರಿಯುತವಾಗಿ ಆ ಕೆಲಸವನ್ನು ಮಾಡಬೇಕಾಗಿರೋದು, ಜವಾಬ್ದಾರಿಯುತವಾದಂಥ ಸಮಾಜದ ಗಮನದಲ್ಲಿಟ್ಕೊಂಡು ಕೆಲಸ ಮಾಡೋಂಥದ್ದಾಗುತ್ತೆ. ಇನ್ನೇನು ಸ್ವಾರ್ಥದಲ್ಲೇನೂ ಇರಲ್ಲ. ಏನೇ ಕೆಲಸ ಮಾಡಿದ್ರು ಒಂದು ಆತ್ಮಲೋಕನ ಮಾಡ್ಕೊಂಡು ನೈತಿಕವಾಗಿ ಕೆಲಸ ಮಾಡೋಂಥದ್ದಾಗುತ್ತೆ. ಏನು ಸ್ವಾರ್ಥಕ್ಕೋಸ್ಕರ ಏನು ಮಾಡೋದಂತಲ್ಲ, ಸಮಾಜದ ಹಿತವನ್ನು ಗಮನದಲ್ಲಿಟ್ಕೊಂಡೆ ಆ ಜವಾಬ್ದಾರಿಯುತವಾಗಿ ಏನೇ ಸವಾಲು ಬಂದಾಗ ಅದನ್ನು ತೊಗೊಳ್ಳೋವಂಥದ್ದಾಗಬೇಕು, ನಿರ್ವಹಣೆ ಮಾಡೋವಂಥದ್ದಾಗಬೇಕು. ಹಾಗಾಗಿ ಕೈ ಚೆಲ್ಲಿ ಕೂತ್ಕೊಳ್ಳೋವಂಥದ್ದು ಆಗಬಾರ್ದಲ್ಲ ಸರ್. ಮಲ್ಲೇಶ್ವರಂ ಬಿಟ್ಟು ರಾಜ್ಯದ ಉದ್ದಗಲಕ್ಕೂ ಪ್ರವಾಸ ಮಾಡುವಂಥದ್ದು ಯಾವುದಾದ್ರೂ ಲೆಕ್ಕ ಇದೆಯಾ? ಈಗ ಮಾಡ್ತಾನೆ ಇದ್ದೀನಿ. ಈಗಂತೂ ಹೆಚ್ಚು ಕಡಿಮೆ ನಾನು ಪ್ರವಾಸ ಮಾಡ್ತಾನೆ ಇರ್ತೀನಿ, ಕಾರ್ಯಕ್ರಮಗಳಿಗೆ ಹೋಗ್ತಾನೆ ಇರ್ತೀನಿ, ಕ್ಷೇತ್ರದಲ್ಲೂ ಇರ್ತೀನಿ. ಹೆಚ್ಚು ಬೇರೆ ಬೇರೆ ಕಡೆನೇ ಹೋಗುವಂಥದ್ದು ಮಾಡ್ತಾಯಿದ್ದೀನಿ. ತುಂಬ ಓಡಾಡ್ತಿರ್ತೀನಿ. ತುಂಬ ಕಾರ್ಯಕ್ರಮದಲ್ಲಿ, ಪಕ್ಷದಲ್ಲಿ, ಸದನದಲ್ಲಿ. ನೀವು ಸದನದಲ್ಲೂ ನೋಡಿ, ಬೆಳಗ್ಗೆ ಹೋಗಿ ಕೂತ್ರೆ ರಾತ್ರಿ ಕೂಗಾಟಗಳಿರ್ತವೆ. ರಾತ್ರಿ ಲಾಸ್ಟ್ವರೆಗೂ ನಾವು ಇದ್ದು ಬರೋವಂಥದ್ದಾಗುತ್ತೆ. ಎಕ್ಸಾಸ್ಟ್ ಆಗಿರ್ತದೆ, ಪ್ರಿಪೇರ್ ಆಗ್ತೀವಿ. ಮತ್ತು ಕ್ಷೇತ್ರ ವಿಚಾರದಲ್ಲೂ, ಪ್ರತಿಯೊಂದು ಇಲಾಖೆಯಲ್ಲೂ, ಎಲ್ಲ ಇಲಾಖೆಯಲ್ಲೂ ಸಮಾಲೋಚನೆಗಳನ್ನು ಮಾಡೋವಂಥದ್ದು, ಗುರಿಗಳು ತಲುಪಿರುವಂಥದ್ದು, ಮೇಲ್ವಿಚಾರಣೆ ಮಾಡುವಂಥದ್ದು, ಗಮನಿಸುವಂಥದ್ದು, ಅನುಷ್ಠಾನದಲ್ಲಾಗಲಿ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡೋದಾಗಲಿ ಎಲ್ಲ ಕಡೆನೂ ಮಾಡ್ತಾಯಿದ್ವಿ. ಹೆಚ್ಚು ಕಡಿಮೆ ನಾನು ಚಾಮರಾಜನಗರದವರೆಗೂ ಎಲ್ಲ ಜಿಲ್ಲೆಗಳಲ್ಲೂ ಪ್ರವಾಸ ಮಾಡೋಂಥದ್ದಾಗುತ್ತೆ. ಸುತ್ತಮುತ್ತಲೂ ಪ್ರವಾಸ ಮಾಡೋಂಥದ್ದಾಗುತ್ತೆ. ಮತ್ತು ಬೀದರ್ವರೆಗೂ ಪ್ರವಾಸ ಮಾಡೋಂಥದ್ದು ಹೆಚ್ಚು. ನಾನು ಈ ಭಾಗದಲ್ಲೂ ಪ್ರವಾಸ ಮಾಡ್ತೇನೆ. ತುಂಬ ಪ್ರಬಲ ನಾಯಕರನ್ನೇ ಎದುರಾಕೋತಿರಲ್ಲ ಸರ್. ಏನದು ಅಂದರೆ ದೊಡ್ಡವ್ರು ನೋಡೋದು ದೊಡ್ಡವ್ರು ಅಂತ ಪ್ರಯತ್ನ ಇರ್ಬೋದು. ಈಗ ತುಂಬ ದೊಡ್ಡವ್ರನ್ನೇ ಎದುರಾಕೋತೀರಿ, ತುಂಬ ದೊಡ್ಡದಾಗಿ ಮಾತಾಡ್ತೀರಿ. ಅವ್ರಿಗೂ ಕೂಡ ನಿಮ್ಮ ಮೇಲೆ ಒಂದು ದೊಡ್ಡ ಇದಿರ್ತದೆ. ಅದು ಎಲ್ಲೋ ಒಂದು ಕಡೆ ಇನ್ನೊಬ್ಬರು ಬಂದು ನಿಮಗೆ ಸ್ವಲ್ಪ ಇದು ನಿಮ್ಮ ಕೋಪ ಬೇರೆ ಕಡೆ ತಿರುಗ್ತು, ಇಲ್ಲಾಂತಂದರೆ ದೊಡ್ಡ ಮಟ್ಟಕ್ಕೆ ಇನ್ನೊಂದೇನೋ ಒಂದು ಆಗಿರೋದು. ತುಂಬ ದೊಡ್ಡವ್ರನ್ನೇ ಎದುರಾಕೋತೀರಿ. ಹಾಗೇನಿಲ್ಲ, ಅವ್ರು ಅಂದ್ಕೊಂಡಿದ್ದು ಅಥವಾ ನಿಮ್ಗೆ ಅವ್ರು ದೊಡ್ಡವರಲ್ವ ನನಗೆ ಗೊತ್ತಿಲ್ಲ. ಇದು ದೊಡ್ಡವರು ಗೌರವ ಇರುತ್ತೆ. ಹಾಗಂತ ಅವ್ರು ಹೇಳಿದ ಮಾತೆಲ್ಲ ಸಹಿಸ್ಕೋಬೇಕು. ಒಂದು ಸಮಾಜದಲ್ಲಿ ಒಂದು ಸ್ವತಂತ್ರ ನಿಂತಾಗ ಆ ಗಟ್ಟಿತನದಲ್ಲಿ ಸ್ಪಷ್ಟವಾಗಿ ಮಾತಾಡೋವಂಥದ್ದಾಗಬೇಕು. ಅಲ್ಲೂ ದೊಡ್ಡತನ ಇರಬೇಕು. ಆ ಹೇಳೋಕ್ಕೆ ಹಿಂಜರಿಯುವಂಥದ್ದು ಆಗಬಾರ್ದು, ಹಿಂದೆ ಸರಿಬಾರ್ದು. ನೀವೊಂದು ಪ್ರತಿಪಕ್ಷವಾಗಿ, ನೀವು ಜವಾಬ್ದಾರಿಯುತವಾಗಿ ಒಂದು ಆಡಳಿತ ಪಕ್ಷಕ್ಕೆ ಏನು ಸ್ಪಷ್ಟ ಸಂದೇಶ ಕೊಡಬೇಕು, ಇದು ಸಂದೇಶ ಕೊಡಬೇಕು. ಅದು ನಮ್ಮ ಕರ್ತವ್ಯ ಆಗಿದೆ. ಆ ಕರ್ತವ್ಯ ಪಾಲನೆ ಮಾಡಬೇಕೆ ಅಂತ ಹೊರತು ನಮ್ಮದೇನು ಅಹಂಕಾರ ಪ್ರದರ್ಶನ ಮಾಡಬೇಕು ಅನ್ನೋವಂಥದ್ದು ಏನಿಲ್ಲ. ನಮಗೆ ಯಾವ ಅಹಂಕಾರನೂ ತೋರಿಸ್ಬೇಕಾಗಿದೆ. ನಾನು ಮೇಲೂ ಇನ್ನೊಂದು ನೀವು ಕೆಳಗಡೆ ಇದ್ದೀರಾ, ನಿಮ್ಮ ಮೇಲೂ ಕೆಳಗಡೆ ಅಂತ ಏನಲ್ಲ. ಆ ನೈತಿಕತೆ ಇಟ್ಕೊಂಡು ಜವಾಬ್ದಾರಿಯುತವಾಗಿ ಆ ಆಡಳಿತ ಪಕ್ಷಕ್ಕೆ, ಯಾಕೆಂದರೆ ಹೇಳೋಕ್ಕೆ ಹಿಂಜರಿತಾರೆ. ಸೊ ಹಿಂಜರಿದಾಗ ನಾವು ಸ್ಪಷ್ಟವಾಗಿ ತಿಳಿಸುವಂಥ ಪ್ರಯತ್ನ ಮಾಡಬೇಕು. ಅವ್ರು ಮಾಡ್ತಿರೋ ತಪ್ಪುಗಳನ್ನು ಬಲವಾಗಿ ಹೇಳುವಂಥದ್ದು, ಖಂಡಿಸುವಂಥ ಕೆಲಸಗಳನ್ನು ಮಾಡಬೇಕು ಹೊರತು ಇನ್ನೇನು ಇಲ್ಲ. ಅದು ಕೆಲವು ಸಲ ಅತಿರೇಕಕ್ಕೆ ಹೋಗಿ ಕೂಗಾಟ ಆಗೋವಂಥದ್ದಾಗುತ್ತೆ. ಅದು ಆಗಬಾರ್ದು. ಬಟ್ ಕೆಲವು ಸಂದರ್ಭದಲ್ಲಿ ಕೈ ತಪ್ಪೋಗಿ ಅದು ನಾವು ವ್ಯಕ್ತಪಡಿಸೋಂಥ ಕೆಲಸಗಳನ್ನು ಮಾಡ್ತೀವಿ.
ಅದು ಜನನೂ ಎಕ್ಸ್ಪೆಕ್ಟ್ ಮಾಡ್ತಾರೆ ಕೆಲವು ಸಲ ಅದನ್ನು. ಯಾಕೆಂದರೆ ಅವರು ಅಷ್ಟು ಮೇಲ್ಧ್ವನಿನಲ್ಲಿ ಹೇಳಿದಾಗ ನೀವು ಹೇಳೋಕ್ಕೆ ನಿಮಗೆ ಶಕ್ತಿ ಇಲ್ವಾ ಅಂತ ಕೇಳೋಂಥದ್ದಾಗುತ್ತೆ. ಸೊ ಆ ಶಕ್ತಿ ಇದೆ, ಹೇಳ್ತೀವಿ, ಏನು ಸರಿಯಲ್ಲ, ಆ ಜವಾಬ್ದಾರಿ ಇದೆ, ಖಂಡಿತ ಅದನ್ನು ಉತ್ತರ ವಾಪಸ್ ಕೊಡೋಂಥದ್ದು ಮಾಡ್ತೀವಿ. ಮತ್ತು ಹಾಗೇ ಡಿಬೇಟ್ ಮಾಡಬೇಕು, ಡಿಸ್ಕಸ್ ಮಾಡಬೇಕು ಅಂದಾಗಲೂ ಅದನ್ನು ತಯಾರಾಗಿ ಉತ್ತಮವಾಗಿ ತಿಳಿಸೋಂಥ, ನಮಗೇನು ಅಲ್ಟಿಮೇಟ್ಲಿ ಜನಕ್ಕೆ ಸರ್ಕಾರ ವಿಫಲವಾದಾಗ ನಾವು ಪ್ರತಿಪಕ್ಷವಾಗಿ ನಮ್ಮ ಮೇಲೆ ಜವಾಬ್ದಾರಿ ಹೆಚ್ಚಾಗುತ್ತೆ. ಆ ಹೆಚ್ಚಿದಂಥ ಜವಾಬ್ದಾರಿನ ನಾವು ತಿಳ್ಕೊಂಡು ನಾವು ಜನಪರವಾಗಿ ಅದು ತಿಳಿಸೋಂಥ, ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥದ್ದು, ಮನವರಿಕೆ ಮಾಡೋಂಥ ಪ್ರಯತ್ನವನ್ನು ಮಾಡ್ತೀವಿ. ಅದು ಬಿಟ್ಟರೆ ಪ್ರತಿವಷ್ಟೇ ಜನ ಇವಾಗ ನಾವು ತಪ್ಪಾಗಿದ್ರೆ ಅದನ್ನು ಒಪ್ಕೊಳ್ಳಲ್ಲ. ಇವತ್ತು ನಾವೇನೋ ತಪ್ಪಾಗಿ ನಡ್ಕೊಂಡ್ರೆ ಜನ ಅದನ್ನು ಶಿಕ್ಷಿಸ್ತಾರೆ. ಇವಾಗ ನಾವೇನೋ ಮತ್ತು ಯಾವುದೋ ಜಾತಿ ಯಾರಿಗೊಬ್ರು ತೆಗೆಳಿದ್ರೆ ಇನ್ನೊಂದು ಜಾತಿ ವಿರುದ್ಧ ಅಂತ ಏನಲ್ಲ, ಈ ವ್ಯಕ್ತಿ ವಿರುದ್ಧ ಜಾತಿ ಅದು ಪ್ರಶ್ನೆನೇ ಇಲ್ಲ. ಒಂದು ನಾಡಿನ ಹಿತಕ್ಕಾಗಿ ನಾವು ಮಾತಾಡೋಂಥ ಮಾಡ್ತೀವಿ. ಮತ್ತು ಈ ವೈಯಕ್ತಿಕ ದ್ವೇಷ ಅನ್ನೋಂಥದ್ದು ಯಾವುದು ಇಟ್ಕೊಂಡಿಲ್ಲ. ಸುಮಾರು ಜನಕ್ಕೆ ಸ್ಪಷ್ಟತೆ ಇರಲಿಲ್ಲ, ಏನೋ ಒಂದು ಯಾವುದೋ ಮೂಲ ಉದ್ದೇಶ ಇರ್ಬೋದು ಅನ್ನೋಂಥದ್ದಿತ್ತು. ಆ ಸ್ಪಷ್ಟತೆ ಬೇಕಾಗಿತ್ತು. ಖಂಡಿತ ನನಗೆ ಯಾವ ದ್ವೇಷ ನಾನು ಹೇಳ್ಬೇಕಂದ್ರೆ ನಿಮ್ಗೆ ಹೇಳ್ಬೇಕು ಅಂದ್ರೆ ನೆಕ್ಸ್ಟ್ ಮೂಮೆಂಟ್ನಲ್ಲೂ ಅವ್ರು ಎಷ್ಟು ನಾವು ಗೌರವಾನ್ವಿತವಾಗಿ ಅವ್ರ ಜೊತೆ ನಡ್ಕೋಬೇಕು, ಅವ್ರ ಸ್ಥಾನಕ್ಕೆ ಗೌರವ ಕೊಡುವಂಥದ್ದಾಗಲಿ, ಮಾತಾಡ್ಸೋದ್ರಲ್ಲಾಗಲಿ, ಮುಖ ತೀರ್ಸ್ಕೊಂಡು ಹೋಗೋದು ಅದೆಲ್ಲ ಆ ರೀತಿಯ ಅಸಭ್ಯವಾಗಿ ನಡ್ಕೊಳ್ಳೋವಂಥದ್ದು ಯಾವ ಸಂದರ್ಭದಲ್ಲೂ ನಾವು ಮಾಡಲ್ಲ. ನನ್ನ ಶತ್ರು ಬಂದರೂ ನಾನು ಎದುರುಗಡೆ ನಿಂತು ಅಚ್ಚುಕಟ್ಟಾಗಿ ಮಾತಾಡಿಸಿ ಗೌರವ ಕೊಟ್ಟು ನಾನು ಮಾತಾಡಿಸಿ ಮುಂದಕ್ಕೆ ಹೋಗ್ತೀನಿ. ಆಗ ನಾವು ಎಲ್ಲರೂ ಕೆಳಗಡೆ ಹೋಗ್ತೀವಿ, ಕೀಳು ಮಟ್ಟಕ್ಕೆ ಹೋಗ್ತೀವಿ. ಇನ್ನೊಬ್ರು ಹೇಗಾರು ನಡ್ಕೋಬೋದು, ಅದು ಅವ್ರಿಗೆ ಬಿಟ್ಟಿರೋ ವ್ಯಕ್ತಿತ್ವ. ನಾವು ಉತ್ತಮವಾಗಿ ನಡ್ಕೊಳ್ಳೋಂಥದ್ದು ನಮ್ಮ ಕರ್ತವ್ಯ ಆಗಿದೆ. ರಾಜಕೀಯ ಬಿಡುವಿನ ಸಮಯದಲ್ಲಿ ಅಶ್ವತ್ಥ ನಾರಾಯಣ ಅವ್ರು ಏನು ಮಾಡ್ತಾರೆ? ಬಿಡುವ ಸಮಯದಲ್ಲಿ ಮನೆಯಲ್ಲಿ ಮಕ್ಕಳು ಸಂಸಾರ ಜೊತೆ ಮಾತಾಡೋದು, ತಂದೆಯವ್ರ ಜೊತೆ, ಸ್ನೇಹಿತರ ಜೊತೆ, ಮತ್ತು ಇನ್ನೂ ಹೆಚ್ಚಿನ ಸಮಯ ಮನೋರಂಜನೆ ಏನೂ ಇಲ್ಲ. ಸಿನಿಮಾ ನೋಡೋದು. ಸಿನಿಮಾ ನೋಡ್ತೀರಿ? ಸಿನಿಮಾ ಯಾರು ಅತಿ ಪ್ರಿಯ ನಟಿಯರು? ಎಲ್ಲರೂ ಒಟ್ಟಿನಲ್ಲಿ ಸಿನಿಮಾಕ್ಕೆ ಕ್ವಾಲಿಟಿ ಎಲ್ಲ ಒಳ್ಳೊಳ್ಳೆ ಸಿನಿಮಾ ಬಂದಾಗ ಒಳ್ಳೆ ಸಂದೇಶ, ಒಳ್ಳೆ ಮೆಸೇಜು ಎಲ್ಲ ಭಾಷೆನಲ್ಲೂ. ಯಾಕೆಂದರೆ ಎಲ್ಲ ಮೆಸೇಜ್ ಏನು ಚೆನ್ನಾಗಿರ್ತದೋ ತೊಗೊಳ್ಳೋವಂಥದ್ದಾಗಬೇಕು. ಮೆನಿ ಇನ್ಸ್ಪಿರೇಷನ್, ಮೆನಿ ಡೈಮೆನ್ಷನ್, ನಮ್ಗೆ ಆಲೋಚನೆ ಇಲ್ಲದಂಥ ಡೈಮೆನ್ಷನ್ಗಳು ಸಿಗುತ್ತೆ. ಸೊ ಇನ್ಸ್ಪೈರ್ ಆಗಬೇಕು, ಅರ್ಥೈಸ್ಕೋಬೇಕು. ಯಾಕೆಂದರೆ ವ್ಯಕ್ತಿತ್ವ ಬೆಳಿತಾನೆ ಇರಬೇಕು. ಇದು ಲೈಫ್ ಲಾಂಗ್ ಲರ್ನಿಂಗ್. ಜನ ಎಷ್ಟು ವೇಗದಲ್ಲಿ ವ್ಯಕ್ತಿತ್ವ ಸಿಗ್ತಾ ಇದೆಯಾ ಮೌಲ್ಯ? ಕೆಲವು ಸಿನಿಮಾದಲ್ಲಿ ಅದ್ಭುತವಾಗಿ ಸಿಗುತ್ತೆ, ಕೆಲವು ಎಂಟರ್ಟೈನ್ಮೆಂಟ್ ಆಗಿ ನೋಡೋ ಸಿನಿಮಾನೇ ಒಂದಿದೆ. ಒಂದು ಒಳ್ಳೆ ರೀತಿ ಸಂದೇಶ, ಒಂದು ಒಳ್ಳೆ ದೃಷ್ಟಿಕೋನ, ಒಂದು ಒಳ್ಳೆ ಕಲ್ಪನೆ, ಒಂದು ಕ್ರಿಯೇಟಿವ್ ಥಿಂಕಿಂಗ್. ನೀವು ನೋಡಿದ್ರೆ ಒಂದೊಂದ್ಸಲಿ ಕ್ರಿಯೇಟಿವ್ ಥಿಂಕಿಂಗ್ ಬಿಯಾಂಡ್ ಆಗಿರುತ್ತೆ. ಸೊ ಇಂಥ ಕ್ರಿಯೇಟಿವ್ ಥಿಂಕಿಂಗ್ ಇರೋಂಥ ಅದ್ಭುತ ವ್ಯಕ್ತಿಗಳ ಒಂದು ಸಿನಿಮಾಗಳು ನೋಡೋವಂಥದ್ದು ನಮಗೂ ಆಲೋಚನೆ ಬೆಳೆಯೋಂಥದ್ದು, ನಮಗೂ ಇನ್ಸ್ಪೈರ್ ಆಗುತ್ತೆ. ಸೊ ಈ ರೀತಿಯೂ ನೋಡ್ಕೊಳ್ಳೋವಂಥದ್ದು ಒಂದು ಮಾಡ್ತೀನಿ. ಮತ್ತು ಎಕ್ಸಸೈಸ್ ಮಾಡೋವಂಥದ್ದು, ಹಾಡು ಕೇಳಿಸ್ಕೊಳ್ಳೋವಂಥದ್ದು, ಎಕ್ಸಸೈಸ್ ಮಾಡೋವಂಥದ್ದು. ನಾವಂತೂ ತುಂಬ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಹೋಗ್ತಾನೆ ಇರಬೇಕಾಗತ್ತೆ. ತುಂಬ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಹೋಗ್ತೀವಿ, ತುಂಬ ಧಾರ್ಮಿಕ ಕಾರ್ಯಕ್ರಮಕ್ಕೆ ಹೋಗ್ತೀವಿ, ಬೇರೆ ಪ್ರವಾಸ ಮಾಡ್ತೀವಿ. ಊಟ ತಿನ್ನೋದು ಹವ್ಯಾಸ. ಹೌದಾ? ಊಟದ ಬಗ್ಗೆನೂ ಭಾಳ ಆಸಕ್ತಿ. ನಾನ್ ವೆಜ್ ಎಲ್ಲ, ನಾನ್ ವೆಜ್ಜು ಎಲ್ಲವೂ ಇಷ್ಟಪಟ್ಟು ತಿಂತೀನಿ. ಆಹಾರ ಯಾವುದೇ ಪ್ರದೇಶ ಆಗಿರಲಿ, ಯಾವುದೇ ಜಾಗ ಇರಲಿ, ಯಾವುದೇ ದೇಶ ಇರಲಿ, ಯಾವುದೇ ರಾಜ್ಯ ಇರಲಿ, ಎಲ್ಲ ಆಹಾರವನ್ನು ಇಷ್ಟಪಟ್ಟು ತಿನ್ನುವಂಥದ್ದು ಮಾಡ್ತೀನಿ. ಸೊ ಈ ರೀತಿ ಟ್ರಾವೆಲ್ ಮಾಡೋಕ್ಕೂ ಇಷ್ಟ. ಬಿಡುವಿನ ಸಮಯ ಟ್ರಾವೆಲ್ಲು, ಸಿನಿಮಾ, ಊಟ, ಮನೆ ಮಾತಾಡ್ಸೋದು. ಏನು ನಮಗೂ ಇರೋ ಒತ್ತಡದಲ್ಲಿ ನಮ್ಮ ಮನೆಯಲ್ಲಿ ಪೆಟ್ಸ್ ಇದ್ದಾವೆ. ನಮ್ಮ ಮನೇಲಿ ನಾಯಿ ಇದೆ, ಬೆಕ್ಕಿದೆ, ಮೀನಿದೆ, ಪಕ್ಷಿಗಳು, ಈ ರೀತಿ ಎಲ್ಲವೂ. ರಾಜಕೀಯದಲ್ಲಿ ಏಳು ಬೀಳಿನ ಸಮಯ ಸಂದರ್ಭಕ್ಕೆ ನಿಮಗೆಲ್ಲಾದರೂ ಗೊಂದಲ, ಭಯ ಕಾಡಿದ್ದಿದೆಯಾ? ಇಲ್ಲಿವರೆಗಿನ ಬದುಕು 4 ಯಾವತ್ತೂ ಬಂದಿಲ್ಲ ಗೊಂದಲ. ಇಲ್ಲಿ ಹೋಗಬೇಕಾಗಿತ್ತು, ಅಥವಾ ಇದು ಸಿಕ್ಕಿಲ್ವಲ್ಲ, ಇದು ಮಾಡಬೇಕಾಗಿತ್ತು, ಜನಕ್ಕೆ ಇದು ಮಾಡಬೇಕಾಗಿತ್ತು, ಮಾಡೋಕ್ಕಾಗ್ತಿಲ್ವಲ್ಲ. ಇವಾಗ ಆಸೆಗೇನು ಕೊನೆ ಇದೆಯಾ? ಆಸೆಗೇನು ಕೊನೆ ಇರಲ್ಲ. ಬಟ್ ವೆರಿ ಪ್ರಾಕ್ಟಿಕಲ್ ಅಪ್ರೋಚ್ ನಂದು. ಸಿಕ್ಕಿರೋದ್ರಲ್ಲಿ ಹೌ ಬೆಸ್ಟ್ ವಿ ಕ್ಯಾನ್ ಪರ್ಫಾರ್ಮ್. ಒಂದು ಏನು ಸಿಕ್ಕಿಲ್ಲ ಅನ್ನೋದಕ್ಕಿಂತ ಏನು ಸಿಕ್ಕಿರೋದ್ರಲ್ಲಿ ಎಷ್ಟು ಉತ್ತಮವಾಗಿ ಕೆಲಸ ಮಾಡಲಿಕ್ಕಾಗತ್ತೆ. ಹೌ ಬೆಸ್ಟ್ ವಿ ಕ್ಯಾನ್ ಪರ್ಫಾರ್ಮ್. ಕೈನಲ್ಲಿರೋದನ್ನ ಬಿಟ್ಟು ಕೈನಲ್ಲಿ ಇಲ್ಲದನ್ನ ನೋಡೋಕ್ಕೆ ಹೋಗಲ್ಲ ನಾನು. ಕೈನಲ್ಲಿರೋದನ್ನ ಉತ್ತಮವಾಗಿ ಮಾಡಿ ಅದನ್ನೇ ಇಂಪ್ರೂವೈಸ್ ಮಾಡಿಕೊಂಡು ಚೆನ್ನಾಗಿ ಮಾಡಿ ಅದ್ರ ಬಗ್ಗೆನೇ ಗಮನ ವಹಿಸಿ ಆಸಕ್ತಿ, ನಮ್ಮ ಶಕ್ತಿ ಇದನ್ನು ವೃದ್ಧಿಸ್ಕೋಬೇಕು. ವೃದ್ಧಿಸ್ಕೊಂಡು ಉತ್ತಮವಾಗಿ ನಾನು
ಆಸಕ್ತಿಯಿಂದ ಕೆಲಸ ಮಾಡಿ ಶಕ್ತಿ ಹೆಚ್ಚಿಸ್ಕೋಬೇಕು. ವಿ ಶುಡ್ ಬಿ ಆಲ್ವೇಸ್ ರೆಲವೆಂಟ್. ನೋಬಡಿ ಶುಡ್ ಲುಕ್ ಡೌನ್. ನಮಗೂ ಅನಿಸ್ಬಾರ್ದು ನಾವು ಎಲ್ಲ ಒಂದು ಕಡೆ ಮೈ ಮರ್ತಿದ್ದೋ ಇಲ್ಲ. ಸೊ ಉತ್ತಮವಾಗಿ ಮಾಡೋಕ್ಕೆ ಯಾವಾಗಲೂ ಆ ರೀತಿ ಫೋಕಸ್ಡಾಗೇ ಇರ್ತೀನಿ. ಮತ್ತು ಏನು ತುಂಬ ಹುಡಿಕೊಂಡು ಹೋಗುವಂಥದ್ದು ಏನಿಲ್ಲ. ನನಗೆ ಹುಡುಕೊಂಡು ನಮ್ಮ ಒಳ್ಳೆ ಕೆಲಸಗಳು ನಮ್ಮನ್ನು ಕಾಪಾಡ್ತವೆ. ಅದಕ್ಕೆ ಮಾನ್ಯತೆ ಸಿಗುತ್ತೆ, ಉತ್ತೇಜನ ಸಿಗುತ್ತೆ. ಒಳ್ಳೆಯದಕ್ಕೆ ಇರೋದು ಕಾಲ. ಎಷ್ಟೇ ಕೆಟ್ಟದಿರ್ಬೋದು, ಎಂಥ ಕೆಟ್ಟದನ್ನು ಮೀರಿ ಬೆಳೆಯುವಂಥ ಶಕ್ತಿ ನಾವು ಬೆಳೆಸ್ಕೋಬೇಕು. ಎಂಥ ಸವಾಲುಗಳನ್ನು ಎದುರಿಸೋಕ್ಕೆ ರೆಡಿ ಇರಬೇಕು. ಅಟಲ್ಜಿ ಅವ್ರ ಬಗ್ಗೆ ಭಾಳ ಪ್ರೀತಿ ಗೌರವ ತೋರಿಸ್ತಾ ನಿಮ್ಮ ಕ್ಷೇತ್ರವಾರು ತುಂಬ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇರ್ತೀರಿ. ಏನು ಸರ್ ವಿಶೇಷ ಅಟಲ್ಜಿ ಅವ್ರ ಬಗ್ಗೆ ಅಷ್ಟೊಂದು ಕಾಳಜಿ, ಪ್ರೀತಿ, ಗೌರವ? ನೋಡಿ, ಅವರು ಒಂಥರ ಮಾದರಿ ವ್ಯಕ್ತಿ. ಎಂಥ ಮಾದರಿ ನೋಡಿ, ಅವ್ರು ಯಾವತ್ತೂ ನಾನು ಪ್ರಧಾನಮಂತ್ರಿ ಆಗ್ತೀನಿ ಅಂತೆಲ್ಲ ನಾನು ಆಗ್ತೀನಿ ಅಂತ ಅಂದ್ಕೊಂಡು ಯಾವತ್ತೂ ಕೆಲಸ ಮಾಡಿದಾರಲ್ಲ. ಯಾರು ಅಂದ್ಕೊಂಡಿದ್ರು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ ಅಂತ. ಸೊ ಈ ರೀತಿ ಅವರು ಸತತವಾಗಿ ಇಡೀ ದೇಶ ಉದ್ದಾಗಲದಲ್ಲಿ ಆ ವಿಶ್ವಾಸದಲ್ಲಿ ದೇಶದ ಬಗ್ಗೆ ಅಪಾರ ಕಾಳಜಿಯನ್ನು ಇಟ್ಕೊಂಡು ಪ್ರವಾಸ ಮಾಡಿ ಆಡಳಿತವನ್ನು 26 ಪಕ್ಷನ ಒಟ್ಟಿಗಿಟ್ಕೊಂಡು ಮತ್ತು ಯಾವತ್ತೇ ಸ್ಥಾನಕ್ಕೆ ಅಂಟ್ಕೊಂಡಿರಲಿಲ್ಲ. ನೋಡಿ, ಒಂದು ಓಟಿಂದ ಅವರ ಅಧಿಕಾರ ಕಳ್ಕೊಳ್ಳೋವಂಥದ್ದು. ಅವತ್ತು ಅಷ್ಟೇ ಅವ್ರು ಯಾರನ್ನೂ ಹುಡಿಕೊಂಡು ಹೋಗಲ್ಲ. ಮತ್ತು ಅವರು ಅಧಿಕಾರ ಸಿಕ್ಕಿದಾಗ, ಜವಾಬ್ದಾರಿ ಸಿಕ್ಕಿದಾಗ ಯಾವ ರೀತಿ ಜನಪರವಾಗಿ ಕೆಲಸ ಮಾಡಿದ್ರು, ಎಂಥ ಸುಧಾರಣೆಗಳು, ಅದ್ಭುತವಾಗಿ ಜನಪರವಾಗಿ ಕೆಲಸ ಮಾಡಿರೋದು, ದೇಶದ ಬಗ್ಗೆ ಅಪಾರ ಭಕ್ತಿ, ದೇಶಭಕ್ತಿ ಇದ್ದಿದ್ದು. ಒಂದೊಂದು ಕೆಲಸನೂ ಇವತ್ತು ಪ್ರೇರೇಪಣೆದಾಯಕವಾಗಿದೆ. ನಮ್ಮ ಬದುಕಿಗೆ ಎಷ್ಟು ಶಕ್ತಿನ ತುಂಬಿದೆ, ಎಷ್ಟು ಭರವಸೆಯನ್ನು ತಂದಿದೆ, ದೇಶಕ್ಕೆ ನಮಗೆ ಮಾನ್ಯತೆ ಎಷ್ಟು ಹೆಚ್ಚಾಗಿದೆ. ಸೊ ಈ ರೀತಿ ಅವರು ಎಲ್ಲ ಕ್ಷೇತ್ರದಲ್ಲೂ ಶಿಕ್ಷಣದಿಂದ ಹಿಡಿದು ಬಾಹ್ಯಾಕಾಶದವರೆಗೂ, ರಸ್ತೆಯಿಂದ ಹಿಡಿದು ಕುಡಿಯೋ ನೀರಿಂದ ಹಿಡಿದು ನದಿ ಜೋಡಣೆಯಿಂದ ಹಿಡಿದು ವ್ಯಕ್ತಿತ್ವ ಇವತ್ತು ಬಲಿಷ್ಠವಾಗಿ ಇವತ್ತು ದೇಶ ಕಟ್ಟಲಿಕ್ಕೆ ಅವರ ಬುನಾದಿ ಹಾಕಿರೋಂಥದ್ದು. ಹಾಗಾಗಿ ಎಲ್ಲರಿಗೂ ಈ ಸಂದೇಶವನ್ನು ತಲುಪಿಸ್ಬೇಕು. ಅಟಲ್ಜಿಯವರ ಸಂದೇಶವನ್ನು ತಲುಪಿಸ್ಬೇಕು. ಅಟಲ್ಜಿಯವರನ್ನು ನೆನಪಿಸ್ಕೋಬೇಕು. ಮತ್ತು ಮಕ್ಕಳಲ್ಲಿ ಅಂಥ ಪ್ರೇರೇಪಣೆ ಬರಬೇಕು. ಸಮಾಜದಲ್ಲಿ ಬಂದು ಅಂಥ ವ್ಯಕ್ತಿಗಳನ್ನು, ಅದೇ ರೀತಿ ಇರೋಂಥ ವ್ಯಕ್ತಿಗಳನ್ನ ಏನೇನು ಕೊಡುಗೆ ಕೊಟ್ಟಿದ್ದರು ಅಂಥವ್ರನ್ನೆಲ್ಲ ಸನ್ಮಾನ ಮಾಡೋದು, ಪ್ರಶಸ್ತಿ ಕೊಡುವಂಥದ್ದು, ಸುಧಾರಣೆಗಳನ್ನ ತರೋದು. ಮತ್ತು ಅವ್ರನ್ನ ಜನ್ಮದಿನವನ್ನು ಸುಶಾಸನ ದಿನವಾಗಿ ಭಾರತ ಸರ್ಕಾರ, ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅವ್ರ ಜನ್ಮದಿನವನ್ನು ಸುಶಾಸನ ದಿನವಾಗಿ ಮಾಡಿದ್ದಾರೆ. ಇವತ್ತು ಸುಶಾಸನದ ಬಗ್ಗೆ ಎಷ್ಟು ಜನ ಗಮನ ಕೊಡ್ತಿದ್ದಾರೆ, ಎಷ್ಟು ಆದ್ಯತೆ ಕೊಡ್ತಿದ್ದಾರೆ. ಈ ಆದ್ಯತೆ ಕೊಡ್ದೇ ಎಲ್ಲ ಒಂದು ಕಡೆ ನಮ್ಮ ಸಮಸ್ಯೆ ಹೆಚ್ಚಾಗ್ತಿರೋದೇನು ಅಂದರೆ ಸುಶಾಸನಕ್ಕೆ ಆದ್ಯತೆ ಕೊಡ್ತಿದ್ದಾರೆ. ಸೊ ಹಾಗಾಗಿ ಆ ದಿನವನ್ನು ಸುಶಾಸನ ದಿನವಾಗಿ ನಾವು ಇನ್ನೂ ಒಂದು ಎಫೆಕ್ಟಿವ್ ಆಗಿ, ಒಂದು ಪರಿಣಾಮಕಾರಿಯಾಗಿ ಆಚರಣೆ ಮಾಡಲಿಕ್ಕೂ ಆ ದಿನ ಸುಶಾಸನ ದಿನವಾಗಿ ನಾವು ಮಾಡ್ತಾ ಇರ್ತೀವಿ. ಸೊ ಒಟ್ಟಾರೆ ಸಮಾಜನ ಒಂತಂದು ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ, ಎಲ್ಲ ಪ್ರಬಲ, ಎಲ್ಲ ವರ್ಗದ ಎಲ್ಲ ಜನರನ್ನು ಒಟ್ಟಿಗೆ ತಂದು ಆ ರೀತಿ ಆಚರಣೆ ಮಾಡಿ ಒಂದು ಒಳ್ಳೆಯ ಸಂದೇಶ ಕೊಡಬೇಕು. BJPಯವರು ಎಲ್ಲರನ್ನೂ ಸೇರಿಸ್ಕೊಂಡು ಹೋಗಿ ಈ ಮುಂದಿನ ಬಾರಿ ಸರ್ಕಾರಕ್ಕೆ ಅಣಿ ಆಗ್ತಾ ಇದ್ದೀರಿ. ಹೌದು, ಮಿತ್ರ ಪಕ್ಷ ಇದ್ದೇ ಇರುತ್ತೆ. ಮಿತ್ರ ಪಕ್ಷ ಯಾವಾಗಲೂ ಇದ್ದೇ ಇರಬೇಕು, ಜೊತೆಗಿರಬೇಕು. ನಮ್ಮ ರಾಷ್ಟ್ರೀಯ ವರಿಷ್ಠರು ಎಲ್ಲರೂ ಸೇರ್ ಮಾಡಿರೋಂಥದ್ದು. NDA ಚೆನ್ನಾಗಿದೆ, ಮೈತ್ರಿ ಚೆನ್ನಾಗಿದೆ, ಜನ ಒಪ್ಪಿದ್ದಾರೆ, ಜನ ಆಶೀರ್ವಾದ ಮಾಡ್ತಿದ್ದಾರೆ, ಜನ ಖುಷಿ ಇದೆ. ಈ ಮೈತ್ರಿಯನ್ನು ನೋಡಿ ಜನ ಸಂಪೂರ್ಣವಾಗಿ ಆಶೀರ್ವಾದ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯದಲ್ಲೂ ಸಂಪೂರ್ಣವಾಗಿ ಆಶೀರ್ವಾದ ಮಾಡ್ತಿದ್ದಾರೆ. ದೇವೇಗೌಡರು ಅಂತ ಮೇಲು ವ್ಯಕ್ತಿ, ನರೇಂದ್ರ ಮೋದಿ ಅವ್ರ ಸಂಬಂಧ, ಅವ್ರ ಒಡನಾಟಗಳು, ಅವ್ರ ಮಾತುಕತೆಗಳು ನೋಡಿದಾಗ ನಿಜಕ್ಕೂ ವೆರಿ ಇನ್ಸ್ಪೈರಿಂಗ್. ಇವತ್ತು ದೇವೇಗೌಡರು ಎಂಥ ಇನ್ಸ್ಪೈರಿಂಗ್ ಲೀಡರ್ ಇದ್ದಾರೆ, ಇವತ್ತು ಯಡಿಯೂರಪ್ಪನವ್ರು ಎಂಥ ಇನ್ಸ್ಪೈರಿಂಗ್ ಲೀಡರ್ ಇದ್ದಾರೆ. ಅಲ್ಲೊಂದು ಸಂಬಂಧ ಗಟ್ಟಿಯಾಗಿದೆ, ಭಾಳ ಚೆನ್ನಾಗಿ ಗಟ್ಟಿಯಾಗಿದೆ. ಸೊ ಹಾಗಾಗಿ ನಾವು ಸಮಾಜದಲ್ಲಿ ಒಟ್ಟು ಎಲ್ಲರನ್ನೂ ಜೋಡಿಸ್ಕೊಂಡು ಒಟ್ಟಿಗೆ ತಂದು ಒಂದು ಶಕ್ತಿಯಾಗಿ ತೊಗೊಂಡೋಗ್ಬೇಕು. ಸೊ ಆ ಶಕ್ತಿಯಾಗಿ ತೊಗೊಂಡೋಗೋಕ್ಕೆ ನಾವು ಪೂರಕವಾಗಿರಬೇಕು, ಹೊರತು ಸಮಸ್ಯೆ ನಿರ್ಮಾಣ ಮಾಡೋರಾಗಿರಬಾರ್ದು. ನಮ್ದು ಏನೇ ವೈಯಕ್ತಿಕ ಸ್ವಾರ್ಥಗಳನ್ನು ಮೀರಿ ಶಕ್ತಿಗಳನ್ನ ಜೋಡಿಸುವಂಥದ್ದು ಆಗಬೇಕು. ಜೋಡಿಸಿ ಸ್ಥಿರತೆ, ಜನಪರವಾಗಿ ಆಡಳಿತ ಕೊಡಲಿಕ್ಕೆ ನಮ್ಮ ಪ್ರಯತ್ನ ಆಗಿರಬೇಕು. ಅದೊಂದೇ ಗುರಿ ಇರಬೇಕು. ಆ ರೀತಿ ಪ್ರೀತಿನೇ ಗೆಲ್ಲುವಂಥದ್ದಾಗಬೇಕು. ಆ ನಂಬಿಕೆ, ವಿಶ್ವಾಸ, ಪ್ರೀತಿಗೆ ಸೋಲ್ತೀವಿ, ನಂಬಿಕೆಗೆ ಗೌರವಿಸ್ತೀವಿ ಅನ್ನೋಂಥ ಆ ಸಂದೇಶ ಒಂದು ಸದಾಕಾಲ ನಾವು ಅಳವಡಿಸ್ಕೊಂಡು ಹೋಗ್ತಾನೆ ಇರಬೇಕು. ಸಣ್ಣತನ ತೋರಿಸ್ತಾ ಹೋಗಬಾರ್ದು, ದೊಡ್ಡತನ ತೋರಿಸ್ಕೊಂಡು ಹೋಗ್ಬೇಕಂತ. ಆಗಲಿ ಸರ್, ನಿಮ್ಮ ಹೋರಾಟ ಚಾಲ್ತಿಯಲ್ಲಿರಲಿ. ಸದುದ್ದೇಶ ಇಟ್ಕೊಂಡು ರಾಜಕೀಯಕ್ಕೆ ಬಂದು ಒಂದು ಒಳ್ಳೆಯ ರಾಜಕೀಯ ಮಾಡ್ತಾ ಇದ್ದೀರಿ. ನಿಮ್ಮ ಕನಸುಗಳೆಲ್ಲ ಈಡೇರಲಿ, ನಿಮಗೆ ಒಳ್ಳೆಯದಾಗಲಿ. ನಮಸ್ಕಾರ. ಖಂಡಿತ ನಾಗರಾಜ್ ಅವರೇ, ನೀವೆಲ್ಲ ಹೇಗೆ ತಮ್ಮ ಜೀವನನೇ ಮಾಧ್ಯಮಕ್ಕೋಸ್ಕರ, ಪತ್ರಿಕೋದ್ಯಮಕ್ಕೋಸ್ಕರ ಕೊಟ್ಟು ಹಗಲು ಇರುಳು ತಾವೆಲ್ಲ ದುಡಿದು ಸಂಪಾದನೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಇಷ್ಟೆಲ್ಲ ನೀವು ಪ್ರತಿಯೊಬ್ಬರು ನಿಮ್ಮ ಕೊಡುಗೆನ ನೋಡಿದಾಗ ನಮ್ಮ ನಿಜಕ್ಕೂ ಖುಷಿಯಾಗುತ್ತೆ. ಸೊ ಈ ರೀತಿ ನಿಮ್ಮೆಲ್ಲರ ಪ್ರಯತ್ನದ ಪೂರ್ವಕವಾಗಿ ನಾವಿರಬೇಕೇ ಹೊರತು ಇಷ್ಟೊಂದು ದೊಡ್ಡ ಜವಾಬ್ದಾರಿ ತೊಗೊಳ್ತೀವಿ. ನಮ್ಮ ಜವಾಬ್ದಾರಿನಲ್ಲಿ ಏನು ಬೇಕಾದ್ರೂ ಸುಧಾರಣೆ ಮಾಡ್ಬೋದು.
ಸೊ ಹಾಗಾಗಿ ಇಂಥದ್ದೆಲ್ಲ ತಮ್ಮೆಲ್ಲರ ಪ್ರಯತ್ನ, ತಾವೆಲ್ಲ ರಾಷ್ಟ್ರ ಕಟ್ಟುವಂಥ ಪ್ರಯತ್ನ, ಸಮಾಜ ಕಟ್ಟೋ ಪ್ರಯತ್ನಕ್ಕೆ ನಾವು ನಿಮ್ಮೆಲ್ಲರ ಪ್ರಯತ್ನಕ್ಕೆ ಪೂರಕವಾಗಿ ಜವಾಬ್ದಾರಿಯುತವಾಗಿ ಕೆಲಸ ಮಾಡೋಕ್ಕೆ ನಮ್ಮನ್ನೂ ಕರೆಸಿ ಇವತ್ತು ರಾಜತಂತ್ರ ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಮೊದಲನೇ ಅತಿಥಿಯಾಗಿ ನನಗೆ ಬಂದಿದ್ದೀನಿ. ನನ್ನ ಈ ಅವಕಾಶಕ್ಕೆ, ನನಗೆ ಕೊಟ್ಟಂಥ ತಮ್ಮ ಈ ಅವಕಾಶಕ್ಕೆ, ಪ್ರೀತಿಗೆ ನಾನು ಚಿರಋಣಿ. ಮತ್ತೊಮ್ಮೆ ಕರ್ನಾಟಕ ನ್ಯೂಸ್ ಬೀಟ್ಗೆ ಚಾನಲ್ಗೆ ಒಳ್ಳೆಯದಾಗಲಿ, ಚೆನ್ನಾಗಿ ಬೆಳೀರಿ ಅಂತ ನಾನು ಶುಭವನ್ನು ಹಾರೈಸ್ತೀನಿ. ಧನ್ಯವಾದ ಸರ್, ಭಾಳ ಖುಷಿ ಆಯಿತು.